ಎಲ್ಲರಿಗೂ ನಮಸ್ಕಾರ. ನಾನು ಸೂರ್ಯಪ್ರಕಾಶ್ ಅಂತ. ಆ, ಕರ್ನಾಟಕ ಇತಿಹಾಸ ಅಕಾಡೆಮಿಯ ಆ, ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆಗೆ ಸ್ವಾಗತ. ಈ ಉಪನ್ಯಾಸ ಮಾಲಿಕೆಯಲ್ಲಿ ಪ್ರತಿ ಸೋಮವಾರ ಆ, ಒಂದು ವಿಶೇಷ ಅತಿಥಿಯನ್ನ ಒಬ್ಬರನ್ನ ಕರೆಸಿ ಒಂದು ವಿಷಯದ ಬಗ್ಗೆ ಮಾತಾಡೋದಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಇವತ್ತು 21ನೆಯ ಕಾರ್ಯಕ್ರಮ ಇದು ಈ ಉಪನ್ಯಾಸ ಮಾಲಿಕೆಯಲ್ಲಿ. ಇವತ್ತು ಸೂರ್ಯಪ್ರಕಾಶ್ ಪಂಡಿತ್ ಅವರು ಆ ಸಾಕ್ರು ರಾಮಚಂದ್ರ ರಾವ್ ಅವ್ರ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದಾರೆ. ಭಾರತೀಯತೆಯ ವಿಶ್ವಕೋಶ, ಪ್ರೊಫೆಸರ್ ಸಾಕ್ರು ರಾಮಚಂದ್ರ ರಾವ್ ಅನ್ನೋದು ಈ ಉಪನ್ಯಾಸದ ವಿಷಯ. ಕಿರು ಪರಿಚಯ. ಪ್ರೊಫೆಸರ್ ಸೂರ್ಯಪ್ರಕಾಶ್ ಪಂಡಿತ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಅವರು ಸುಮಾರು 25 ವರ್ಷದಿಂದ ಅಭಿಜ್ಞಾನ ಅನ್ನೋ ಸಂಸ್ಥೆಯನ್ನ ನಡ್ಸ್ಕೊಂಡ್ ಬಂದಿದ್ದಾರೆ. ಅಭಿಜ್ಞಾನ ಸಂಸ್ಥೆ ಭಾರತೀಯ ಸಂಸ್ಕೃತಿ, ಕಲೆ, ತತ್ವದರ್ಶನ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಕಾರ್ಯಕ್ರಮಗಳು, ಚಟುವಟಿಕೆಗಳು, ಪುಸ್ತಕ ಪ್ರಕಟಣೆ, ಇಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ ಬಂದಿದೆ. ಸೂರ್ಯಪ್ರಕಾಶ್ ಪಂಡಿತ್ ಅವರು ಪತ್ರಕರ್ತರಾಗಿ ತಮ್ಮ ವೃತ್ತಿ ಜೀವನವನ್ನ ಶುರು ಮಾಡ್ತಾರೆ. ಉತ್ಥಾನ ಪತ್ರಿಕೆಯಲ್ಲಿ ಶುರು ಮಾಡಿ ಆಮೇಲೆ ಬಹಳಷ್ಟು ಬೇರೆ ಬೇರೆ ಪ್ರಕಟಣಾ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವಾಗ ಅವರು ಪ್ರಜಾವಾಣಿಯಲ್ಲಿ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ವೃತ್ತಿ ಜೀವನದನ್ನ ಹೇಳಿದ್ರೆ ಏನು ಹೇಳ್ದಂಗ ಆಗೋದಿಲ್ಲ ಸೂರ್ಯಪ್ರಕಾಶ್ ಪಂಡಿತ್ ಅವ್ರ ಬಗ್ಗೆ. ಅವರ ಆಸಕ್ತಿ, ಉತ್ಸಾಹ, ಆಮೇಲೆ ಹಾಸ್ಯ ಪ್ರಜ್ಞೆ, ಅವರ ಜೊತೆ ಮಾತಾಡಿದವ್ರು ಎಲ್ಲರಿಗೂ ಗೊತ್ತು. ಇನ್ನ ಸ್ವಲ್ಪ ಜಾಸ್ತಿ ಪರಿಚಯ ಅವ್ರಿಗೆ ಎಂತಹ ಸಂದರ್ಭದಲ್ಲೂ ಅವರಿಗೆ ಹೊಳೆಯುತ್ತುವ ಒಂದು ಹಾಸ್ಯದ ಮಿಂಚು ತುಂಬಾನೇ ವಿಶೇಷವಾಗಿರುತ್ತೆ. ಅವರ ಬೇರೆ ಬೇರೆ ಓದುಗಳು, ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರಿಗೆ ಇರುವ ಒಂದು ಒಳನೋಟಗಳು, ಅವರ ಬರಹಗಳನ್ನು ನೋಡಿದವ್ರಿಗೆ ಎಲ್ಲರಿಗೆ ಗೊತ್ತು. ಅಭಿಜ್ಞಾನದ ಪುಸ್ತಕಗಳು ಸಾಕಷ್ಟು ಸಾಕ್ರು ರಾಮಚಂದ್ರ ರಾವ್ ಪುಸ್ತಕಗಳನ್ನು ಪ್ರಕಟಣೆ ಮಾಡೋ ಒಂದು ಅವಕಾಶ ನಮ್ಗೆ ದೊರಕಿತ್ತು ಅಭಿಜ್ಞಾನದಲ್ಲಿ. ಅದಕ್ಕೆ ಪಂಡಿತ್ ಅವರು ಬರೆದಿರೋ ಮುನ್ನುಡಿಗಳು ಎಷ್ಟು ಚೊಕ್ಕವಾಗಿ ಒಂದು ಫ್ರೇಮ್ ವರ್ಕ್ ಹಾಕೊಡುತ್ತೆ. ಮುನ್ನುಡಿಗಳನ್ನೇ ಸೇರಿಸಿ ಒಂದು ವಾಲ್ಯೂಮ್ ತರಬೇಕು ಅಂತ ತುಂಬಾ ಸತಿ ನಮ್ದು ಒಂಥರ ಕಾಲೆಳೆಯೋ ಒಂದು ನಡೀತಾ ಇರುತ್ತೆ. ತುಂಬಾ ಹೃತ್ಪೂರ್ವಕ ಸುಸ್ವಾಗತ ಪಂಡಿತ್ ಅವರೇ. ಕಾರ್ಯಕ್ರಮ ನಡ್ಸ್ಕೊಡ್ಬೇಕು ಅಂತ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಪ್ರೊಫೆಸರ್ ಸಾಕ್ರು ರಾಮಚಂದ್ರ ರಾಯರ್ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಿಮ್ ಜೊತೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಇತಿಹಾಸ ಅಕಾಡೆಮಿಗೆ ಮೊದಲನೇದಾಗಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಪ್ರೊಫೆಸರ್ ಸಾಕ್ರು ರಾಮಚಂದ್ರ ರಾಯರು ನನಗೆ ನೇರ ಗುರುಗಳು. ಅವರ ಪದತಲದಲ್ಲಿ ಕುಳಿತು ನಾನು ಹಲವಾರು ವಿಷಯಗಳನ್ನ ಹಲವು ವರ್ಷಗಳ ಕಾಲ ಅಭ್ಯಾಸವನ್ನ ಮಾಡಿದ್ದೀನಿ. ಹಾಗಾಗಿ ಗುರುಗಳ ಬಗ್ಗೆ ಸ್ಮರಣೆ ಮಾಡ್ಕೊಳ್ಳೋದಿಕ್ಕೆ ಅವ್ರ ಸ್ಮರಣೆ ಪ್ರತಿನಿತ್ಯ ನಡೀತಾ ಇರುತ್ತೆ. ಆದ್ರೆ ವಿಶೇಷವಾಗಿ ಅವ್ರ ಬಗ್ಗೆ 4 ಜನರ ಜೊತೆ ಹಂಚಿಕೊಳ್ಳುವಂತ ಒಂದು ಅವಕಾಶ ಇವತ್ತು ಒದಗಿ ಬಂದಿದೆ. ಅದಕ್ಕಾಗಿ ನನಗೆ ಸಂತೋಷವಾಗ್ತಾ ಇದೆ. ಈ ಸಂತೋಷವನ್ನ ಒದಗಿಸೋದಕ್ಕಾಗಿ ಮತ್ತೊಮ್ಮೆ ನಾನು ಇತಿಹಾಸ ಅಕಾಡೆಮಿಯ ಎಲ್ಲ ಆತ್ಮೀಯರಿಗೂ ಕೂಡ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಒಂದು ರೀತಿ ಎಲ್ಲರೂ ಕೂಡ ಪರೋಕ್ಷ ಸ್ಥಿತಿಯಲ್ಲಿ ನನ್ನ ಮಾತುಗಳನ್ನ ಕೇಳಿಸ್ಕೊಳ್ತಾ ಇರುವಂತ ನಮ್ಮ ಗುರುಗಳ ಶಿಷ್ಯರಿಗೆ, ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳು. ನನ್ನ ಬಗ್ಗೆ 4 ಒಳ್ಳೆ ಮಾತುಗಳನ್ನ ಆಡಿದ ಸ್ನೇಹಿತರಾದ ಸೂರ್ಯಪ್ರಕಾಶ್ ಅವರಿಗೂ ಕೂಡ ಕೃತಜ್ಞತೆಗಳು. ಇನ್ನು ನೇರ ವಿಷಯಕ್ಕೆ ಬರೋಣ. ಇವತ್ತು ಹುಣ್ಣಿಮೆ ಅಂತ ಹೇಳಿದ್ರೆ ತಂಪು. ಹುಣ್ಣಿಮೆ ನಮ್ಮ ಪರಂಪರೆಯಲ್ಲಂತೂ, ಭಾರತೀಯ ಪರಂಪರೆಯಲ್ಲಿ ಹುಣ್ಣಿಮೆ, ಪೂರ್ಣಚಂದ್ರ, ಇದಕ್ಕೆಲ್ಲ ನಮ್ಮ ಕಾವ್ಯ ಪರಂಪರೆಯಲ್ಲಿ ಸಂಸ್ಕೃತಿಯ ಒಂದು ಒಟ್ಟು ಅದರ ಚೌಕಟ್ಟಿನಲ್ಲಿ ಬಹಳ ಮಹತ್ವ ಇದೆ. ಅದರಲ್ಲೂ ಇವತ್ತಿನ ಹುಣ್ಣಿಮೆಗೆ ಬಹಳ ವಿಶೇಷ ಇದೆ. ಈ ಹುಣ್ಣಿಮೆ ಅಂತ
ನಾವು ನೆನೆಸ್ಕೊಂಡ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ತಂಪಿನ ಅನುಭವ ಆಗುತ್ತೆ. ಪ್ರೇಮಿಗಳಿಗೆ ಒಂದು ರೀತಿ, ಜ್ಞಾನಿಗಳಿಗೆ ಒಂದು ರೀತಿಯಲ್ಲಿ, ಕಲಾವಿದರಿಗೆ ಒಂದು ರೀತಿಯಲ್ಲಿ, ಹೀಗೆ ಹಲವಾರು ಸಂದರ್ಭಗಳಲ್ಲಿ ಆ ಹುಣ್ಣಿಮೆಯ ತಂಪು ನಮ್ಮ ಅನುಭವಕ್ಕೆ ಬರುತ್ತೆ. ನನಗೆ ವೈಯಕ್ತಿಕವಾಗಿ ನಮ್ಮ ಗುರುಗಳನ್ನ ನೆನೆಸ್ಕೊಂಡಾಗೆಲ್ಲ ನನಗೆ ಆ ತಂಪಿನ ಅನುಭವ ಆಗುತ್ತೆ. ನನಗೆ ಹುಣ್ಣಿಮೆನೇ ಆಗ್ಬೇಕಾಗಿಲ್ಲ ಆ ತಂಪಿನ ಅನುಭವ ಆಗೋದಕ್ಕೆ. ಗುರುಗಳ ಸ್ಮರಣೆ ಮಾಡಿಕೊಂಡ್ರೆ ಅವರ ಮುಖದಲ್ಲಿ ಮಿಂಚ್ತಾ ಇದ್ದಂತ ಆ ಮಂದಸ್ಮಿತ ಏನಿದೆ, ಅದರ ಸ್ಮರಣೆ ಆದ್ರೇನೆ ಸಾಕು, ನನಗೆ ಆ ಒಂದು ದಿವ್ಯವಾದಂತ ಒಂದು ತಂಪಿನ ಅನುಭವ ಆಗುತ್ತೆ. ಗುರುಗಳ ವ್ಯಕ್ತಿತ್ವವೇ ಅಂಥದ್ದು. ಗುರುಗಳ ಆ ವ್ಯಕ್ತಿತ್ವ ಎರಡು ರೀತಿ ಪ್ರಕಟ ಆಗ್ತಾ ಇತ್ತು. ಒಂದು ನೇರ ಅವರ ಸಾಮೀಪ್ಯದಲ್ಲಿ ನಮಗೆ ಸಿಗ್ತಾ ಇದ್ದಿದ್ದು, ಇನ್ನೊಂದು ಅವರ ಬರಹಗಳ ಮೂಲಕ ಸಿಗ್ತಾ ಇತ್ತು. ಹಾಗಾಗಿ ಇಂಥ ಒಂದು ಹುಣ್ಣಿಮೆಯ ದಿನ ಅವರನ್ನ ನೆನ್ಸ್ಕೊಳ್ಳುವಂತ ಒಂದು ಅವಕಾಶ ಒದಗಿದ್ದು ಬಹಳ ಸಂತೋಷ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಇವತ್ತು ನಾನೇ ಆರಿಸ್ಕೊಂಡಂತ ಶೀರ್ಷಿಕೆ ಏನು ಅಂತ ಹೇಳಿದ್ರೆ, ಭಾರತೀಯತೆಯ ವಿಶ್ವಕೋಶ ಪ್ರೊಫೆಸರ್ ಸಾಕ್ರು ರಾಮಚಂದ್ರ ರಾವ್ ಅಂತ ಹೇಳಿ. ಮೊದಲಿಗೆ ನಾನು ಆ ಶೀರ್ಷಿಕೆಯನ್ನ ಬೇರೆ ರೀತಿ ಕೊಡುವಂತ ಒಂದು ಪ್ರಯತ್ನ ಮಾಡಿದ್ದೆ. ಭಾರತೀಯತೆಯ ಮಾತುಗಾರ ಅಂತ ಹೇಳಿ ಮಾಡೋಣ ಅಂತ ಹೇಳಿ. ಸ್ವಲ್ಪ ಈ ಮಾತುಗಾರ ಅಂತ ಹೇಳಿದ್ರೆ ನಮ್ಮಲ್ಲಿ ಈಗ ಅದಕ್ಕೆ ಅಷ್ಟೊಂದು ಒಳ್ಳೆ ಅರ್ಥ ಕಲ್ಪಿಸುವಂತ ಅವಕಾಶ ಕಡಿಮೆ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಶೀರ್ಷಿಕೆಯನ್ನ ಬದಲಾಯಿಸ್ಕೊಂಡೆ. ಮಾತುಗಾರ ಅಂತ ಯಾಕೆ ನಾನು ಹೇಳಬೇಕು ಅಂತಿದ್ದೆ ಅಂತ ಹೇಳಿದ್ರೆ, ಇವತ್ತು ಮಾತು ಅಪಮೌಲ್ಯ ಆಗ್ತಾ ಇದೆ. ಮಾತಿನ ವಿಜೃಂಭಣೆಯಲ್ಲಿ ಮಾತು ಹೆಚ್ಚಿದಷ್ಟುನು ಮಾತಿನ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಇವತ್ತು ಭಾರತೀಯತೆಯ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಮಾತು ಹೆಚ್ಚು ಕೇಳ್ತಾ ಇದ್ದೀವಿ, ಆದ್ರೆ ಅದ್ರ ಮೌಲ್ಯ, ತೂಕ ಕಡಿಮೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ರಾಮಚಂದ್ರಾಯರ ವಿಶೇಷತೆ, ಅನಿವಾರ್ಯತೆ, ಅವರ ಪ್ರಸ್ತುತತೆ ಏನು ಅನ್ನೋದನ್ನ ಆ ಮಾತುಗಾರ ಅನ್ನೋ ಶಬ್ದದಲ್ಲಿ ಹೇಳುವಂತ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನು ಅಂದ್ಕೊಂಡೆ. ಆದ್ರೆ ಅದಕ್ಕೆ ಬೇರೆ ಅರ್ಥಗಳು ಬರೋ ಒಂದು ಲಘುವಾದಂತ ಒಂದು ಅರ್ಥ ಬಂದ್ಬಿಡ್ಬಹುದು ಅನ್ನೋ ಕಾರಣಕ್ಕೆ ಭಾರತೀಯತೆಯ ವಿಶ್ವಕೋಶ ಅಂತ ಹೇಳಿ ನಾನು ಮಾಡ್ಕೊಂಡೆ. ಇದು ಇನ್ನೂ ಒಂದು ರೀತಿಯಲ್ಲಿ ಅವರಿಗೆ ಹೆಚ್ಚು ಒಪ್ಪುವಂತ ಒಂದು ಶೀರ್ಷಿಕೆನೆ ಹೌದು. ಅವರು ಭಾರತೀಯತೆಯ, ಭಾರತೀಯ ಸಂಸ್ಕೃತಿಯ ಒಂದು ಜೀವಂತವಾದಂಥ ನಡೆದಾಡುವ ಒಂದು ವಿಶ್ವಕೋಶದ ರೀತಿಯಲ್ಲಿ ರಾಮಚಂದ್ರಾಯರು ಇದ್ರು. ವಿಶ್ವಕೋಶ ಅಂದ್ರೆ ಏನು? ಎನ್ಸೈಕ್ಲೋಪೀಡಿಯಾ ನಮ್ಗೆಲ್ಲ ಗೊತ್ತೇ ಇದೆ. ನಮ್ಗೆ ಯಾವುದೇ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂತಿದ್ರು ಕೂಡ ತಕ್ಷಣ ನಾವು ಆ ವಿಶ್ವಕೋಶವನ್ನ ನಾವು ರೆಫರ್ ಮಾಡ್ತೀವಿ. ಹಾಗೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ನಮಗೆ ಏನಾದ್ರೂ ತಕ್ಷಣ ಒಂದು ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾವು ಆಗ ರಾಮಚಂದ್ರಾಯರು ಭೌತಿಕವಾಗಿ ನಮ್ಮ ಮುಂದೆ ಇದ್ದಾಗ ನಾವು ರಾಮಚಂದ್ರಾಯರನ್ನ ಅಪ್ರೋಚ್ ಮಾಡ್ಬೋದಾಗಿತ್ತು. ಆಮೇಲೆ ಅವರ ವಿಸ್ತಾರವಾದಂತ ಗ್ರಂಥ ರಾಶಿ ಏನಿದೆ ಅವರು ಬರೆದಂಥದ್ದು, ಅದನ್ನ ನೋಡಿದ್ರೆ ನಮ್ಗೆ ಭಾರತೀಯತೆ, ನಮ್ಗೆ ಬೇಕು ಇನ್ಫಾರ್ಮೇಶನ್ ಅಂತಿದ್ರು ಕೂಡ ಅವ್ರದ್ದು ಯಾವುದೋ ಒಂದು ಕೃತಿಯಲ್ಲಿ ಅದ್ರ ಒಂದು ಸಣ್ಣ ಸುಳಿವಾದ್ರೂ ಸಿಗತ್ತೆ. ಅಂದ್ರೆ ಭಾರತೀಯ ಸಂಸ್ಕೃತಿಯ ಎಲ್ಲ ಆಯಾಮಗಳ ಬಗ್ಗೆಯೂ ಅವರು ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳಲ್ಲೂ ಅನ್ನೋ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಈ ದೃಷ್ಟಿಯಿಂದ ಅವರು ಒಂದು ವಿಶ್ವಕೋಶದ ರೀತಿಯಲ್ಲೇ ಇದ್ದಂಥವ್ರು ಅನ್ನೋ ಕಾರಣಕ್ಕೆ ನಾನು ಆ ಶೀರ್ಷಿಕೆಯನ್ನ ನಾನು ಇಟ್ಕೊಂಡೆ. ಅದು ಮುಂದಕ್ಕೆ ಕೆಲವೊಂದು ನಿಮಿಷಗಳಲ್ಲಿ ಅದು ಗೊತ್ತಾಗತ್ತೆ, ಅದರ ವ್ಯಾಪ್ತಿ ಏನು, ರಾಯರ ವ್ಯಾಪ್ತಿ ಏನು ಅನ್ನುವಂಥದ್ದು. ನಾನು ಗುರುಗಳ ಬಗ್ಗೆ ಹಲವಾರು ವೇದಿಕೆಗಳಲ್ಲಿ ಮಾತಾಡುವಂಥದ್ದು ಬಹಳ ಸಂತೋಷದ ವಿಷಯ. ಸಂತೋಷದಿಂದ ಮಾತಾಡಿದ್ದೀನಿ. ಪ್ರತಿ ಸಲ ನಾನು ಮಾತಾಡ್ಬೇಕಾದ್ರೂ ಒಂದು ಪ್ರಶ್ನೆ ಬರುತ್ತೆ, ಗುರುಗಳು ಹೇಗೆ ನಮಗೆ ಪ್ರಸ್ತುತ ಆಗ್ತಿರ್ತಾರೆ ಅನ್ನೋದನ್ನ ನಾನು ಪ್ರಶ್ನೆ ಹಾಕೊಂಡ್ರೆ, ನನಗೆ ಈಗ ರಾಮಚಂದ್ರರಾಯರ ಪ್ರಸ್ತುತತೆ ಹೆಚ್ಚು ಅಂತ ಅನ್ಸುತ್ತೆ. ಈ ಸಂದರ್ಭದಲ್ಲಿ ಅವರು ಭೌತಿಕವಾಗೂ ನಮ್ಮ ಜೊತೆ ಇದ್ದಿದ್ರೆ ಅವರ ಸ್ಪಂದನೆ ಹೇಗಿರ್ತಿತ್ತು ಅನ್ನುವಂಥದ್ದು ಕೂಡ ಬಹಳ ಒಂದು ರೀತಿ ನನಗೆ ಕಾಡುವಂತ ಒಂದು ಸಂಗತಿ. ಅವ್ರು ಭೌತಿಕವಾಗಿಲ್ಲ, ಆದ್ರೆ ಅವರ ವಿಶಾಲ ಗ್ರಂಥರಾಶಿ ಇದೆಯಲ್ಲ, ಅದು ನಮಗೆ ಈಗ ಹೆಚ್ಚು ಪ್ರಸ್ತುತ ಅಂತ ಅನ್ಸುತ್ತೆ. ಯಾಕದ್ ಹಾಗನ್ಸತ್ತೆ ಅಂತ ಹೇಳಿದ್ರೆ, ಆರಂಭದಲ್ಲೇ ನಾನು ಹೇಳಿದಾಗೆ ಇವತ್ತು ಸಂಸ್ಕೃತಿಯ ಬಗ್ಗೆ ಹೆಚ್ಚು ಮಾತಾಡ್ತಿದ್ದೀವಿ, ಆದ್ರೆ ಅದರಲ್ಲಿ ಸಂಸ್ಕೃತಿಯೇ ಇರೋದಿಲ್ಲ. ಇದು ಒಂದು ಚೋದ್ಯ. ಇದರ ನಡುವೆ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಹ ವ್ಯಕ್ತಿ ಹೇಗಿರಬೇಕು ಮತ್ತೆ ಅವನ ಕೊಡುಗೆ ಹೇಗಿರಬೇಕು, ಇದು ಎರಡರ ಬಗ್ಗೆನೂ ಒಂದು ಮಾದರಿಯಾಗಿ ನಮ್ಮ ಮುಂದೆ ನಿಲ್ಲಬಲ್ಲಂತ
ಒಂದು ಧೀಮಂತ ವ್ಯಕ್ತಿ ಅಂತ ಹೇಳಿದ್ರೆ ಸಾಕ್ರು ರಾಮಚಂದ್ರಾಯರು ನಮ್ಮ ಗುರುಗಳು. ನನ್ನ ಮುಂದಿನ ಉಪನ್ಯಾಸದ ಹಲವಾರು ಸಂದರ್ಭಗಳಲ್ಲಿ ವೈಯಕ್ತಿಕವಾಗಿ ನನ್ನ ಕೆಲವೊಂದು ಮಾತುಗಳು ಅದೆಲ್ಲ ಬರುತ್ತೆ, ಅದು ಅನಿವಾರ್ಯ. 10 ವರ್ಷ ಅವರ ಸಾಮೀಪ್ಯದಲ್ಲಿ ಇದ್ದಿದ್ರಿಂದ ನನಗೆ ಆ ವೈಯಕ್ತಿಕತೆಯನ್ನ ಕಳಿಸ್ಕೊಂಡು ಮಾತಾಡುವಂಥದ್ದು ಕಷ್ಟ. ಮತ್ತೆ ನಾನು ದೊಡ್ಡ ವಿದ್ವಾಂಸನೂ ಅಲ್ಲ, ಅವರ ಕೃತಿಗಳನ್ನ ವಿದ್ವತ್ ನೆಲೆಯಿಂದ ನೋಡುವಂಥದ್ದು ನನಗೆ ಕಷ್ಟ. ಅವ್ರು ಕೆಲಸ ಮಾಡಿದಂತಹ ಎಲ್ಲಾ ಕ್ಷೇತ್ರಗಳಲ್ಲಿ ಒಳಹೊಕ್ಕು ನೋಡುವಂಥದ್ದು. ಹಾಗಾಗಿ ಆ ವೈಯಕ್ತಿಕ ಒಂದು ಬಾಂಧವ್ಯ ಹಿನ್ನೆಲೆಯಲ್ಲೇ ಸಾಕಷ್ಟು ಸಂಗತಿಗಳನ್ನ ನಾನು ಹೇಳಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ಮನ್ನಿಸ್ಬೇಕು ಎಲ್ಲರೂ. 2-3 ಸದ್ಯದ ಒಂದು ವಿದ್ಯಮಾನಗಳನ್ನ ಮೆಲುಕು ಹಾಕಿದ್ರೆ ರಾಯರ ಪ್ರಸ್ತುತತೆ ಯಾಕೆ ಇಂದು ಹೆಚ್ಚು ಅನಿವಾರ್ಯ ಅನ್ನುವಂಥದ್ದು ಗೊತ್ತಾಗುತ್ತೆ. ಇತ್ತೀಚೆಗಷ್ಟೇ 1.5 ತಿಂಗಳ ಹಿಂದೆ ನಾನು ಒಂದು ಉಪನ್ಯಾಸದ ಸಂದರ್ಭದಲ್ಲಿ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದೆ. ಏನು ಅಂತ ಹೇಳಿದ್ರೆ, ಭಾರತೀಯ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ಧಾರೆಗಳು, ಭಿನ್ನ ಧಾರೆಗಳಲ್ಲಿ ಸಂಸ್ಕೃತಿಯ ಕೆಲವೊಂದು ಹೊಳಹುಗಳು, ಕೆಲವೊಂದು ಸಂಗತಿಗಳು ಪ್ರಕಟ ಆಯಿತು. ಕೆಲವೊಂದು ಒಂದ್ರಲ್ಲಿ ಇನ್ನೊಂದ್ರಲ್ಲಿ ಸೇರ್ತಿರತ್ತೆ, ಇನ್ನೆಲ್ಲೋ ಪ್ರತ್ಯೇಕವಾಗಿ ಉಳ್ಕೊಳ್ಳುತ್ತೆ, ಮತ್ತೆ ಅದೆಲ್ಲೋ ಸೇರುತ್ತೆ. ಹೀಗೆ ಒಂದೇ ಅನ್ನುವಂತ ಒಂದು ಧಾರೆ ಹೇಳುವಂಥದ್ದು ಕಷ್ಟ. ಒಂದರ ಪ್ರಭಾವಗಳು ಇನ್ನೊಂದ್ರ ಮೇಲೆ ಹೀಗೆಲ್ಲ ಇರುತ್ತೆ. ಹಾಗೆ ಹೇಗೆ ಇದು ವೈದಿಕವಾದಂತ ಒಂದು ಧಾರೆ ಬಂತು, ಅದ್ರ ಜೊತೆಗೆ ತಂತ್ರ ಆಗಮಗಳ ಇನ್ನೊಂದು ಧಾರೆನೂ ಬಂತು. ಇದೆಲ್ಲೋ ಒಂದ್ ಜಾಗದಲ್ಲಿ ಮೀಟ್ ಆಗ್ತಿರತ್ತೆ, ಮತ್ತೆ ಪ್ರತ್ಯೇಕವಾಗ್ತಿರತ್ತೆ, ಹೀಗೆಲ್ಲ ನಡೆಯತ್ತೆ ಅಂತ ಹೇಳ್ತಾ ಒಂದು ಉದಾಹರಣೆಯನ್ನ ಕೊಟ್ಟೆ. ಆ ಸಂದರ್ಭದಲ್ಲಿ ಆಗಷ್ಟೇ ನಡೆದಂತ ಒಂದು ವಿದ್ಯಮಾನ ಅದು. ನಮ್ಮನ್ನು ಅಗಲಿದಂತ ಕೊರೋನಾ ಕಾರಣದಿಂದಾಗಿ ಖ್ಯಾತ ಹಿನ್ನೆಲೆ ಗಾಯಕ, ನನಗೆ ಬಹಳ ವೈಯಕ್ತಿಕವಾಗಿ ಇಷ್ಟವಾದಂತ ಒಬ್ಬ ವ್ಯಕ್ತಿಯಾಗಿ ಕೂಡ, ನನಗೆ ಅವ್ರ ನೇರ ಪರಿಚಯ ಇಲ್ಲದೆ ಇದ್ದಿರ್ಬೋದು, ಆದ್ರೆ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇದ್ದಂತ ಒಂದು ವಿಧಾನದಲ್ಲಿ ನನಗೆ ಬಹಳ ನಮ್ಮವರೇ ಅಂತ ಅನ್ನಿಸುವಂತ ಒಂದು ಆತ್ಮೀಯತೆ ಇದ್ದಂತ ಒಬ್ಬ ವ್ಯಕ್ತಿ SP ಬಾಲಸುಬ್ರಹ್ಮಣ್ಯಂ ಅವರು ನಿಧನರಾದಾಗ ಅವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಕೆಲವೊಂದು ಪ್ರಶ್ನೆಗಳು ತುಂಬಾ ಜನಕ್ಕೆ ಬಂತು. ಅದೇ ರೀತಿ ನನಗೂ ಪ್ರಶ್ನೆ ಬಂತು. ಏನು ಅಂತ ಹೇಳಿದ್ರೆ, ಅವರು ಹಲವು ಸಲ ಹೇಳ್ಕೊಳ್ತಿದ್ರು ನಾನು ಬ್ರಾಹ್ಮಣ ಅಂತ ಹೇಳಿ. ನಾನು ಯಾವ್ದೋ ಜಾತಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಯಾರು ತಪ್ಪಾಗಿ ಭಾವಿಸ್ಬೇಡಿ. ಒಂದು ಸಾಂಸ್ಕೃತಿಕವಾದಂತ ಒಂದು ಹಿನ್ನೆಲೆಗೋಸ್ಕರ ನಾನು ಹೇಳ್ತಾ ಇರುವಂತ ಸಂಗತಿ. ಆದ್ರೆ ಅವರ ಅಂತ್ಯಕ್ರಿಯೆ ಸಾಮಾನ್ಯವಾಗಿ ಬ್ರಾಹ್ಮಣರಲ್ಲಿ ಸಾಮಾನ್ಯವಾಗಿ ಎಲ್ಲ ಬ್ರಾಹ್ಮಣರು ಅಗ್ನಿಸ್ಪರ್ಶೆಯ ಮೂಲಕವೇ ಅಂತ್ಯ ಸಂಸ್ಕಾರವನ್ನು ಮಾಡುವಂಥದ್ದು. ಆದ್ರೆ ಬಾಲಸುಬ್ರಹ್ಮಣ್ಯಂ ಅವರ ಸಂದರ್ಭದಲ್ಲಿ ಅವರನ್ನ ಸಮಾಧಿ ಮಾಡಲಾಯಿತು. ಇದು ಬಹಳ ನನಗೆ ಒಂದು ಸಂಸ್ಕೃತಿಯ ಒಂದು ವಿದ್ಯಾರ್ಥಿಯಾಗಿ ನನಗೆ ಕುತೂಹಲ ಅಂತ ಅನ್ನಿಸ್ತು. ನಾನು ಸಾಕಷ್ಟು ಜನರನ್ನೆಲ್ಲ ಆವಾಗ ವಿಚಾರಿಸಿದೆ. ಆಂಧ್ರದಲ್ಲಿ ನನಗೆ ಪರಿಚಯ ಇದ್ದಂಥವ್ರು, ಕೆಲವರು ವಿದ್ವಾಂಸರು, ಇವ್ರನ್ನೆಲ್ಲ ತುಂಬಾ ಜನ, ಒಂದು 5-6 ಜನ ವಿದ್ವಾಂಸರ ಜೊತೆ ಎಲ್ಲ ನಾನು ಚರ್ಚೆ ಮಾಡಿದೆ. ನಾನು ಕೆಲವೊಂದು ಗ್ರಂಥಗಳನ್ನೆಲ್ಲ ನೋಡುವಂಥದ್ದು ಹೀಗೆಲ್ಲ ಮಾಡಿದೆ. ಆಗ ಒಂದು ಸ್ಪಷ್ಟವಾದಂತ ಸಂಗತಿ ಏನು ಅಂತ ಹೇಳಿದ್ರೆ, ಆ ನಿರ್ದಿಷ್ಟವಾದಂತ ಯಾವ ಪಂಗಡಕ್ಕೆ ಬಾಲಸುಬ್ರಹ್ಮಣ್ಯಂ ಅವರು ಸೇರಿದ್ರು, ಅವರು ವೇದಗಳ ಜೊತೆಗೆ ಆಗಮಗಳನ್ನು ಅವರು ಪ್ರಧಾನವಾಗಿ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಅವರು ವೇದ ಪ್ರಾಮಾಣ್ಯ ಹೇಗೆ ಮುಖ್ಯವೋ ಹಾಗೆ ಆಗಮಗಳನ್ನು ಪ್ರಮಾಣವಾಗಿ ತಗೊಳ್ಳೋದ್ರಿಂದ ಆಗಮೋಕ್ತ ರೀತಿಯಲ್ಲಿ ಅವರಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಲಾಯಿತು. ಆಗಮಗಳಲ್ಲಿ ಒಂದು ಶರೀರ ಏನಿದೆ, ಕೊನೆಯ ಜೀವ ಬಿಟ್ಟಂತ ಶರೀರ, ಅದನ್ನ ಶಿವನ ರೂಪದಲ್ಲೇ ನೋಡಿ ಹೀಗೆ ಆ ಪ್ರಕ್ರಿಯೆಗಳೆಲ್ಲ ಇರುತ್ತೆ, ಆ ಪ್ರಕಾರ ಮಾಡಿದ್ರು ಅಂತ ಹೀಗೆ ಎಲ್ಲ ಹೇಳ್ತಾ ನಾನು, ಅಂದ್ರೆ ಹೇಗೆ ಆ ಭಿನ್ನ ಭಿನ್ನ ರೀತಿಯಲ್ಲಿ ಬೇರೆ ಬೇರೆ ಧಾರೆಗಳು ಕಾಣಿಸ್ಕೊಳ್ಳುತ್ತೆ ಸಂಸ್ಕೃತಿಯಲ್ಲಿ. ಇದೊಂದು ವಿಶಿಷ್ಟವಾದಂತ ಒಂದು ಸಂದರ್ಭ ಅಂತ ನಾನು ಹೇಳಿದೆ. ಅದಕ್ಕೆ ಇವಾಗ ಕಾಶ್ಮೀರ ಶೈವದಲ್ಲೂ ಕೂಡ ಅಭಿನವ್ ಗುಪ್ತಾ ಇವರೆಲ್ಲನೂ ಅವರು ಆಗಮ ತಂತ್ರಗಳ ಮೂಲಕವೇ ತಮ್ಮ ಸಿದ್ಧಾಂತವನ್ನ ಪ್ರಕಟ ಮಾಡಿರುವಂಥದ್ದು. ಹೀಗೆಲ್ಲ ನಾನು ಹೇಳಿದೆ. ಅದು ಹೇಳಿದ ಸ್ವಲ್ಪ ನಿಮಿಷಗಳಲ್ಲೇ ಇದ್ರ ಬಗ್ಗೆ ಕೆಲವರೆಲ್ಲ ಒಂದು ರೀತಿಯಲ್ಲಿ ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಟೀಕೆ ಮಾಡಿದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಅಲ್ಲ. ಅಂದ್ರೆ ನಾನು ವೇದ ಸಂಸ್ಕೃತಿಯನ್ನ ವಿಭಜನೆ ಮಾಡೋದಕ್ಕೆ ಹೊರಟು ಬಿಟ್ಟಿದ್ದೀನಿ ನನ್ನ ಮಾತಿನ ಮೂಲಕ, ಹೀಗೆ ಹಾಗೆ ಅಂತ ಏನೇನೋ ಮಾಡಿದ್ರು. ಅದು ಆಮೇಲೆ ನನ್ ಗಮನಕ್ಕೆ ಬಂತು, ಅದು ಪ್ರಶ್ನೆ ಅದಲ್ಲ. ಆದ್ರೆ ಹಾಗೆ ಟೀಕೆ ಮಾಡ್ತಿದ್ದವ್ರಿಗಾದ್ರೂ ಇದ್ರ ಬಗ್ಗೆ ತಂತ್ರ ಆಗಮಗಳು ಇದ್ರ ಬಗ್ಗೆ ಎಲ್ಲ ಪರಿಚಯ ಇತ್ತಾ ಅಂತ ನೋಡಿದ್ರೆ ಇರ್ಲಿಲ್ಲ ಅಂತ ಹೇಳಿ ಅವ್ರುಗಳೇ ಹೇಳ್ಕೊಳ್ಳುವಂತ ಸಂಗತಿಗಳೆಲ್ಲ ನಡೀತು. ಇಂಥ ಸಂದರ್ಭದಲ್ಲಿ ನನಗೆ ಗುರುಗಳು ನೆನಪಾಗ್ತಾರೆ.
ಇಲ್ಲಿ ಮುಖ್ಯ ಅನ್ನುವಂಥದ್ದು ಯಾರೋ ನನ್ನ ಮಾತಿಗೆ ಸ್ಪಂದಿಸಿ ಏನೋ ಟೀಕೆ ಮಾಡಿದ್ರು ಅನ್ನುವಂಥದ್ದಲ್ಲ. ಒಂದು ಸಂಸ್ಕೃತಿಯ ಈ ವೈವಿಧ್ಯ ಇದೆಯಲ್ಲ, ಈ ವೈವಿಧ್ಯವನ್ನ ಗುರುಗಳು ಕಟ್ಟಿಕೊಡ್ತಾ ಇದ್ದ ರೀತಿ, ನಮ್ಗೆ ಹೇಳ್ತಾ ಇದ್ದ ರೀತಿಯಲ್ಲ ಇತ್ತಲ್ವಾ, ಆ ರೀತಿ ನನಗೆ ಕಣ್ಣು ಮುಂದೆ ಬಂತು ಅಂತೇಳಿ. ಅವ್ರು ಹಲವಾರು ಸಂದರ್ಭಗಳಲ್ಲಿ ವೇದಗಳ ಬಗ್ಗೆ, ತಂತ್ರ ಆಗಮಗಳ ಬಗ್ಗೆ, ಇದ್ರ ವ್ಯತ್ಯಾಸಗಳು ಮತ್ತೆ ಇದ್ರ ವಿಶಿಷ್ಟತೆ, ಇದು ಎಲ್ಲಿ ಕೂಡತ್ತೆ, ಎಲ್ಲಿ ಬೇರೆಯಾಗತ್ತೆ, ಇದ್ರ ಬಗ್ಗೆ ಸಾಕಷ್ಟು ಸಂಗತಿಗಳನ್ನು ಹೇಳ್ತಾ ಇದ್ರು. ಅವ್ರ ಬರವಣಿಗೆಗಳು ಕಾಣಿಸಿದ್ದಾರೆ. ಅದು ಇಂಥ ಒಂದು ಸಂದರ್ಭದಲ್ಲಿ ರಾಯರು ಇದ್ದಿದ್ರೆ ಅವರು ಈ ತರದ ಸ್ಪಂದನೆಗಳಿಗೆಲ್ಲ ಹೇಗೆ ಸ್ಪಂದಿಸ್ತಾ ಇದ್ರು, ನಮಗೆ ಒಂದು ಮಾರ್ಗದರ್ಶನ ಸಿಗ್ತಾ ಇತ್ತಲ್ವಾ. ಯಾರು ಆ ರೀತಿಯ ಒಂದು ಮಾರ್ಗದರ್ಶನ ಕೊಡುವಂತ ಒಂದು ಕೆಲಸವನ್ನ ಮಾಡ್ಲಿಲ್ಲ. ಅದು ಅಂದ್ರೆ ಒಂದು ಸಂಸ್ಕೃತಿ ಹೇಗೆಲ್ಲ ಬೇರೆ ಬೇರೆ ಧಾರೆಗಳಲ್ಲಿ ಇರುತ್ತೆ ಅನ್ನುವಂಥದ್ದು ಸಾಕಷ್ಟು ಒಂದು ಕುತೂಹಲದ ವಿಷಯವೂ ಹೌದು. ಮತ್ತೆ ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಂಸ್ಕೃತಿಯ ಸೂಕ್ಷ್ಮಗಳನ್ನ ಬಹಳ ಮುಖ್ಯವಾದಂತ ಸಂಗತಿ. ಇಂಥ ಒಂದು ಸಂದರ್ಭದಲ್ಲಿ ರಾಯರು ಎಷ್ಟೆಲ್ಲಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ರಿಂದ ಅವರಿಗೆ ಅದರಲ್ಲಿ ಒಂದು ಸಾಮರಸ್ಯ ಕಾಣೋದಕ್ಕೆ ಸಾಧ್ಯ ಆಗ್ತಿತ್ತು. ವೈವಿಧ್ಯದಲ್ಲಿ ಒಂದು ಏಕತೆಯನ್ನು ಕಾಣ್ತಿತ್ತು. ಆ ಏಕತೆ ಹಿಂದೆ ಇರುವಂತ ಒಂದು ವೈವಿಧ್ಯವೇ ಅವರಿಗೆ ಕಾಣ್ತಾ ಇತ್ತು ಅಂತೇಳಿ ಅದು ನನಗೆ ಈ ಸಂದರ್ಭದಲ್ಲಿ ನೆನಪಾಯಿತು ಅಂತ. ಇದು ಒಂದು. ಇನ್ನೊಂದೇನಾಗಿದೆ ಅಂತ ಹೇಳಿದ್ರೆ, ಅಭಿನವ್ ಗುಪ್ತರ ಬಗ್ಗೆ, ಅಭಿನವ್ ಗುಪ್ತರು 1000ನೇ ವರ್ಷ ಆಯ್ತು. ಆ ಸಂದರ್ಭದಲ್ಲಿ ಅಭಿನವ್ ಗುಪ್ತರಿಗೆ ಆ ಬಗ್ಗೆ ಮಾತಾಡೋದಿಕ್ಕೆ ಅಂತ ಹೇಳಿ ಕೆಲವೊಂದು ಸಂಸ್ಥೆಗಳು, ಅಭಿಜ್ಞಾನವೂ ಸೇರಿದಂತೆ, ನಾವು ರಿಸೋರ್ಸ್ ಪರ್ಸನ್ಗಳನ್ನು, ಉಪನ್ಯಾಸ ಮಾಡುವಂತವ್ರನ್ನ ಹುಡುಕಾಟ ಮಾಡಿದ್ವಿ. ಬಹಳ ಕಷ್ಟ ಆಯ್ತು. ಅಭಿನವ್ ಗುಪ್ತರ ಕಾಂಟ್ರಿಬ್ಯೂಷನ್ ಭಾರತೀಯ ಸಂಸ್ಕೃತಿ ಮೇಲೆ ತುಂಬಾ ಇದೆ. ಆದ್ರೆ ಅವ್ರ ಬಗ್ಗೆ ಮಾತನಾಡೋದಕ್ಕೆ ನಮಗೆ ಒಂದು 2-3 ಜನ ಕೂಡ ಸಿಗ್ಲಿಲ್ಲ ಅಂತ ಹೇಳಿ. ಯಾಕೆ ಇದು ಅಂತ ಹೇಳಿದ್ರೆ, ಆಗ ಮತ್ತೆ ನಮಗೆ ರಾಮಚಂದ್ರಾಯರ ಕೊರತೆ ಕಾಣುತ್ತೆ. ರಾಮಚಂದ್ರಾಯರು ಅಭಿನವ್ ಗುಪ್ತರ ಬಗ್ಗೆ, ಅಂದ್ರೆ ಕಾಶ್ಮೀರ ಶೈವದ ಬಗ್ಗೆ ಕಾಶ್ಮೀರ ಶೈವದ ಬಗ್ಗೆ ಮಾತಾಡೋರ ಸಂಖ್ಯೆನೇ ಇವಾಗ ವಿರಳಾತಿ ವಿರಳ ಆಗ್ಬಿಟ್ಟಿದೆ. ಅಂತ ಸಂದರ್ಭದಲ್ಲಿ ಕಾಶ್ಮೀರ ಶೈವದ ಬಗ್ಗೆ ಅವ್ರು ಮಾತಾಡಿದ್ರು, ಬರುದ್ರು, ನಮಗೆ ವರ್ಷಗಟ್ಲೆ ಪಾಠ ಮಾಡಿದ್ರು. ಇದು ನನಗೆ ಮತ್ತೆ ಇನ್ನೊಬ್ರು ರಾಮಚಂದ್ರಾಯರ ತರ ಇಲ್ವಲ್ಲ ನಮ್ಮ ಮಧ್ಯೆ ಅನ್ನುವಂತ ಒಂದು ಕೊರತೆ ಎದ್ದು ಕಾಣ್ತು ಅಂತ. ಮತ್ತೆ ಈಗೇನಾಗಿದೆ, ನಮ್ಮ ಈ ಫೇಸ್ಬುಕ್, ಸಾರ್ವಜನಿಕ ವೇದಿಕೆಗಳು ಅನ್ನುವಂಥದ್ದು ಏನಾಗಿದೆ, ಅಂತರ್ಜಾಲ ಇತ್ಯಾದಿಗಳ ಮಾಧ್ಯಮ, ಸೋಷಿಯಲ್ ಮೀಡಿಯಾ, ಇದರಲ್ಲಿ ಕಿಡಿಗೇಡಿತನದಿಂದ ತಮಗಿರುವಂತ ಸ್ವಲ್ಪ ಪ್ರತಿಭೆಯನ್ನೋ ಇದನ್ನೋ ಕಿಡಿಗೇಡಿತನದಿಂದ ಉಪಯೋಗಿಸಿಕೊಂಡು ಏನೋ ಒಂದು ಆ ತಕ್ಷಣಕ್ಕೆ ಸ್ಪಂದಿಸುವಂಥದ್ದೇ ಪಾಂಡಿತ್ಯ ಅನ್ನುವಂಥ ಒಂದು ರೀತಿಯಲ್ಲಿ ಪ್ರತಿಬಿಂಬಿತವಾಗಿರುವಂತ ಈ ಕಾಲದಲ್ಲಿ ರಾಯರ ಕೊರತೆ ಎದ್ದು ಕಾಣುತ್ತೆ. ಆದ್ರೆ ಆ ಕೊರತೆಯನ್ನ ನೀಗಿಕೊಳ್ಳೋದಿಕ್ಕೂ ಕೂಡ ಅವರೇ ಒಂದು ವಾರಸಿಕೆಯನ್ನ ಬಿಟ್ಟು ಹೋಗಿದ್ದಾರೆ. ಇದನ್ನು ನಾವು ಗಮನಿಸಬೇಕು. ಹಾಗಾಗಿ ಇವತ್ತು ನಾನು ನನ್ನ ಹೆಚ್ಚಿನ ಉಪನ್ಯಾಸದ ಭಾಗವನ್ನ ಅದಕ್ಕೆ ನಾನು ಮೀಸಲಾಗಿರ್ತೀನಿ. ಏನದು ವಾರಸಿಕೆ ಅಂತ ಹೇಳಿದ್ರೆ, ಅವರು ಸುಮಾರು 250ಕ್ಕೂ ಹೆಚ್ಚು ಕೃತಿಗಳನ್ನ ಪ್ರಕಟ ಮಾಡಿದ್ದಾರೆ, ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಮುಖ್ಯವಾಗಿ. ಹತ್ರ 220-250 ಗ್ರಂಥಗಳು. ನಾವು ಒಂದು ಸಂದರ್ಭದಲ್ಲಿ ಪಟ್ಟಿ ಮಾಡ್ಬೇಕಾದ್ರೆ ಅವರು ಒಂದು ಪುಸ್ತಕದ ಬಗ್ಗೆ ಪುಸ್ತಕದಲ್ಲಿ ಸೇರಿಸೋದಕ್ಕೆ ಸುಮಾರು ಹತ್ರ ಒಂದು 250 ಹತ್ರ ಆ ಪಟ್ಟಿ ಬಂತದು. ಇನ್ನೂ ಎಷ್ಟೋ ಇರಬಹುದು, ನಮ್ಗೆ ಗೊತ್ತಿಲ್ಲ. ಲೇಖನಗಳಲ್ಲೂ ಸಾವಿರಾರು ಲೇಖನಗಳಿವೆ ಅವ್ರದ್ದು, ಅದನ್ನೆಲ್ಲವೂ ಕೂಡ ಪುಸ್ತಕ ರೂಪದಲ್ಲಿ ಬಂದಿಲ್ಲ. ಹೀಗೆ ಒಂದು ಅಗಾಧವಾದಂತ ಒಂದು ಸಾರಸ್ವತ ಸಂಪತ್ತನ್ನ ಅವ್ರು ಬಿಟ್ಟು ಹೋಗಿದ್ದಾರೆ. ಅದು ನಮಗೆ ಇವತ್ತು ಹೆಚ್ಚು ಪ್ರಸ್ತುತ ಅಂತ ನನಗೆ ಮತ್ತೆ ಅನ್ಸುತ್ತೆ. ಹೀಗೆ ನಮ್ಗೆ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಸಂಶಯ ಬಂತು, ಯಾವುದೋ ಒಂದು ವಿಷಯಕ್ಕೆ ನಾವು ಸ್ಪಂದಿಸಬೇಕು, ಯಾವುದೋ ಒಂದು ವಿಷಯವನ್ನ ಅರ್ಥ ಮಾಡ್ಕೋಬೇಕು. ಈ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾದಂತ ಒಂದು ಮಾದರಿಯನ್ನ ನಮಗೆ ಅವರ ಬರಹಗಳು ಕಟ್ಟಿಕೊಡುತ್ತೆ ಅಂತ. ಇದು ನಮಗೆ ರಾಮಚಂದ್ರಾಯರು ಯಾಕೆ ಒಂದು ಜೀವಂತ ವಿಶ್ವಕೋಶ ಅಂತ ಆಗ್ತಾರೆ ನಮ್ಮ ಭಾರತೀಯ ಸಂಸ್ಕೃತಿಗೆ ಅಂತ ಹೇಳಿದ್ರೆ ಈ ಕಾರಣದಿಂದ. ನೀವು ಯಾವುದೇ ಒಂದು ವಿಷಯದ ಬಗ್ಗೆ, ತಂತ್ರದ ಬಗ್ಗೆ ಏನೋ ತಿಳ್ಕೋಬೇಕು, ಅವ್ರು ಬರ್ದಿರ್ತಾರೆ, ಅದನ್ನ ನೋಡ್ಬೋದು. ವೇದಗಳ ಬಗ್ಗೆ ಬರ್ದಿದ್ದಾರೆ, ಜೈನ, ಬೌದ್ಧ, ಉಪನಿಷತ್ತು, ಶಾಂಕರ ಸಿದ್ಧಾಂತ, ರಾಮಾನುಜದ ಬಗ್ಗೆ ಬರ್ದಿದ್ದಾರೆ, ಮಧ್ವರ ಬಗ್ಗೆ ಬರ್ದಿದ್ದಾರೆ, ರಾಮಾಯಣದ ಬಗ್ಗೆನೇ ಬರ್ದಿದ್ದಾರೆ, ಮಹಾಭಾರತದ ಬಗ್ಗೆ ಬರ್ದಿದ್ದಾರೆ, ಶಿಲ್ಪಶಾಸ್ತ್ರದ ಬಗ್ಗೆ ಬರ್ದಿದ್ದಾರೆ, ಆಗಮಗಳ ಬಗ್ಗೆ ಬರ್ದಿದ್ದಾರೆ. ನೀವು ಯಾವ ಕ್ಷೇತ್ರನೇ ತಗೊಳ್ಳಿ, ಭಾರತೀಯ ಸಂಸ್ಕೃತಿದು ನೀವು ಒಂದಷ್ಟು ವಿಷಯಗಳು ಅಂತ ಒಂದು 20-25 ಪ್ರಧಾನವಾದಂತ ವಿಷಯಗಳು ಅಂತ ಬಂದ್ರೆ, ಅಷ್ಟೂ ಕ್ಷೇತ್ರಗಳಲ್ಲಿ ಅವರು ಒಂದಲ್ಲ ಒಂದು ವಿಧದಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನ ಮೂಡಿಸಿ ಹೋಗಿದ್ದಾರೆ. ಸಂಗೀತದ ಬಗ್ಗೆ ಬರ್ದಿದ್ದಾರೆ, ಆಯುರ್ವೇದದ ಬಗ್ಗೆ ಬರ್ದಿದ್ದಾರೆ,
ಕೋಶಗಳೇ ರಚನೆ ಮಾಡ್ಬಿಟ್ಟಿದ್ದಾರೆ. ಹೀಗೆ ನನಗೆ ಅವ್ರ ಪುಸ್ತಕಗಳು ಒಂದು ಜಾಗದಲ್ಲಿ ಇಟ್ಕೊಂಡ್ರೆ ನಾವು ಅದೊಂದು ಭಾರತೀಯ ಸಂಸ್ಕೃತಿಯ ಒಂದು ವಿಶ್ವಕೋಶ ನಮ್ ಕಣ್ಣು ಮುಂದೆ ಇದ್ದ ಹಾಗೆ ಅನ್ನೋಷ್ಟು ಮಟ್ಟಿಗೆ ನಮಗೆ ಒದಗುತ್ತಾ ಇದ್ದಾರೆ. ಹೀಗಾಗಿ ರಾಮಚಂದ್ರಾಯರು ನಮಗೆ ಈ ಸಂದರ್ಭದಲ್ಲಿ ಹೆಚ್ಚು ಪ್ರಸ್ತುತ. ಯಾಕೆ ಅಂತ ಹೇಳಿದ್ರೆ, ನಾವು ಸಂಸ್ಕೃತಿ ಬಗ್ಗೆ ಮಾತಾಡ್ತಿದ್ದೀವಿ, ಆದ್ರೆ ಸಂಸ್ಕೃತಿ ಅಂದ್ರೆ ಏನು ಅನ್ನುವಂತ ಆ ಲಕ್ಷಣೀಕರಣದಲ್ಲಿ ನಾವು ಸೋಲ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅವರ ಕೃತಿಗಳು ನಮಗೆ ಮಾರ್ಗದರ್ಶನ ಮಾಡುತ್ತೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಹಾಗಾಗಿ ರಾಮಚಂದ್ರಾಯರ ಈ ಒಂದು ಆಯಾಮದಿಂದ ಇವತ್ತು ನಾನು ಮುಂದಿನ ಇನ್ನು ಸ್ವಲ್ಪ ಹೊತ್ತಿನ ಮಾತುಗಳನ್ನ ಆಡೋನಿದ್ದೀನಿ ಅಂತ. ನನಗೆ ಗುರುಗಳನ್ನ ನೆನೆಸ್ಕೊಂಡಾಗ್ಲೆಲ್ಲ ವಾಲ್ಮೀಕಿ ಮಹರ್ಷಿಗಳ ಒಂದು ಮಾತು ನೆನಪು ಬರುತ್ತೆ. ಅದು ವಾಲ್ಮೀಕಿ ಮಹರ್ಷಿಗಳು ರಾಮನನ್ನ ಹೇಳಬೇಕು ಅಂತಿದ್ರೆ, ವರ್ಣಿಸ್ಬೇಕು ಅಂತ ಅವ್ರು ಹೊರಟಾಗ, ರಾಮ ಅಂದ್ರೆ ಯಾರು? ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ತಾರೆ. ಧರ್ಮದ ಮೂರ್ತ ರೂಪ ರಾಮ. ಇದು ವಾಲ್ಮೀಕಿಗಳ ಮಾತು. ಧರ್ಮ ಅನ್ನುವಂಥದ್ದು ಒಂದು ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್. ಅದು ಧರ್ಮ ಅಂದ್ರೆ ಏನು ಅಂತ ನಾವು ಹೇಳೋದು ಕಷ್ಟ. ಅದು ಯಾಕೆಂದ್ರೆ ಅದು ಧರ್ಮ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿ ಆ ಕ್ರಿಯೆಗಳ ಮೂಲಕ ಅದು ಪ್ರಕಟ ಆಗುವಂಥದ್ದು. ಧರ್ಮ ಇಲ್ಲಿದೆ ನೋಡಿ, ಈ ಶೆಲ್ಫ್ ಅಲ್ಲಿ ಇದೆ ನೋಡಿ ಅಂತ ಹೇಳಿಕ್ ಬರೋಲ್ಲ. ನಾವು ಆಯಾ ಸಂದರ್ಭಗಳಲ್ಲಿ ನಡೆದುಕೊಳ್ಳುವ ಮೂಲಕ, ನಮ್ಮ ಕ್ರಿಯೆಯ ಮೂಲಕ ಪ್ರಕಟವಾಗುವಂತ ಒಂದಾನೊಂದು ಸ್ಥಿತಿ ಅದು. ಅದಕ್ಕೆ ಒಂದು ಜೀವಂತ ರೂಪ ಬಂದ್ರೆ, ಒಂದು ಮಾನುಷ ರೂಪ ಬಂದ್ರೆ, ಒಂದು ಆಕಾರ ಬಂದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಅದು ರಾಮನ ರೀತಿಯಲ್ಲಿ ಆಕಾರವನ್ನ ಪಡೆಯುತ್ತೆ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಹಾಗಾಗಿ ಧರ್ಮದ ಮೂರ್ತ ರೂಪ ರಾಮ ಅಂತ ಹೇಳ್ತಾರೆ. ಹಾಗೆ ನನಗನ್ಸುವಂಥದ್ದು, ಗುರುಗಳು ಸಾಕ್ರು ರಾಮಚಂದ್ರಾಯರು ಭಾರತೀಯ ಸಂಸ್ಕೃತಿಯ, ಭಾರತೀಯ ವಿದ್ಯೆ ಅನ್ನುವಂಥದ್ದೇನಿದೆ, ಆ ವಿದ್ಯೆ, ಎಲ್ಲ ವಿದ್ಯೆಗಳಿಗೆ ಒಂದು ಮೂರ್ತ ರೂಪ ಬಂದು, ಒಂದು ಆಕಾರವನ್ನು ಬಂದ್ರೆ ಅದು ಪ್ರೊಫೆಸರ್ ಸಾಕ್ರು ರಾಮಚಂದ್ರಾಯರು ಅನ್ನುವಂಥ ಒಂದು ಆಕಾರದಲ್ಲಿ ಮೂಡುತ್ತೆ ಅನ್ನುವಂಥದ್ದು ನನಗೆ ಹೊಡೆಯುವಂತ ಒಂದು ಮಾತು. ಹಲವು ವೇದಿಕೆಗಳಲ್ಲಿ ನಾನು ಈ ಮಾತನ್ನು ಹೇಳಿದ್ದೀನಿ. ಬಹಳ ನನಗೆ ಹಾಗೆ ಅನ್ಸುತ್ತೆ, ಅವ್ರು ಎಷ್ಟು ವಿಷಯಗಳ ಬಗ್ಗೆ ಆ ರೀತಿ ಮಾತಾಡ್ತಿದ್ರು, ಬರೆದಿದ್ದಾರೆ, ಕೆಲಸ ಮಾಡಿದ್ದಾರೆ, ಇದೆಲ್ಲ ನೆನ್ಸ್ಕೊಂಡ್ರೆ ಅದು ನನಗೆ ಅನ್ಸುವಂಥದ್ದು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಅವರ ಆ ವಿದ್ವತ್ತು ಇತ್ತಲ್ಲ, ಆ ವಿದ್ವತ್ತು ಕೇವಲ ಅದು ಬರಹಕ್ಕಷ್ಟೇ ಸೀಮಿತ ಆಗಿರ್ಲಿಲ್ಲ, ಅದು ವ್ಯಕ್ತಿತ್ವದ ಒಂದು ಭಾಗ ಆಗಿತ್ತು. ಇದು ಬಹಳ ಇನ್ನೊಂದು ಮುಖ್ಯವಾದಂತ ಒಂದು ಸಂಗತಿ. ಅವ್ರನ್ನ ಹತ್ತಿರದಿಂದ ಬಲ್ಲಂತವ್ರಿಗೆ ಇದು ತಕ್ಷಣ ಗೊತ್ತಾಗತ್ತೆ. ಅದು ಅವರು ತಮಗೆ ಅನಿಸಿದ ವಿಷಯವನ್ನ ಅದು ಸರಿ ಅಂತ ಅನ್ಸಿದ್ರೆ ಅವರು ಎಂಥವರ ಮುಂದೆನೂ ಎಂಥವರ ಬಗ್ಗೆನೂ ಅವರು ಎಂಥದೇ ವೇದಿಕೆಯಲ್ಲೂ ಹೇಳೋದಿಕ್ಕೆ ಹಿಂಜರಿತಾ ಇರ್ಲಿಲ್ಲ. ಅವರು ನಿರ್ಭೀತಿಯಿಂದ ತಮಗನ್ಸಿದ್ದ ವಿಷಯವನ್ನ, ಅದು ಸರಿನೋ ತಪ್ಪೋ ಬೇರೆಯವರಿಗೆ ಅದು ತಪ್ಪಿರ್ಬೋದು, ಸರಿ ಇರ್ಬೋದು, ಪ್ರಶ್ನೆ ಬೇರೆ. ಆದ್ರೆ ತಮಗೆ ಪ್ರಾಮಾಣಿಕವಾಗಿ ಏನ್ ಅನ್ಸತ್ತೆ ಅದನ್ನ ಅವರು ಧೈರ್ಯವಾಗಿ ಎಂಥದೇ ವೇದಿಕೆಯಲ್ಲೂ ಅವ್ರು ಹೇಳ್ಬಿಡ್ತಾ ಇದ್ರು. ಇದು ಬಹಳ ಒಂದು ವಿಶೇಷವಾದಂತ ಒಂದು, ಅಂದ್ರೆ ನಾವು ಈಗ ಒಂದು ಏನು ಪೊಲಿಟಿಕಲಿ ಕರೆಕ್ಟ್ ಅನ್ನುವಂತ ಒಂದು ನಿಲುವಿನಿಂದ ಕೆಲವೊಂದು ಮಾತಾಡುವಂತ ಸಂದರ್ಭಗಳಿರುತ್ತೆ. ಹಾಗಲ್ಲ, ವಿದ್ವತ್ತಿನ ಒಂದು ಪ್ರಾಮಾಣಿಕತೆ ಇದೆಯಲ್ವಾ, ತಮಗನ್ಸಿದ್ದವರು ಹೇಳುವಂಥದ್ದು, ಇದು ಬಹಳ ಒಂದು ವಿಶಿಷ್ಟವಾದಂತ ಒಂದು ಗುಣ ಆಗಿತ್ತು. ಈ ಕಾರಣದಿಂದ ಅವರು ಜೀವನದ ಉದ್ದಕ್ಕೂ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸಬೇಕಾಯ್ತು, ಆದ್ರೆ ಅವರು ಅದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ. ಇದು ಒಂದು. ಎರಡನೆಯದು, ಅವರು ಯಾವುದನ್ನ ತಮ್ಮ ಒಂದು ಪ್ರಧಾನವಾದಂತ ವಿಷಯವಾಗಿ ಆರಿಸ್ಕೊಂಡ್ರು, ವೇದಾಂತವನ್ನ, ಆ ವೇದಾಂತದ ರೀತಿಯಲ್ಲಿ ಜೀವನವನ್ನ ಅಳವಡಿಸ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಪಡ್ತಲೇ ಇದ್ರು ಅಂತೇಳಿ. ಒಬ್ಬ ಋಷಿ ಸದೃಶ ಜೀವನವನ್ನ ನಡೆಸಿದ್ರು ಅವರು. ಇದು ನನಗೆ ಬಹಳ ಮುಖ್ಯ. ಈಗ ನಮಗೆ ಅವರು ಭೌತಿಕವಾಗಿ ಇಲ್ಲದೆ ಇರೋದ್ರಿಂದ ಹಲವರಿಗೆ ಈ ವಿಷಯ ಮುಖ್ಯ ಅಲ್ಲ ಅಂತ ಅನ್ನಿಸ್ಲಿರ್ಬೋದು. ಆದ್ರೆ ಅವರ ಸಾಮೀಪ್ಯದಲ್ಲಿ ಕೇವಲ ಅವ್ರ ಪಾಠದಿಂದ ಅಷ್ಟೇ ಪ್ರಭಾವಿತರಾಗಿಲ್ಲ, ಅವರ ಜೀವನ ವಿಧಾನದಿಂದಲೂ ಕೂಡ ನೂರಾರು ಜನರು ಪ್ರಭಾವಿತರಾಗಿದ್ದಾರೆ. ಇದು ಬಹಳ ಒಂದು ಮುಖ್ಯವಾದಂತ ಒಂದು ಸಂಗತಿ ಅಂತ ಹೇಳಿ. ಮತ್ತೆ ಅವ್ರಿಗೆ ತಾವು ನಂಬಿದ್ದ ಸಿದ್ಧಾಂತದ ಬಗ್ಗೆ ಅಚಲವಾದಂತ ಒಂದು ದೃಢತೆ ಇತ್ತು. ಅದನ್ನ ಹಾಗೆ ಅನುಸರಿಸ್ತಾ ಇದ್ರು. ಅವ್ರು ಯಾವುದನ್ನ ಅವ್ರು ಹೊರಗಡೆ ಹೇಳ್ತಾ ಇದ್ರು ಅದನ್ನ ಅವ್ರು ಅನುಸರಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ರು. ಅದು ಬಹಳ ಮುಖ್ಯ ಅಂತ ಹೇಳಿ. ಒಂದೇ ಒಂದು ಉದಾಹರಣೆ ನಾನು ಕೊಡ್ತೀನಿ. ನಾನು ಎಷ್ಟು ಅವ್ರಿಗೆ ಆ ವ್ಯಕ್ತಿತ್ವದಲ್ಲಿ ಆ ಗಟ್ಟಿತನ ಇತ್ತು, ಆ ಒಂದು ಏನ್ ಹೇಳ್ತಾರೆ, ಆ ನಿಬದ್ಧತೆ ಅಂತ ಹೇಳ್ತಾರ, ತಾನು ಪ್ರತಿಪಾದನೆ ಮಾಡಿದಂತ ವಿಷಯ ಏನಿದೆ ಅದಕ್ಕೆ ನಿಷ್ಠವಾಗಿ ತನ್ನ ಜೀವನವನ್ನು ರೂಪಿಸಿಕೊಳ್ಳುವಂಥದ್ದು, ಅದು ವೈಯಕ್ತಿಕವಾಗಿ ಯಾವ ಮಟ್ಟದಲ್ಲಿ ಇತ್ತು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ. ಅವರ ಶರೀರ ಬಿಡೋದಕ್ಕಿಂತ ಸ್ವಲ್ಪ ತಿಂಗಳುಗಳ ಹಿಂದಿನಿಂದ ಅವ್ರಿಗೆ ಅನಾರೋಗ್ಯ ಇತ್ತು.
ಅದು ಒಂದು ಹಂತದಲ್ಲಿ ಬಹಳ ಸಮಸ್ಯೆ ಆಯ್ತದು. ಆದ್ರೆ ಅವರಿಗೆ ಆಯುರ್ವೇದದಲ್ಲಿ ಬಹಳ ನಂಬಿಕೆ ಇತ್ತು. ಆಯುರ್ವೇದ ಮತ್ತೆ ಹೋಮಿಯೋಪತಿ ಬಗ್ಗೆ ನಂಬಿಕೆ ಇತ್ತು. ಅವ್ರಿಗೆ ಅಲೋಪತಿ ಬಗ್ಗೆ ಅಷ್ಟು ವಿಶ್ವಾಸ ಇರ್ಲಿಲ್ಲ. ನಾವು ಇದು ಸರಿ ತಪ್ಪು ಡಿಬೇಟ್ ಅಲ್ಲ ಇಲ್ಲಿ, ಅವರು ವ್ಯಕ್ತಿತ್ವದ ಒಂದು ಸ್ವಭಾವ ಎಂಥದ್ದು ಅಂತ ಹೇಳೋದಕ್ಕೋಸ್ಕರ ನಾನು ಈ ಪ್ರಸಂಗವನ್ನು ಹೇಳ್ತಾ ಇರುವಂತದ್ದು. ಆಗ ಈ ಆಯುರ್ವೇದ ಅವ್ರ ಮಗನೇ ಸ್ವತಃ ಡಾಕ್ಟರ್ ಆಯುರ್ವೇದ ಮತ್ತೆ ಹೋಮಿಯೋಪತಿಯನ್ನ ಕೊಡ್ತಾ ಇದ್ರು. ಔಷಧಿ ಅವ್ರ ಹತ್ರನೇ ತಗೊಳ್ತಿದ್ರು. ವಾಸಿ ಆಗ್ತಾ ಇರ್ಲಿಲ್ಲ, ಉಲ್ಬಣ ಆಗ್ತಾ ಇತ್ತು. ತುಂಬಾ ಜನ ಎಂತೆಂಥವ್ರು ಬಂದ್ ಹೇಳಿದ್ರು ನೀವು ಅಲೋಪತಿನ ತಗೊಳ್ಳಿ ಅಂತ ಹೇಳಿ. ಅವರು ಒಪ್ಲಿಲ್ಲ ಅದಕ್ಕೆ. ಅವ್ರು ಹೇಳ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ, ನನಗೆ ಆಯುರ್ವೇದದಲ್ಲಿ ನಂಬಿಕೆ ಇದೆ, ನಾನು ಅದನ್ನೇ ತಗೊಳ್ಳೋದು, ನನಗೆ ಇದರಲ್ಲಿ ನಂಬಿಕೆ ಇಲ್ಲ, ನಾನು ಅದಕ್ಕೆ ಹೋಗೋಲ್ಲ ಅಂತ ಅವರು ಖಡಾಖಂಡಿತವಾಗಿ ಹೇಳಿದ್ರು. ತಗೊಳ್ಳಿಲ್ಲ ಅವರು. ತುಂಬಾ ಅವರಿಗೆ ಒಂದು ದಿವಸ ಸಮಸ್ಯೆ ಆದಾಗ ಅವರು 1-2 ದಿನ ಹಾಸ್ಪಿಟಲ್ ಅಲ್ಲಿ ಅನಿವಾರ್ಯವಾಗಿ ಅಡ್ಮಿಟ್ ಮಾಡ್ಬೇಕಾಯ್ತು ಅನ್ನೋ ಸಂದರ್ಭದಲ್ಲಿ ಮನೆಯವರೆಲ್ಲ ಸೇರಿ ಅಡ್ಮಿಟ್ ಮಾಡಿ ಆ ತರದ್ದು ಆಯ್ತೆ ಹೊರತು ನಂತರ ಅವರು ತಗೊಳ್ಳೇ ಇಲ್ಲ. ಅದು ಹೇಗೆ ನನಗೊಂದು ನೆನಪಿದೆ, ಖುದ್ದಾಗಿ ಇವ್ರಿಗಿಂತ ವಯಸ್ಸಿನಲ್ಲಿ ಹಿರಿಯರಾಗಿದ್ದಂತ ವಿದ್ವಾನ್ ರಂಗನಾಥ ಶರ್ಮರು ಇವ್ರ ಮನೆಗೆ ಬಂದು ಅವ್ರು ಹೇಳಿದ್ರು, ನಮ್ಗೇನ್ರಿ ಯಾವ್ದ್ರಲ್ಲಿ ವಾಸಿ ಆದ್ರೆ ಅದು ಮುಖ್ಯ, ನಮಗೆ ಔಷಧಿ ಯಾವ್ದಾದ್ರೆ ಏನು, ಕಾಯಿಲೆ ವಾಸಿ ಆಗೋದು ಮುಖ್ಯ, ನೀವು ತಗೊಳ್ಳಿ ಅಂತ ಹೇಳಿ ಈ ವಿಷಯ ಗೊತ್ತಾಗಿ ರಂಗನಾಥ್ ಶರ್ಮರು ಬಂದು ಕೂಡ ಹೇಳಿದ್ರು. ಆದ್ರೂ ಅವ್ರು ತಗೊಳ್ಳಿಲ್ಲ. ಇದು ಸರಿ ತಪ್ಪು ಬೇರೆ, ಆದ್ರೆ ನಂಬಿದ ಸಿದ್ಧಾಂತದಲ್ಲಿ ತನ್ನ ಮೇಲೂ ಕೂಡ ಅದು ಯಾವ ರೀತಿ ತಾವು ಅದನ್ನ ಒಪ್ಪಿಕೊಂಡು ನಡೆದ್ರು ಅನ್ನೋದಕ್ಕೆ ಈ ರೀತಿ 10 ನಿದರ್ಶನಗಳನ್ನ ಕೊಡಬಹುದು. ಹಾಗಾಗಿ ಸಂಸ್ಕೃತಿ ಅನ್ನುವಂಥದ್ದು ಕೇವಲ ಪುಸ್ತಕದಲ್ಲಿ ಇರುವಂತದ್ದಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಭಾಷಣದಲ್ಲಿ ಸಂಸ್ಕೃತಿ ಬಗ್ಗೆ ಮಾತಾಡಿದ್ರೆ ಸಾಕು ಅಂತ ಆಗ್ಬಿಟ್ಟಿದೆ. ಹಾಗಲ್ಲ, ಅದು ನಮ್ಮ ವ್ಯಕ್ತಿತ್ವದ ಒಂದು ಭಾಗ, ನನ್ನ ಜೀವನದ ಆಗುಹೋಗುಗಳಲ್ಲಿ ಅದು ಭಾಗವಾಗಿರ್ಬೇಕು ಅನ್ನೋದನ್ನ ರಾಮಚಂದ್ರಾಯರು ನಮಗೆಲ್ಲರಿಗೂ ಕೂಡ ಅದು ನಿದರ್ಶನವಾಗಿ ತೋರಿಸಿದ್ರು, ಆ ರೀತಿ ಬಾಳಿದ್ರು ಅಂತ. ಹಾಗಾಗಿ ರಾಮಚಂದ್ರಾಯರ ಒಂದು ವ್ಯಕ್ತಿತ್ವ ಈ 2 ಆಯಾಮಗಳಲ್ಲಿ ಇದ್ದಿದ್ದನ್ನ ನಾವು ನೋಡ್ಬೋದು. ಗ್ರಂಥಸ್ಥವಾಗಿ ನಮ್ಗೆ ಇವಾಗ ಸಿಗ್ತಾ ಇದೆ, ಆದ್ರೆ ಅವ್ರ ವ್ಯಕ್ತಿತ್ವ ಭೌತಿಕವಾಗಿ ನಾವು ಕಳ್ಕೊಂಡಿದ್ದೀವಿ. ಆದರೆ ಆ ವ್ಯಕ್ತಿತ್ವದ ಛಾಯೆಗಳನ್ನ ಖಂಡಿತವಾಗ್ಲೂ ಅವ್ರ ಬರಹಗಳಲ್ಲಿ ನೋಡಬಹುದು. ಇದಕ್ಕೆ ಅವ್ರದೇ ಒಂದು ಮಾತು ನನಗೆ ಬಹಳ ಇಷ್ಟವಾದಂತ ಮಾತು, ಅದು ರಾಮಚಂದ್ರಾಯರ ಗ್ರಂಥಗಳಲ್ಲೂ ನಾವು ಅದನ್ನ ಕಾಣಬಹುದು, ಅದಕ್ಕಲ್ಲೂ ಅನ್ವಯ ಮಾಡಬಹುದು ಆ ಮಾತನ್ನ ಅಂತ ಹೇಳಿ. ಏನು ಅಂತ ಹೇಳಿದ್ರೆ, ಶಂಕರಾಚಾರ್ಯರ ಬಗ್ಗೆ ಮಾತಾಡ್ಬೇಕಾದ್ರೆ ಅವರು ಪದೇ ಪದೇ ಹೇಳ್ತಾ ಇದ್ರು, ಆಚಾರ್ಯ ಶಂಕರರ ಬಗ್ಗೆ ನಮ್ಗೆ ಹೆಚ್ಚಿನ ಮಾಹಿತಿ ಸಿಗೋದಿಲ್ಲ, ಅವರ ಜೀವನದ ಬಗ್ಗೆ ನಮ್ಗೆ ಮಾಹಿತಿ ಸಿಗೋದಿಲ್ಲ. ಅವರ ಕಾಲದ ಬಗ್ಗೆ ಕೂಡ 6ನೇ ಶತಮಾನದಿಂದ 8ನೇ ಶತಮಾನದವರೆಗೆ ಅದನ್ನ ಫಿಕ್ಸ್ ಮಾಡುವಂಥದ್ದು ಹಲವಾರು ವಿದ್ವಾಂಸರು ಹಲವಾರು ರೀತಿಯಲ್ಲಿ ಅದನ್ನ ಮಾಡ್ತಾ ಬಂದಿದ್ದಾರೆ. ಅದು ಒಂದು ರೀತಿ ಯಾವಾಗ್ಲೂ ಡಿಬೇಟ್ ಅಲ್ಲೇ ಇರುವಂಥದ್ದು. ಕಾಲ ಇರ್ಲಿ, ಅವರು ಬೇರೆ ವಿಷಯಗಳ ಬಗ್ಗೆನೂ ನಮ್ಗೆ ಗೊತ್ತಿಲ್ಲ. ಅದು ಏನು ಶಂಕರ ದಿಗ್ವಿಜಯಗಳಲ್ಲಿ ಬರುವಂತ ಕೆಲವೊಂದು ಊಹೆಗಳಲ್ಲಿ, ಊಹಾತ್ಮಕವಾಗಿ ಕಲ್ಪನೆಗಳಲ್ಲಿ ಇರುವಂತ ವಿವರಗಳು ಬಿಟ್ರೆ ಇದ ಮಿಥಮ್ ಅಂತ ಹೇಳುವಂಥದ್ದು ಇಲ್ವೇ ಇಲ್ಲ. ಅದಕ್ಕೆ ರಾಮಚಂದ್ರಾಯರು ಒಂದು ಮಾತನ್ನು ಹೇಳ್ತಿದ್ರು, ಶಂಕರಾಚಾರ್ಯರು ಹೇಗಿದ್ರು ಅಂತ ನಾವು ತಿಳ್ಕೋಬೇಕು ಅಂತಿದ್ರೆ ಅವರ ಭಾಷ್ಯಗಳನ್ನು ಓದಿದ್ರೆ ಗೊತ್ತಾಗತ್ತೆ. ಅವರ ಭಾಷ್ಯಗಳನ್ನ ಓದಿದ್ರೆ, ಶಂಕರರ ಭಾಷ್ಯಗಳನ್ನ ಓದಿದ್ರೆ ನಮ್ಮ ಕಣ್ಣು ಮುಂದೆ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ಆ ಭಾಷ್ಯಗಳ ತಾದಾತ್ಮ್ಯ ಅನುಸಂಧಾನದಿಂದ ಒಂದು ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಆ ವ್ಯಕ್ತಿತ್ವ, ಅದು ಶಂಕರರ ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ಆ ಭಾಷ್ಯವೇ ಕಟ್ಟಿಕೊಡುತ್ತೆ ಅಂತ ಹೇಳ್ತಾ ಇದ್ರು. ಒಂದೊಂದು ವಾಕ್ಯದಲ್ಲಿ ಶಂಕರರ ನಿಲುವು ಎಂಥದ್ದು, ಒಂದು ವ್ಯಕ್ತಿತ್ವ ಏನು ಅನ್ನುವಂಥದ್ದು ಆ ಮಾತುಗಳೇ ಎದ್ದು ಕಾಣಿಸುತ್ತೆ, ಆ ರೀತಿ ಮಾಡುತ್ತೆ ಅಂತ ಹೇಳಿ. ಇದು ರಾಮಚಂದ್ರಾಯರ ಬರಹಕ್ಕೂ ಸಲ್ಲತ್ತೆ ಅಂತ ಹೇಳಿ. ಅವರು ಯಾವ ಒಂದು ಸ್ಪಷ್ಟತೆಯಿಂದ ಏನನ್ನ ಹೇಳಬೇಕು, ಎಷ್ಟನ್ನ ಹೇಳಬೇಕು, ಯಾಕೆ ಇದನ್ನ ಇಲ್ಲಿ ಹೇಳಬೇಕು ಅನ್ನೋದನ್ನ ಬಹಳ ಅದನ್ನ ಒಂದು ನಿಖರವಾಗಿ ಅವರು ಅದನ್ನ ಪ್ರತಿಪಾದನೆ ಮಾಡ್ತಿದ್ರು. ಅವ್ರು ಹೇಳಿರೋದ್ರಲ್ಲಿ ಎಷ್ಟೋ ಬೇರೆ ಬೇರೆ ಕಾರಣಗಳಿಂದ ನಮ್ಗೆ ತೊಡಕುಗಳಾಗಿರಬಹುದು. ಅದನ್ನು ಮುಂದೆ ನಾನು ಕೆಲವೊಂದು ವಿಷಯಗಳನ್ನ ನಾನು ಪ್ರಸ್ತಾಪ ಮಾಡ್ತೀನಿ. ಅವ್ರು ಬರ್ದಿದ್ದೆಲ್ಲ ಬಂಗಾರ, ಚಿನ್ನ, ಅದು ಅದ್ಭುತ ಅಂತ ನಾನೇನ್ ಹೇಳ್ತಿಲ್ಲ. ಅದ್ರಲ್ಲೂ ಸಾಕಷ್ಟು ಕೊರತೆಗಳಿತ್ತು. ಇದೆಲ್ಲಾನು ಅವ್ರಿಗೂ ಗೊತ್ತಿತ್ತು, ನಮಗೂ ಗೊತ್ತಿದೆ, ವಿದ್ವತ್ ಲೋಕಕ್ಕೂ ಗೊತ್ತಿದೆ. ಆದರೆ ಇದ್ರ ಮಧ್ಯೆ ಅವ್ರು ಮಾಡಿದಂತ ಕೆಲಸ ಇದೆಯಲ್ಲ, ಅದು ಬಹಳ ದೊಡ್ಡದದು. ಈ ದೃಷ್ಟಿಯಿಂದ ಅವರ ಆ ಮಾತುಗಳಲ್ಲೇ ಒಂದು ವ್ಯಕ್ತಿತ್ವ ಅನ್ನುವಂಥದ್ದು ಎದ್ದು ಕಾಣುತ್ತೆ. ಹಾಗಾಗಿ ನಾನು ಆ ಮಾತುಗಳನ್ನೇ ಹಿಡಿದು ಮುಂದಿನ ಕೆಲವೊಂದು ನಿಮಿಷಗಳಲ್ಲಿ ಅದನ್ನ ಮಾತಾಡೋನಿದ್ದೀನಿ. ಈ ದೃಷ್ಟಿಯಿಂದ ನನಗೆ ರಾಮಚಂದ್ರಾಯರು ಬಹಳ ಮುಖ್ಯ ಆಗ್ತಾರೆ ಅಂತ ಹೇಳಿ. ಒಂದ್ ರೀತಿ ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಕೆಲಸ ಮಾಡಿದಂಥ ರಾಯರು ಇವತ್ತು ನಮಗೆ ಅವರು ವ್ಯಕ್ತಿತ್ವ ಅಂದ್ರೆ ಅವರ ಗ್ರಂಥಗಳಲ್ಲಿ ನಾವು ಮತ್ತೆ ಆ ಸಂಸ್ಕೃತಿಯ ಹೊಳಗಳನ್ನ ಕಂಡು ನಾವು ಆ ಸಂಸ್ಕೃತಿಯ ಒಂದು ನಿರ್ಮಾಣ ಕಾರ್ಯದಲ್ಲಿ ಭಾಗವಹಿಸೋದಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ನಾವು ಆ ಋಷಿ ಋಣ ಅಂತ ತೀರಿಸುವಂತ ಒಂದು ವಿಧಾನ ಏನಿದೆ ಅದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ರಾಮಚಂದ್ರಾಯರಿಗೆ ಋಷಿಗಳ ಕಲ್ಪನೆಯಲ್ಲಿ, ಆ
ಋಷಿ ಪ್ರಣೀತ ಜೀವನ ಪದ್ಧತಿಯಲ್ಲಿ ಅಚಲವಾದಂತ ನಂಬಿಕೆ ಇತ್ತು, ಶ್ರದ್ಧೆ ಇತ್ತು. ಆ ರೀತಿಯೇ ತಮ್ಮ ಜೀವನವನ್ನ ಅವರು ರೂಪಿಸ್ಕೊಂಡವರು ಅಂತ. ನಾನು ಹೆಚ್ಚು ಅವರ ವೈಯಕ್ತಿಕ ವಿವರಗಳ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಅದೆಲ್ಲ ಒಂದು ಮಾಹಿತಿ ದೃಷ್ಟಿಯಿಂದ ಒಂದೆರಡು ಮಾತನ್ನ ಹೇಳಿ ನಂತರ ಅವ್ರ ಕೃತಿಗಳ ಬಗ್ಗೆನೆ ನಾನು ಮಾತಾಡೋದಕ್ಕೆ ಬರ್ತೀನಿ. ರಾಮಚಂದ್ರಾಯರು 1927ರಲ್ಲಿ ಹುಟ್ಟಿದ್ರು ಅಂತ ಒಂದು ದಾಖಲೆ, 25ರಲ್ಲಿ ಹುಟ್ಟಿದ್ರು ಅನ್ನುವಂತ ಒಂದು ದಾಖಲೆ ಇದೆ. ಅದು ಹೆಚ್ಚು ಮನೆಯವರು ಹೇಳೋ ಪ್ರಕಾರ 25 ಅಂತ ಹೇಳಿ, ಆದ್ರೆ ಶಾಲೆಗಳಲ್ಲಿ ಅದು 27 ಅಂತ ಹೇಳಿ ದಾಖಲೆ ಆಗಿದೆ ಅಂತ ಹೇಳಿ. ಇದ್ರ ಬಗ್ಗೆ ರಾಮಚಂದ್ರಾಯರಿಗೂ ತುಂಬಾ ಏನು ಇದೇನಿರ್ಲಿಲ್ಲ, ಅದೋ ಇದೋ ಅನ್ನೋ ರೀತಿಯಲ್ಲಿ ಅವ್ರಿಗೆ 25, 27 ಎರಡು ನನಗೂ ಅಂತ ನೆನಪಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಿದ್ರು. ಇರ್ಲಿ 25 ಅಥವಾ 27 ಅಂತ ಇಟ್ಕೋಬಹುದು. ಆವಾಗ ಆ ಕಾಲದಲ್ಲಿ ತುಂಬಾ ಅದ್ರ ಬಗ್ಗೆ ಶಾಲೆಗಳಲ್ಲೂ ದಾಖಲೆಗಳಲ್ಲೂ ಕೂಡ ಇದೇನು ನಿರ್ದಿಷ್ಟವಾಗಿ ಹೀಗೆ ಅಂತ ನಮೂದನೆ ಮಾಡ್ತಿರ್ಲಿಲ್ವಲ್ಲ. ಅದು ಒಂದು ಯಾವುದೋ ಒಂದು ವಯಸ್ಸಿಗೆ ತಕ್ಕ ರೀತಿಯಲ್ಲಿ ಶಾಲೆಗಳಲ್ಲಿ ಡೇಟ್ ಆಫ್ ಬರ್ತ್ ನ ನಮೂದನೆ ಮಾಡ್ಕೊಂಡು ಶಾಲೆಗೆ ಸೇರಿಸ್ಕೊಳ್ಳುವಂತ ಒಂದು ಪದ್ಧತಿ ಇತ್ತು ಅಲ್ವಾ. ಹೆಚ್ಚಿನ ಸಂದರ್ಭದಲ್ಲಿ ಹಾಗೆ ಆಗಿರುವಂತದ್ದುಂಟು. ಆ ರೀತಿ ಅದ್ ನಮೂದೆ ಆಗಿರೋದ್ರಿಂದ ನನಗೂ ಸರಿಯಾಗಿ ನೆನಪಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಿದ್ರು ಅದನ್ನ. ಇರ್ಲಿ 27 ಅಥವಾ 25 ಅದು. ಆಮೇಲೆ ಅವರು 2006ರಲ್ಲಿ ನಮ್ಮನ್ನ ಅಗಲಿದ್ರು. ಅಂದ್ರೆ 25ರಲ್ಲಿ ಹುಟ್ಟಿ 1925ರಲ್ಲಿ ಹುಟ್ಟಿ 2006ರಲ್ಲಿ ಅವರು ತೀರ್ಕೊಂಡಿದ್ದು. ಇಷ್ಟು ಒಂದು ದೀರ್ಘ ಕಾಲದ ಒಂದು ತುಂಬು ಜೀವನದಲ್ಲಿ ಅವರು ಹಲವು ರೀತಿಗಳಲ್ಲಿ ಭಾರತೀಯ ಸಂಸ್ಕೃತಿ ಬಗ್ಗೆ ಕೆಲಸವನ್ನ ಮಾಡಿದ್ರು. ಬರವಣಿಗೆ ಮಾಡಿದ್ರು, ಗ್ರಂಥಗಳನ್ನ ಪ್ರಕಟ ಮಾಡಿದ್ರು, ಅವರೇ ಒಂದು ಪಬ್ಲಿಕೇಶನ್ ಶುರು ಮಾಡಿದ್ರು. ಆಮೇಲೆ ಪತ್ರಿಕೆಗಳಿಗೆ ಸಾವಿರಾರು ಲೇಖನಗಳನ್ನ ಬರೆದಿದ್ದಾರೆ. ನಿರಂತರವಾಗಿ ಉಪನ್ಯಾಸಗಳನ್ನ ಬರೆದ್ರು. ತುಂಬಾ ಜನಕ್ಕೆ ಇಲ್ಲಿ ಗೊತ್ತಿರತ್ತೆ, 80, 90ರ ದಶಕಗಳು ಏನಿವೆ, ಇಲ್ಲಿ ಬೆಂಗಳೂರಿನಲ್ಲಿ ಯಾವುದೇ ಒಂದು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ ನಡೆದ್ರೆ ಅದರಲ್ಲಿ ರಾಮಚಂದ್ರಾಯರ ಒಂದು ಉಪಸ್ಥಿತಿ ಅನಿವಾರ್ಯ ಆಗ್ತಿತ್ತು. ಅದು ಒಂದು ಕಲೆಗೆ ಸಂಬಂಧಪಟ್ಟಿದ್ದು, ಒಂದು ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು, ಈ ರೀತಿಯ ಚಟುವಟಿಕೆ ನಡೀತಾ ಇದೆ ಒಂದು ದೊಡ್ಡ ಪ್ರಮಾಣದಲ್ಲಿ ಅಂತ ಹೇಳಿದ್ರೆ ಅಲ್ಲಿ ರಾಮಚಂದ್ರಾಯರ ಉಪಸ್ಥಿತಿ ಅನಿವಾರ್ಯ ಅನ್ನೋಷ್ಟು ಮಟ್ಟಿಗೆ ಅವರು ಸುಮಾರು 2-3 ದಶಕಗಳ ಕಾಲ ನಮ್ಮ ಈ ಬೆಂಗಳೂರು, ಹಳೆ ಮೈಸೂರು, ವಿಶೇಷವಾಗಿ ಬೆಂಗಳೂರಿನ ಒಂದು ಸಾಂಸ್ಕೃತಿಕ ಒಂದು ಚಟುವಟಿಕೆಗಳ ಒಂದು ಬಹಳ ಮುಖ್ಯವಾದಂತ ಒಬ್ಬ ವ್ಯಕ್ತಿಯಾಗಿ ಅವರು ಕಾಣಿಸ್ಕೊಂಡಿದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಇದ್ರ ಜೊತೆಗೆ ಅವರು ಬಹಳ ವರ್ಷಗಳ ಹಿಂದಿನಿಂದಲೂ ಅವರ ಪ್ರೌಢಾವಸ್ಥೆ ಸುಮಾರಿಗೆ ಅವರು ಪಾಠಗಳನ್ನು ಮನೆಯಲ್ಲಿ ಹೇಳೋದಕ್ಕೆ ಶುರು ಮಾಡಿದ್ರು. ಪಾಠಗಳು ಅಂತ ಹೇಳಿದ್ರೆ ಅದು ವೇದಾಂತದ ಪಾಠಗಳಿರ್ಬೋದು, ಮತ್ತೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಶಿಲ್ಪಶಾಸ್ತ್ರ, ಅದನ್ನು ಶಿಲ್ಪಿಗಳಿಗೆ ಹೇಳಿದ್ದಾರೆ. ಕೆಲವೊಬ್ರು ನರ್ತಕರಿಗೆ ಅವ್ರಿಗೆ ನಾಟ್ಯಶಾಸ್ತ್ರ ಇತ್ಯಾದಿಗಳ ಪಾಠಗಳನ್ನ ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ಕಲಾವಿದರು ಹಲವು ರೀತಿಯಲ್ಲಿ ಅವ್ರ ಹತ್ರ ಬಂದು ಪಾಠಗಳನ್ನ, ಶಾಸ್ತ್ರೀಯದ ಭಾಗಗಳನ್ನ ಹೇಳಿಸ್ಕೊಳ್ತಾ ಇದ್ರು. ಇದಲ್ಲದೆ ವೇದಾಂತದ ಪಾಠಗಳಂತೂ ನಿರಂತರವಾಗಿ ನಡೀತಾ ಇತ್ತು. ಹಾಗೆ ವೇದಾಂತದ ಪಾಠಗಳಿಗೆ ಹೋದಂತ ಕೊನೆ ಬ್ಯಾಚಿನ ವಿದ್ಯಾರ್ಥಿ ನಾನು. ನಮ್ಗೆ ಹಲವು ಉಪನಿಷತ್ತುಗಳನ್ನ ಅವ್ರು ಹೇಳಿದ್ರು, ರಾಮಾಯಣ, ನಾಟ್ಯಶಾಸ್ತ್ರ, ಮತ್ತೆ ಕಾಶ್ಮೀರ ಶೈವದ ಪಾಠ, ಹೀಗೆ ಹಲವು ಗ್ರಂಥಗಳನ್ನ ಅವರು ನಮಗೆ ಪಾಠವನ್ನ ಮಾಡಿದ್ರು. ಹೀಗೆ ಅವರು ಇಡೀ ಜೀವನದ ಉದ್ದಕ್ಕೂ ಅವರು ಕೊನೆಯ ಒಂದು 5-6 ತಿಂಗಳು ಅನಾರೋಗ್ಯದಲ್ಲಿ ಇದ್ದಿದ್ದು ಬಿಟ್ರೆ ನಿರಂತರವಾಗಿ ಒಂದಲ್ಲ ಒಂದು ಚಟುವಟಿಕೆಯನ್ನ ಪ್ರತಿ ದಿನವೂ ಅವರು ನಡೆಸ್ತಲೇ ಆ ಜೀವನವನ್ನು ಒಂದು ಸಾರ್ಥಕವಾಗಿ ಅವ್ರು ಮಾಡಿದ್ರು ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಇಷ್ಟು ಬರವಣಿಗೆ ಮಾಡೋದಕ್ಕೆ ಹೇಗಾಗ್ತಿತ್ತು ಅನ್ನುವಂಥದ್ದು ಬಹಳ ಒಂದು ವಿಸ್ಮಯದ ಒಂದು ಸಂಗತಿ ಅದು. ಆ ಕಾಲದಲ್ಲಿ ಅವಾಗೇನು ಇಂಟರ್ನೆಟ್ ಫೆಸಿಲಿಟಿ, ಫೋನ್ಗಳು ಕೂಡ ಸರಿ ಇರಲಿಲ್ಲ. ಹೀಗೆ ಕೇವಲ ಲೈಬ್ರರಿ ಇದನ್ನೇ ಆಶ್ರಯಿಸಿ ಈ ರೀತಿ ಬರವಣಿಗೆಗಳು ಮಾಡ್ಬೇಕಿತ್ತು. ಇದ್ರ ಮಧ್ಯೆ ಎಷ್ಟು ಬರೆದ್ರು ಅವರು, ಎಷ್ಟು ಮಾಹಿತಿ ಕೊಡುವಂತ ಗ್ರಂಥಗಳನ್ನು ಬರೆದ್ರು ಅನ್ನುವಂಥದ್ದು ನಿಜಕ್ಕೂ ಕೂಡ ಒಂದು ವಿಸ್ಮಯಕಾರಿಯಾದಂತ ಒಂದು ಸಂಗತಿನೇ. ಅವರು ತಂದೆ ಹೆಸರು ಸಾಲಿಗ್ರಾಮ ಕೃಷ್ಣನಾರಾಯಣ ರಾವ್, ತಾಯಿಯವರ ಹೆಸರು ಕಮಲಾಬಾಯಿ. ಅವರು ನಂಜನಗೂಡಿನಲ್ಲಿ ಹೈಸ್ಕೂಲ್ ತನಕ ಓದಿದ್ರು, ಮತ್ತೆ ಮಹಾರಾಜ ಕಾಲೇಜಿನಲ್ಲಿ MA ಮಾಡಿದ್ರು. ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಸೇರಿದ್ರು. ಆಮೇಲೆ ಈಗ ನಿಮಾನ್ಸ್ ಅಂತ ಹೇಳಿ ಏನು ಕರೆಸ್ಕೊಳ್ತಾ ಇದೆ, ಅವಾಗ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂತ ಹೇಳಿ ಇತ್ತು, ಅಲ್ಲಿ ಅವರು ಅಸಿಸ್ಟೆಂಟ್ ಪ್ರೊಫೆಸರ್, ರೀಡರು ಮತ್ತೆ ಕ್ಲಿನಿಕಲ್ ಸೈಕಾಲಜಿ ವಿಭಾಗದ ಮುಖ್ಯಸ್ಥರಾದ್ರು.
ಅಲ್ಲಿ ಯಾವುದೋ ಒಂದು ಅಲ್ಲಿನ ಒಬ್ಬರ ಜೊತೆ ಒಂದು ಯಾವುದೋ ಒಂದು ವ್ಯವಸ್ಥೆಯ ಬಗ್ಗೆ ನಡೆದಂತ ಒಂದು ಭಿನ್ನಾಭಿಪ್ರಾಯದ ಕಾರಣದಿಂದಾಗಿ ಅವರು ಬಹಳ ಚಿಕ್ಕ ವಯಸ್ಸಿಗೆ ಕೆಲಸವನ್ನ ಬಿಟ್ರು. ಆಮೇಲೆ ಕೆಲವೊಂದು ಕಾಲೇಜುಗಳಲ್ಲಿ ಅವರು ವಿಸಿಟಿಂಗ್ ಪ್ರೊಫೆಸರ್ ಆಗಿ ಕೆಲಸವನ್ನ ಮಾಡಿದ್ರು. ಬೆಂಗಳೂರು ವಿಶ್ವವಿದ್ಯಾನಿಲಯ ಇತ್ಯಾದಿಗಳಲ್ಲೆಲ್ಲ, ಮೈಸೂರು ವಿಶ್ವವಿದ್ಯಾಲಯ, ವಿವೇಕಾನಂದ ಚೇರ್ ಅಂತ ಏನು ಸ್ಥಾಪನೆ ಮಾಡಿದ್ರು, ಅಲ್ಲೆಲ್ಲ ಅವ್ರು ವಿಸಿಟಿಂಗ್ ಪ್ರೊಫೆಸರ್ ತರ ಇದ್ರು. ಆದ್ರೆ ಅವರು ಬಹುಕಾಲ ನಿರ್ದಿಷ್ಟವಾಗಿ ಒಂದು ಕೆಲಸ ಅನ್ನೋ ರೀತಿಯಲ್ಲಿ ಕೆಲಸವನ್ನ ಅಂದ್ರೆ ಒಂದು ವೃತ್ತಿ ಅಂತ ಮಾಡದೆ ಸ್ವತಂತ್ರವಾಗಿ ಜೀವನವನ್ನ ನಡೆಸಿದ್ರು ಅನ್ನುವಂಥದ್ದೇ ಒಂದು ವಿಶೇಷವಾದಂತ ಒಂದು ಸಂಗತಿ. ಆಮೇಲೆ ಅವರು ಹತ್ತಾರು ಸಂಸ್ಥೆಗಳ ಜೊತೆ ಅವ್ರಿಗೆ ಸಂಪರ್ಕ ಇತ್ತು. ಮಿಥಿಕ್ ಸೊಸೈಟಿ, ಚಿತ್ರಕಲಾ ಪರಿಷತ್ತು, ಹೀಗೆ ಹಲವಾರು ಸಂಸ್ಥೆಗಳ ಜೊತೆ ಅವ್ರಿಗೆ ನಿಕಟವಾದಂತ ಒಂದು ಸಂಬಂಧ ಇತ್ತು ಅವ್ರಿಗೆ. ಇದ್ರ ಮೂಲಕ ಎಲ್ಲ ಅವ್ರು ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸ್ಕೊಂಡಿದ್ರು. ಅವರಿಗೆ ಹಲವಾರು ಪ್ರಶಸ್ತಿಗಳು ಬಂದು, ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ, ರಾಜ್ಯ ಲಲಿತಕಲಾ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆಮೇಲೆ ಕರ್ನಾಟಕ ಕಲಾಶ್ರೀ ಸನ್ಮಾನ ಬಂದಿದೆ. ಆಮೇಲೆ DVG ಪ್ರಶಸ್ತಿ, ಸೇಡಿಯಾಪು ಪ್ರಶಸ್ತಿ, ಅನಾಕ್ರು ಪ್ರಶಸ್ತಿ, ಸತ್ಯಕಾಮ ಪ್ರಶಸ್ತಿ, ಇದಲ್ಲದೆ ವಿದ್ಯಾಲಂಕಾರ, ಶಾಸ್ತ್ರ ಚೂಡಾಮಣಿ, ಸಂಗೀತ ಕಲಾರತ್ನ, ವೇದರತ್ನ, ವಾಚಸ್ಪತಿ, ಹೀಗೆ ಹಲವಾರು ಅವ್ರಿಗೆ ಪ್ರತಿಷ್ಠಿತ ಸಂಸ್ಥೆಗಳ ಒಂದು ಬಿರುದುಗಳು ಬಂದು, ಆಮೇಲೆ ಡಿಲಿಟ್ ಪದವಿ, ಗೌರವ ಡಿಲಿಟ್ ಪದವಿ ಬಂತು ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ. ಹೀಗೆ ಹಲವಾರು ಪ್ರಶಸ್ತಿಗಳು ಅವ್ರಿಗೆ ಬಂದ್ವು. ಇದಿಷ್ಟು ಅವರ ವೈಯಕ್ತಿಕವಾದಂತ ಒಂದು ವಿವರಗಳು ಅಂತ ಹೇಳಿ. ಅವರು ಒಂದು ಸಂಗತಿಯನ್ನ ಇಲ್ಲಿ ಹೇಳಬೇಕು, ಅದು ಬಹಳ ಸ್ವಾರಸ್ಯಕರವಾದಂತ ಒಂದು ಪ್ರಸಂಗ. ಅದು ನಾನು ಹೇಳಿದೆ, ಅವರು ನಿಮಾನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರು. ಆಗ ಯಾವುದೋ ಒಂದು ಅಲ್ಲಿನ ಒಬ್ಬ ಅಧಿಕಾರಿಗಳ ಜೊತೆ ಒಂದು ಭಿನ್ನಾಭಿಪ್ರಾಯ ಬಂತು. ಅವರು ಬಹಳ ಒಂದು ಬೇರೆ ರೀತಿ ನಡ್ಕೊಂಡ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಬೇಸರ ಆಗಿ ಅವ್ರ ಕೆಲಸವನ್ನ ಬಿಟ್ಬಿಟ್ರು. ಆಮೇಲೆ ಅವರು ನಿರ್ದಿಷ್ಟವಾಗಿ ಒಂದು ಜಾಗದಲ್ಲಿ ಅನ್ನುವಂಥದ್ದು ಕೆಲಸ ಮಾಡ್ಲೇ ಇಲ್ಲ. ಆ ಸಂದರ್ಭದಲ್ಲಿ DVG ಇವ್ರನ್ನ ನೋಡೋದಕ್ಕೆ ಹೋಗ್ತಾರೆ ಒಂದ್ಸಲಿ ಗೋಖಲೆ ಇನ್ಸ್ಟಿಟ್ಯೂಟ್ ಅಲ್ಲಿ. DVG ಅವ್ರ ಸಂಪರ್ಕವೂ ಇತ್ತು ಗುರುಗಳಿಗೆ. ಹೋದಾಗ DVG ಅವ್ರಿಗೆ ಅಷ್ಟೊತ್ತಿಗೆ ಮಾಹಿತಿ ಹೋಗಿರುತ್ತೆ ಇವ್ರ ಕೆಲಸವನ್ನು ಬಿಟ್ಟಿರುವಂತದ್ದು. ಆಗ DVG ಅವ್ರು ಕೇಳಿದ್ರಂತೆ, ಏನೋ ಕೆಲಸ ಬಿಟ್ಟೆ ಅಂತ ಸುದ್ದಿ ಕೇಳಿದೆ ಅಂತ ಹೇಳಿ. ಅದಕ್ಕೆ ಇವರು, ಹೌದು ಸರ್, ಹೀಗೆ ಅಲ್ಲಿ ನನ್ಗೆ ಯಾಕೋ ಮನಸ್ಸು ಒಪ್ಲಿಲ್ಲ, ಅದಕ್ಕೆ ಬಿಟ್ಬಿಟ್ಟೆ ಅಂತ ಹೇಳಿ. ಅಲ್ಲಯ್ಯ, ಈಗಷ್ಟೇ ಮದುವೆ ಬೇರೆ ಮಾಡ್ಕೊಂಡಿದ್ಯಾ, ಹೇಗೆ ನಿನ್ ಜೀವನ ಅಂತ ಹೇಳಿ. ಇಲ್ಲ, ಅದೇನೋ ನನಗೆ ಮನ್ಸೇನೋ ಒಗ್ಲಿಲ್ಲ, ಹಾಗಾಗಿ ಮನ್ಸಿಲ್ಲದ ಜಾಗದಲ್ಲಿ ಕೆಲಸ ಮಾಡಬಾರ್ದು, ಬಿಟ್ಬಿಟ್ಟೆ ಅಂತ. ಆಗ DVG ಅವರು ಹೇಳಿದ್ರೆ, ಒಳ್ಳೇದಾಯ್ತು ಬಿಡು, ನಾನು ಹಾಗೆ ಮಾಡಿದ್ದು, ಒಳ್ಳೇದಾಯ್ತು ಬಿಡು ಅಂತ ಹೇಳಿದ್ರು ಅಂತ ಹೇಳಿ ಅವ್ರು ಮತ್ತೆ ಅದನ್ನ ಹೇಳಿ ಸಂತೋಷ ಪಡ್ತಿದ್ರು. DVG ಅವರೇ ನನಗೆ ಈ ರೀತಿ ಒಂದು ಸರ್ಟಿಫಿಕೇಟ್ ಕೊಟ್ರು ಆ ಸಂದರ್ಭದಲ್ಲಿ ಅಂತ ಹೇಳ್ತಿದ್ರು ರಾಯರು. ಹೀಗೆ ರಾಯರ ಜೀವನದ ಮೇಲೆ ತುಂಬಾ ಜನ ಈ ರೀತಿ ಪ್ರಭಾವವನ್ನು ಬೀರಿದ್ದಾರೆ. ಅದು DVG ಅವರ ನೇರ ಸಂಪರ್ಕ ಇತ್ತು. ಆಮೇಲೆ ವೆಂಕಟಪ್ಪನವರು, ಕಲಾ ತಪಸ್ವಿ ವೆಂಕಟಪ್ಪ, ಅವ್ರ ಬಗ್ಗೆನೇ ಒಂದು ಪುಸ್ತಕ ಬರೆದಿದ್ದಾರೆ, ಅವರ ಒಂದು ಪರಿಚಯ ಇತ್ತು. ಆಮೇಲೆ ರಾಳಪಲ್ಲಿ ಅನಂತಕೃಷ್ಣ ಶರ್ಮರು, ಹೀಗೆ ಹಲವರ ಒಂದು ಸಂಪರ್ಕ ಕೂಡ ರಾಮಚಂದ್ರಾಯರಿಗೆ ಇತ್ತು. ಇದಲ್ಲದೆ ಅವರಿಗೆ ಹೊರಗಡೆಯ ವಿದ್ವಾಂಸರ ಸಂಪರ್ಕಗಳು ಇತ್ತು. ರಾಹುಲ ಸಾಂಕೃತ್ಯಾಯನರ ಜೊತೆ ಅವ್ರಿಗೆ ಪತ್ರ ವ್ಯವಹಾರ ಇತ್ತು. ಆಮೇಲೆ ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯರ ಜೊತೆ ಅವ್ರಿಗೆ ಸಂಪರ್ಕ ಇತ್ತು. ಆಮೇಲೆ ಅವರ ಕೆಲವೊಂದು ಬೌದ್ಧ ಭಿಕ್ಷುಗಳು ನಾರದ ಥೇರರು ಇವ್ರನ್ನ ಒಂದು ರೀತಿ ಅವರಿಂದ ಪ್ರಭಾವಿತರಾದವರು. ಹೀಗೆ ಅವರಿಗೆ ಹಲವು ರೀತಿಯ ಒಂದು ಸಂಪರ್ಕಗಳು, ಈ ರೀತಿ ಅಧ್ಯಾತ್ಮ ಕ್ಷೇತ್ರದಲ್ಲೂ ಕೆಲವೊಂದು ಒಂದು ಸಂಪರ್ಕಗಳು, ಪ್ರಭಾವಗಳು ಬಂದ್ವು. ಸಾಹಿತ್ಯ, ಕಲೆ ಇತ್ಯಾದಿ ಕ್ಷೇತ್ರಗಳಲ್ಲೂ ಬಂತು. ಮತ್ತೆ ತಾವು ಅದನ್ನ ಅನುಸಂಧಾನ ಮಾಡ್ತಾ ಹೋಗಿದ್ದು, ಇದೆಲ್ಲವೂ ಕೂಡ ಅವರ ಒಂದು ವ್ಯಕ್ತಿತ್ವ ನಿರ್ಮಾಣದ ಹಿಂದೆ ಬಹಳಷ್ಟು ಕೆಲಸವನ್ನ ಮಾಡಿದ್ರು. ರಾಹುಲ್ ಸಾಂಕೃತ್ಯನಾಯರ ಬಗ್ಗೆ ಒಂದು ಮಾತನ್ನು ಹೇಳ್ಬೋದು. ರಾಹುಲರ ಎಷ್ಟೋ ನಿಲುವುಗಳನ್ನ ಇವ್ರು ಒಪ್ತಾ ಇರ್ಲಿಲ್ಲ, ಆದ್ರೆ ಪತ್ರ ವ್ಯವಹಾರ ನಡೀತಾ ಇತ್ತು. ರಾಹುಲರು ಇವ್ರ ಪತ್ರಗಳನ್ನ ಓದಿ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ರು, ಇವರು ಮತ್ತೆ ಬರಿತಾ ಇದ್ರು. ಅಭಿಪ್ರಾಯ ಒಪ್ತಾ ಇರ್ಲಿಲ್ಲ ಇವರು, ರಾಹುಲರು ಎಷ್ಟೋ ಅಭಿಪ್ರಾಯಗಳ ಇವ್ರು ಒಪ್ತಾ ಇರ್ಲಿಲ್ಲ. ಆದ್ರೆ ಆ ಸ್ನೇಹ, ಪತ್ರ ವ್ಯವಹಾರದಲ್ಲಿ ಆ ಸ್ನೇಹ ಅನ್ನುವಂಥದ್ದು ಮುಂದುವರಿತಾ ಇತ್ತು ಅಂತ. ಹೀಗೆ ಬಹಳ ಒಂದು ವಿಶಿಷ್ಟವಾದಂತ ಒಂದು ವ್ಯಕ್ತಿತ್ವವನ್ನ ರೂಪಿಸ್ಕೊಂಡ್ರು. ಮೂರ್ತಿರಾಯರ ಬಗ್ಗೆ ರಾಮಚಂದ್ರಾಯರಿಗೆ ಬಹಳ ಗೌರವ ಇತ್ತು. ಒಬ್ಬ ಸುಸಂಸ್ಕೃತ ವ್ಯಕ್ತಿ, ನಿಜವಾದ ಜೆಂಟಲ್ಮನ್ ಯಾರು ಅಂತ ಹೇಳಿದ್ರೆ ನಾವು AN ಮೂರ್ತಿರಾಯರನ್ನ ನೋಡ್ಬೇಕು ಅಂತ ಹೇಳ್ತಿದ್ರು. ರಾಮಚಂದ್ರಾಯರು ಒಪ್ಪಿದಂತ ಒಂದು ಸಿದ್ಧಾಂತ ಬೇರೆ, ಅದು ಒಂದು ಆರ್ಷೇಯವಾದಂತ ದೇವರ ಅಸ್ತಿತ್ವವನ್ನ ಒಪ್ಪುವಂತ ಈ ರೀತಿಯ ಒಂದು ನಿಲುವು ರಾಮಚಂದ್ರಾಯರದು. ಆದ್ರೆ ದೇವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡಿದಂತವ್ರು ಮೂರ್ತಿರಾಯರು. ಆದರೆ ಮೂರ್ತಿರಾಯರ ಬಗ್ಗೆ ಅವರಿಗೆ ಅಗಾಧವಾದಂತ ಒಂದು ಪ್ರೀತಿ ಇತ್ತು, ಒಂದು ವಿಶ್ವಾಸ ಇತ್ತು, ಗೌರವ ಇತ್ತು. ಅವರು ಒಬ್ಬ ಜೆಂಟಲ್ಮನ್ ಅಂತ ಅವರು ಎಷ್ಟೋ ಸರಿ ಉದ್ಗಾರ ಮಾಡಿದ್ದುಂಟು. ಬೇಂದ್ರೆ ಅವ್ರ ಬಗ್ಗೆ ಅವರಿಗೆ ಬಹಳ ಗೌರವ ಇತ್ತು. ಬೇಂದ್ರೆ ಅವರ ಕಾವ್ಯ ಪ್ರತಿಭೆ ಬಗ್ಗೆ, ಪುತಿನ ಅವರ ಕಾವ್ಯ ಪ್ರತಿಭೆ ಮತ್ತೆ ಅವ್ರ ಕಾವ್ಯ ಮೀಮಾಂಸೆಯ ಬಗ್ಗೆ ಬಹಳ ಅವರಿಗೆ ಒಂದು ಗೌರವ, ಹೆಮ್ಮೆ ಇತ್ತು. ಹೀಗೆ
ಅವರು ಬಹಳಷ್ಟು ಒಂದು ವ್ಯಕ್ತಿತ್ವಗಳ ಜೊತೆ ಆ ಕಾಲದ ಒಂದು ವಿದ್ವಾಂಸರು, ದೊಡ್ಡ ವ್ಯಕ್ತಿಗಳ ಜೊತೆ ಎಲ್ಲ ಒಂದಲ್ಲ ಒಂದು ವಿಧದಲ್ಲಿ ಸಂಪರ್ಕವನ್ನ ಸಾಧಿಸಿದ್ರು ಅಂತ. ಇದೆಲ್ಲವೂ ಕೂಡ ಅವರು ತಮ್ಮದನ್ನಾಗಿ ಮಾಡ್ಕೊಂಡ್ರು ಅಂತ. ನಾನು ಒಂದು ಇಂಟರ್ವ್ಯೂ ಮಾಡಿದೆ ಅವ್ರನ್ನ, ಒಂದು ಸಂದರ್ಭದಲ್ಲಿ ಇಂಟರ್ವ್ಯೂ ಮಾಡ್ಬೇಕಾಯ್ತು ಒಂದು ಪತ್ರಿಕೆಗೋಸ್ಕರ, ಬಹುಶಃ ಅವ್ರಿಗೆ ಸೇಡಿಯಾಪು ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಅಂತ ಅನ್ಸುತ್ತೆ. ಆಗ ನಾನು ಪ್ರಶ್ನೆಯನ್ನು ಮಾಡಿದೆ ಅವರನ್ನ, ಇಷ್ಟೆಲ್ಲ ನೀವು ವ್ಯಕ್ತಿಗಳು, ಎಂತೆಂಥ ವ್ಯಕ್ತಿತ್ವಗಳ ಒಂದು ಸಂಬಂಧ ನಿಮ್ಗೆ ಬಂತು, ನಂಟು ಬಂತು, ಯಾರ ಪ್ರಭಾವ ನಿಮ್ ಮೇಲೆ ಹೆಚ್ಚಿದೆ ಅಂತ ಹೇಳಿದ್ರೆ ಅವ್ರ ಒಂದು ಮಾತನ್ನ ಹೇಳಿದ್ರು. ಇದು ಅವರ ವ್ಯಕ್ತಿತ್ವ ಎಂಥದ್ದು ಅನ್ನೋದಕ್ಕೆ ಒಂದು ಉದಾಹರಣೆ ನನಗೀಗ ನೆನಪು ಬರ್ತಿದೆ. ಅದು ಏನು ಅಂತ ಹೇಳಿದ್ರೆ, ಹೌದು ಇವರೆಲ್ಲರೂ ಕೂಡ ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ, ಆದ್ರೆ ನಾನು ಇವ್ರು ಯಾರಿದ್ದಾರೆ ಯಾರೊಬ್ಬರನ್ನು ನಾನು ಆದರ್ಶವಾಗಿ ತಗೊಂಡು ಅವರ ರೀತಿಯಲ್ಲಿ ನಾನು ಆಗ್ಬೇಕು ಅಂತ ನಾನು ಪ್ರಯತ್ನ ಪಡ್ಲಿಲ್ಲ ಅಂತ. ಎಲ್ಲರಿಂದನೂ ನಾನು ತಗೊಂಡಿದ್ದೀನಿ, ಆದ್ರೆ ನನ್ನದೇ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ನಾನಾಗೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಹೊರತು ಇನ್ನೊಬ್ಬರ ನಕಲಾಗಿ ಇನ್ನೊಬ್ಬರನ್ನ ನಾನು ಅವ್ರ ತರ ಆಗಬೇಕು ಅಂತ ನಾನು ಹೊರಟವನಲ್ಲ ಅನ್ನುವಂಥದ್ದು. ಇದು ಅವರು ಈ ಸ್ವತಂತ್ರ ಅನ್ನುವಂಥದ್ದು, ಈ ಸ್ವಾತಂತ್ರ್ಯ ಅನ್ನುವಂತ ಒಂದು ಏನಿದೆ, ಅದಕ್ಕೆ ಗಣೇಶ್ ಅವರು ಅವ್ರ ಬಗ್ಗೆ ಬರೆದಂತ ಪುಸ್ತಕ ಏನಿದೆ ಅದಕ್ಕೆ ಬಹಳ ಒಳ್ಳೆ ಹೆಸರು, ನನಗೂ ಬಹಳ ಇಷ್ಟವಾದಂತ ಅದು ಶೀರ್ಷಿಕೆ, ಅದು ಸರ್ವತಂತ್ರ ಸ್ವತಂತ್ರ ಅಂತ ಹೇಳಿ. ಹಾಗೆ ಅವರು ಎಲ್ಲರ ಪ್ರಭಾವ ಇತ್ತು, ಆದ್ರೆ ಯಾರ ನಕಲಾಗ್ಬೇಕು ಅಂತ ಹೊರಡ್ಲಿಲ್ಲ ಅಂತ ಹೇಳಿ. ಹಾಗಾಗಿ ತಮ್ಮದೇ ಒಂದು ಛಾಪನ್ನ ಅವರು ಎಲ್ಲ ವ್ಯಕ್ತಿತ್ವದಲ್ಲೂ ಉಳಿಸ್ಕೊಂಡ್ರು, ತಾವು ಮಾಡಿದ ಕೆಲಸಗಳಲ್ಲೂ ಅದನ್ನ ಉಳಿಸಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ಒಂದು ವಿಷಯ ಇದು. ಇನ್ನು ನಾನು ಹೇಳಿದೆ, ಈಗ ನಮ್ಗೆ ರಾಮಚಂದ್ರಯ್ಯರು ಯಾಕೆ ಪ್ರಸ್ತುತ ಆಗ್ತಾರೆ ಅಂತ ಹೇಳಿದ್ರೆ, ಅವರು ಈ ಸಂಸ್ಕೃತಿಯನ್ನ ನಾವು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಏನು ಸಂಸ್ಕೃತಿ, ಈ ಸಂಸ್ಕೃತಿ ಆಯಾಮಗಳು, ಇಷ್ಟು ಭಾರತೀಯ ಸಂಸ್ಕೃತಿ ಸಾವಿರಾರು ವರ್ಷಗಳಿಂದ ಜೀವಂತವಾಗಿದೆ. ಮತ್ತೆ ಜೀವಂತವಾಗಿರೋದು ಅಷ್ಟೇ ಅಲ್ಲ, ಅದು ಬಹಳ ಸಂಕೀರ್ಣವೂ ಆಗಿದೆ. ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು, ಒಬ್ಬ ವ್ಯಕ್ತಿಯ ಗ್ರಹಿಕೆಗೆ ಸಿಗುತ್ತಾ? ಆರಂಭದಲ್ಲೇ ನಾನು ಹೇಳಿದೆ, ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ವಿಷಯದಲ್ಲಿ ನಾವು ತಜ್ಞತೆಯನ್ನೇ ಸಂಪಾದನೆ ಮಾಡಿರ್ತೀವಿ, ಆದ್ರೆ ಇನ್ನೊಂದು ವಿಷಯದ ಬಗ್ಗೆ ನಮ್ಗೆ ಗೊತ್ತೇ ಇರೋದಿಲ್ಲ. ಆದ್ರೆ ಎಲ್ಲದ್ರ ಬಗ್ಗೆನೂ ಒಂದು ವಿಶ್ವಕೋಶದ ಒಂದು ರೀತಿಯಲ್ಲಿ ಇರುವಂತ ಒಬ್ಬ ವಿದ್ವಾಂಸರನ್ನ ನಾವು ಕಾಣುವಂಥದ್ದು ಬಹಳ ಕಡಿಮೆ. ನಾವು ಭಾರತದ ಸಂದರ್ಭದಲ್ಲಿ ನೋಡಿದ್ರೆ, ಇವಾಗ ಯಾರು ಗೋಪಿನಾಥ್ ಕವಿರಾಜರಂಥವ್ರು, ಈ ತರದವರೆಲ್ಲ ನಮ್ಗೆ ಕಾಣ್ತಾರೆ. ಆದ್ರೆ ನಮ್ಮ ಕರ್ನಾಟಕದ ಸಂದರ್ಭದಲ್ಲಿ ಈ ರೀತಿಯ ಒಬ್ಬ ವ್ಯಕ್ತಿ ನಮ್ಮ ನಡುವೆನೆ ಇದ್ದಿದ್ದು ನಮ್ಮ ಒಂದು ಸೌಭಾಗ್ಯ. ನನಗೆ ಇನ್ನೂ ಒಂದು ಅನ್ಸುತ್ತೆ, ರಾಯರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದ ಹಾಗೆ, ನಾವು ಈ ಭಾರತೀಯ ಸಂಸ್ಕೃತಿಯ ಪುನರುತ್ಥಾನದ ಬಗ್ಗೆ ಮಾತಾಡ್ತಾ ನಾವು ಆರಂಭದಲ್ಲಿ 1900 1800 ಅಂದ್ರೆ 19ನೇ ಶತಮಾನದ ಕೊನೆ ಭಾಗ 20ನೇ ಶತಮಾನದ ಆರಂಭದಲ್ಲಿ ಕೆಲವೊಬ್ಬ ಧೀಮಂತ ವ್ಯಕ್ತಿಗಳು ಇಡೀ ಭಾರತೀಯ ಸಂಸ್ಕೃತಿಯನ್ನ ಮತ್ತೆ ಎತ್ತಿ ನಿಲ್ಲಿಸುವಂತ ಕೆಲಸವನ್ನ ಮಾಡಿದ್ರು. ಪ್ರಮುಖವಾಗಿ ನಾವು ಸ್ವಾಮಿ ವಿವೇಕಾನಂದರು, ಶ್ರೀ ಅರವಿಂದರು, ಟ್ಯಾಗೂರರು, ಆನಂದ್ ಕುಮಾರ್ ಸ್ವಾಮಿ, ಇಂಥವರ ಹೆಸರುಗಳನ್ನ ಹೇಳ್ತೀವಿ, ಭಾರತೀಯ ಸಂಸ್ಕೃತಿಯ ಪುನರುತ್ಥಾನಕ್ಕೆ ಕಾರಣವಾದಂಥವ್ರು ಅಂತೇಳಿ. ಅದೇ ಸಾಲಿನಲ್ಲಿ ಬಂದು ನಮ್ಮ ಕಾಲದಲ್ಲಿ, ಅಂದ್ರೆ ಅವರೆಲ್ಲ ಕೆಲಸ ಮಾಡಿ 50-60 ವರ್ಷಗಳ ನಂತರಲ್ಲೂ ಕೂಡ ಆ ಕೆಲಸ ಏನು ಒಂದು ನಿಲ್ಲಿಸುವಂತ ಸ್ಥಿತಿ ಇರ್ಲಿಲ್ಲ, ಅದು ನಿರಂತರವಾಗಿ ನಡಿಬೇಕಾಗಿರುವಂತ ಒಂದು ಕೆಲಸವಾಗಿತ್ತದು. ಹಾಗೆ ನಮ್ಮ ಕಾಲದಲ್ಲಿ, ನಮ್ಮ ಹತ್ತಿರದ ಕಾಲದಲ್ಲಿ ಅದನ್ನ ಬಹಳ ಸಮರ್ಥವಾಗಿ ಮತ್ತೆ ಸಂಸ್ಕೃತಿಯ ಪುನರುತ್ಥಾನದ ಕೆಲಸವನ್ನ ನಮ್ಮ ನಾಡಿನಲ್ಲಿ ಮಾಡಿದಂತ ಒಂದು ಧೀಮಂತ ವ್ಯಕ್ತಿತ್ವ ಅಂತ ಹೇಳಿದ್ರೆ ಅದು ರಾಮಚಂದ್ರಾಯರದು. ಅದು ನನಗೆ ಬಹಳ ಮುಖ್ಯವಾದಂತ ಒಂದು ವಿಷಯ. ಯಾಕೆ ಅಂತ ಹೇಳಿದ್ರೆ, ಈಗ ನಾವು ಹಲವಾರು ಸಂದರ್ಭಗಳಲ್ಲಿ ಸಾಕಷ್ಟು ಸಂಗತಿಗಳ ಬಗ್ಗೆ ನಾವು ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಿದ್ರೆ ನಮ್ಗೆ ವಿದ್ವಾಂಸರ ಕೊರತೆ ಕಾಣುತ್ತೆ. ಹೇಳಿದೆ ನಾನು, ಅಭಿನವ್ ಗುಪ್ತರ ಬಗ್ಗೆನೆ ನಮ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ವಿದ್ವಾಂಸರು ಸಿಗೋಲ್ಲ. ಮೀಮಾಂಸಾ ದರ್ಶನದ ಬಗ್ಗೆ ಬಹಳ ಕಡಿಮೆ ಬೆರಳೆಣಿಕೆಯ ವಿದ್ವಾಂಸರು ನಮ್ಗೆ ಸಿಗುವಂತದ್ದು. ಇಡೀ ಭಾರತದ ಸಂದರ್ಭದಲ್ಲೇ ಆತರ ಆಗಿದೆ. ಕಾಶ್ಮೀರ ಶೈವದ ಬಗ್ಗೆ ನಾವು ಮಾತಾಡೋದಕ್ಕೆ ಜನನೇ ಇಲ್ಲ ಅನ್ನೋ ಸ್ಥಿತಿ ಇದೆ. ಹೀಗೆ ಇದ್ದಾಗ ರಾಮಚಂದ್ರಾಯರು ನಮಗೆ ಇಷ್ಟೆಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಉಳಿಸಿಟ್ಟು ಹೋದಂತ ಕೆಲಸ ಇದೆಯಲ್ಲ, ಇದು ಮತ್ತೆ ನಾವು ಸಂಸ್ಕೃತಿಯನ್ನ, ಆ ಸಂಸ್ಕೃತಿಯ ಒಂದು ವಿಶ್ವರೂಪ ಏನಿದೆ, ಭಾರತೀಯ ಸಂಸ್ಕೃತಿಯ ವಿಶ್ವರೂಪ, ಆ ವಿಶ್ವರೂಪವನ್ನ ಒಂದು ಕನ್ನಡಿಯಲ್ಲಿ ಕಾಣಿಸುವಂತಹ ಕೆಲಸವನ್ನ ಅವರು ಮಾಡಿಟ್ಟು ಹೋಗಿರುವಂತದ್ದು ಬಹಳ ವಿಶೇಷ ಅಂತ ಅನ್ಸುತ್ತೆ. ಈ ದೃಷ್ಟಿಯಿಂದ ನಾನು ಮುಂದಿನ ಕೆಲವೊಂದು ನಿಮಿಷಗಳನ್ನ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಅವ್ರದೇ ಕೆಲವೊಂದು ಕೃತಿಗಳನ್ನ ನಾನು ತಗೊಂಡು, ಆರಂಭದ ಕೆಲವೊಂದು ಸಾಲುಗಳನ್ನೇ ತಗೊಂಡು, ಹೇಗೆ ಅವರು ಆ ಸಂಸ್ಕೃತಿಯನ್ನ, ಅಂದ್ರೆ ತಾವು ಪ್ರತಿಪಾದನೆ ಮಾಡ್ತಾ ಇರುವಂತ ವಿಷಯವನ್ನ ಆ ಸಂಸ್ಕೃತಿ ಜೊತೆಗೂ ಆ ವಿಷಯದ ಜೊತೆಗೂ ನಮ್ಮ ಜೊತೆಗೂ ಒಂದು ತಾದಾತ್ಮ್ಯವನ್ನ, ಒಂದು ಸಂಬಂಧ ಸೂತ್ರವನ್ನ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಸ್ಪಷ್ಟತೆಯಿಂದ ಅವ್ರು ಮಾತಾಡ್ತಾರೆ ಅನ್ನೋದಕ್ಕೆ ನಿದರ್ಶನವಾಗಿ ಕೆಲವೊಂದು ಮಾತುಗಳನ್ನ ನಾನು ಇಲ್ಲಿ ನಿಮ್ ಜೊತೆ ಹಂಚ್ಕೊಳ್ಳೋದಕ್ಕೆ ನಾನು ಹೋಗ್ತೀನಿ. ಇಲ್ಲಿ ಸಾಕಷ್ಟು ಅವರ ಗ್ರಂಥಗಳನ್ನ ಸುಮ್ಮನೆ ಇಟ್ಕೊಂಡಿದ್ದೀನಿ, ಅಂದ್ರೆ ತೋರಿಸ್ಬೋದು, ಅದ್ರ ಬಗ್ಗೆ ಉಲ್ಲೇಖಗಳು ಮಾಡೋದು. ಅದೇ ಒಂದು 60-70 ಪುಸ್ತಕಗಳಿವೆ. ನಾನು ಇಂಗ್ಲಿಷಿನ ಎಷ್ಟೋ ಕೃತಿಗಳನ್ನ ನಾನು
ಇನ್ನು ಅದನ್ನ ತರೋದಕ್ಕೆ ಆಗ್ಲಿಲ್ಲ. ಕನ್ನಡದ್ದೇ ಒಂದು 50-60 ಪುಸ್ತಕ ಇದೆ. ಅದರಲ್ಲಿ ಒಂದು 5-6 ಪುಸ್ತಕದ ಬಗ್ಗೆ ಆದ್ರೂ ಕೆಲವೊಂದು ಸಾಲುಗಳನ್ನ ಹಿಡಿದು ನಿಮ್ಗೆ ಅವರ ಒಂದು ಸಂಸ್ಕೃತಿಯನ್ನ ನಿರೂಪಣೆ ಮಾಡುವಂತ ಶೈಲಿ ಯಾಕೆ ನಮ್ಗೆ ಬಹಳ ಮುಖ್ಯ ಇವತ್ತಿಗೆ ಅನ್ನೋದನ್ನ ನಾವು ನೋಡ್ಬೋದು ಅಂತ. ಈಗ ಭಾರತೀಯ ಸಂಸ್ಕೃತಿಯ ಸಂದರ್ಭದಲ್ಲಿ, ಭಾರತೀಯ ಕಲಾಮೀಮಾಂಸೆಯ ಸಂದರ್ಭದಲ್ಲಿ ಬಹಳ ಒಂದು ದೊಡ್ಡ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಏನು ಅಂದ್ರೆ ಪ್ರತಿಭೆ ಅಂತ. ಅವರು ಪ್ರತಿಭೆಯನ್ನ ಕುರಿತು ಒಂದು ಉಪನ್ಯಾಸವನ್ನು ಮಾಡಿದ್ರು. ಅದು ಪುಸ್ತಕ ರೂಪದಲ್ಲಿ ಬಂತು. ಬಹಳ ಸಣ್ಣ ಪುಸ್ತಕ, ಪ್ರತಿಭೆ ಎಂದರೇನು ಅಂತ ಹೇಳಿ. ಇದು ಬಹಳ ವಿಶಿಷ್ಟವಾಗಿರುವಂತ ಒಂದು ಕೃತಿ. ಕೇವಲ ಇದು ಎಷ್ಟು ಪುಟಗಳಲ್ಲಿ ಇದೆ ಅಂತ ಹೇಳಿದ್ರೆ ಒಂದು 35 ಪುಟಗಳಲ್ಲಿ ಇದೆ. 35-36 ಪುಟಗಳ ಒಂದು ಸಣ್ಣ ಪುಸ್ತಿಕೆ. ಪ್ರತಿಭೆ ಬಗ್ಗೆ ಇಡೀ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ನಡೆದಂತ ಒಂದು ಚಿಂತನೆ ಏನಿದೆ ಅದರ ಸಾರವನ್ನೆಲ್ಲ ಕೊಡುವಂತ ಒಂದು ಪ್ರಯತ್ನವನ್ನ ಮಾಡುತ್ತೆ. ಇದಕ್ಕೆ 1000 ಪುಟವನ್ನು ಬರೀಬಹುದು, ಅದು ಬೇರೆ ಪ್ರಶ್ನೆ. ಆದ್ರೆ ಪ್ರತಿಭೆ ಅಂದ್ರೆ ಏನು ಅಂತ ಹೇಳಿ ನಾನು ಸ್ವಲ್ಪ ಇಮಿಡಿಯೇಟ್ ಆಗಿ ಒಂದು 5 ನಿಮಿಷದಲ್ಲಿ ನಾನು ತಿಳ್ಕೋಬೇಕು ಅನ್ನುವಂತ ಒಂದು ಪ್ರಯತ್ನ ಯಾರಾದ್ರೂ ಮಾಡಿದ್ರೆ ನಮ್ಗೆ ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿ ನಾವು ತೋರಿಸ್ಬೋದು. ಇದು ನೋಡಿ, ಒಂದು ಆರಂಭದ ಕೆಲವೊಂದು ಸಾಲುಗಳನ್ನ ಓದ್ತೀನಿ. ಅವ್ರು ಹೇಗೆ ಅದನ್ನ ನಿರೂಪಣೆ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಪ್ರತಿಭೆ ಬಗ್ಗೆ ತೀನಂಶಿ ಅವರು ಬರವಣಿಗೆ ಮಾಡಿದ್ದಾರೆ, ಪುತಿನ ಅವರು ಬರವಣಿಗೆ ಮಾಡಿದ್ದಾರೆ. ಆಮೇಲೆ ಗೋಪಿನಾಥ ಕವಿರಾಜರ ಒಂದು ಲೇಖನ ಬಹಳ ಮುಖ್ಯವಾದಂತ ಲೇಖನ, ಒಂದ್ ರೀತಿ ಎಲ್ಲರಿಗೂ ಮಾರ್ಗದರ್ಶನ ಮಾಡಿದಂತ ಲೇಖನ ಹೌದು. ಆದ್ರೆ ಅದ್ರೆಲ್ಲರ ಸಾರವನ್ನ ಒಳಗೊಂಡು ನೀವು ಅದರ ಬೇರೆ ಇನ್ನೂ ಆಯಾಮಗಳು ಏನಿವೆ ಅನ್ನುವಂತ ಒಂದು ದಿಗ್ದರ್ಶನವನ್ನ ಈ ಒಂದು ಉಪನ್ಯಾಸ, ಒಂದು ಸಣ್ಣ ಪುಸ್ತಿಕೆ ಮಾಡತ್ತೆ ಗುರುಗಳದ್ದು ಅಂತ. ನೋಡಿ ಅದರ ಕೆಲವೊಂದು ಸಾಲುಗಳು. ದಿನಬಳಕೆಯ ನುಡಿಗಟ್ಟಿನಲ್ಲಿ ಪ್ರತಿಭೆ ಎಂದರೆ ಹೆಚ್ಚಿನ ಬುದ್ಧಿಶಕ್ತಿ, ಜಾಣತನ ಎಂದಷ್ಟೇ ಅರ್ಥ. ಪ್ರತಿಭಾಶಾಲಿಯಾದ ಹುಡುಗ ಓದಿನಲ್ಲಿ ಮುಂದಿರುತ್ತಾನೆ. ಪ್ರತಿಭಾಶಾಲಿಯಾದ ವ್ಯಕ್ತಿ ಸಂಶೋಧನೆಗಳನ್ನ ಮಾಡಿ ಹೊಸ ಸಾಧನೆಗಳನ್ನು ಬಳಸಿಕೊಳ್ಳುತ್ತಾನೆ. ಪುಸ್ತಕಗಳನ್ನು ಬರೆದಾನು, ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರಗಳನ್ನು ಸೂಚಿಸಿಯಾನು. ಅಷ್ಟೇ ತಾನೇ ಪ್ರತಿಭೆ ಎಂದರೆ. ಆದರೆ ಆ ಮಾತಿಗೊಂದು ಶಾಸ್ತ್ರ ಮರ್ಯಾದೆ ಒದಗಿ ಬಂದು ಮೂಲಾರ್ಥದ ಮೇಲೆ ಒತ್ತು ಮೂಡಿಕೊಂಡಿತು ಅಂತ ಹೇಳ್ತಾರೆ. ಪ್ರತಿಭೆ ಅಂತ ಹೇಳಿದ್ರೆ ನಾವು ದಿನನಿತ್ಯ ಬಳಸ್ತಾ ಇದ್ದೀವಿ, ಆದರೆ ಅದನ್ನ ಮೀರಿ ಇನ್ನೊಂದು ಅರ್ಥ ಇದೆ ಅನ್ನೋದಕ್ಕೆ ಅವರು ಆರಂಭದಲ್ಲಿ ಮಾಡ್ತಾ ಮುಂದೆ ಹೇಳ್ತಾರೆ. ಸಂಸ್ಕೃತದ ಆ ಮಾತಿಗೆ ಯಾವುದಾದರೊಂದು ವಿಷಯದ ಮೇಲೆ ಅಂದ್ರೆ ಪ್ರತಿ, ಮನಸ್ಸಿನಲ್ಲಿ ತೋರಿಕೊಳ್ಳುವ ಹೊಳಹು ಭಾ, ಇದು ಪ್ರತಿಭೆ ಆಯ್ತು ಅಂತ ಹೇಳ್ತಾ ಕಾಣಿಸಿಕೊಳ್ಳುವ ಬೆಳಕು ಎಂಬ ಅರ್ಥವಿದೆ ಅಂತ ಅವರು ಬರೀತಾ ಮುಂದಕ್ಕೆ ಅದನ್ನ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ವೇದದ ಸಂದರ್ಭದಲ್ಲಿ ಪ್ರತಿಭೆ ಅನ್ನುವಂಥದ್ದು ಹೇಗೆ ಅದರ ಲಕ್ಷಣವನ್ನ ಹೇಳಿದೆ. ಆಮೇಲೆ ಅದು ಬೇರೆ ತಂತ್ರ ಆಗಮಗಳಲ್ಲಿ ಬರೋ ಹೊತ್ತಿಗೆ ಅದು ಏನಾಯ್ತು, ಕಾವ್ಯ ಮೀಮಾಂಸೆಯ ಹೊತ್ತಿಗೆ ಬರಬೇಕಾದ್ರೆ ಅದು ಯಾವ ಆಯಾಮಗಳನ್ನ ಪಡ್ಕೊಳ್ತು. ಆಮೇಲೆ ಪ್ರತಿಭೆ ಅನ್ನುವಂಥದ್ದು ಒಟ್ಟು ಸಂಸ್ಕೃತಿಯಲ್ಲಿ ಅದಕ್ಕಿರುವಂತ ಒಂದು ವಿಶೇಷತೆ ಏನು ಅನ್ನೋದನ್ನೆಲ್ಲ ಹೇಳ್ತಾ ಅವರು ಬಹಳ ಅದ್ಭುತವಾಗಿ ಆ ಪ್ರತಿಭೆಯ ಒಂದು ಸಾರವನ್ನ ತಂದ್ಕೊಳ್ತಾರೆ. ಇಲ್ಲಿ ನಾನು ಎಷ್ಟೋ ಓದ್ಬೇಕು ಅಂತ ಹೇಳಿ ನಾನು ಗುರ್ತು ಹಾಕೊಂಡಿದ್ದೀನಿ, ಆದ್ರೆ ಇನ್ನೂ ಕೆಲವೊಂದನ್ನೆಲ್ಲ ನಾನು ಹೇಳ್ಬೇಕಾಗಿರೋದ್ರಿಂದ ನಾನು ಎಲ್ಲವನ್ನು ಓದೋದಿಕ್ ಹೋಗೋದಿಲ್ಲ. ಬಟ್ ಪ್ರತಿಭೆ ಬಗ್ಗೆ ಒಂದು ಅದ್ಭುತವಾದಂತ ಒಂದು ಮಾಹಿತಿಯನ್ನ ಮತ್ತೆ ಹೊಳುಗಳು, ಅದರಲ್ಲಿ ರಾಯರದ್ದೇ ಒಂದು ವಿಶೇಷ ಅನ್ನುವಂತ ಹೊಳುಗಳನ್ನ ಅವರು ಪ್ರತಿ ಸಂದರ್ಭದಲ್ಲೂ ಕಾಣಿಸ್ತಾ ಇದ್ರು. ಅದನ್ನ ನಾವು ಗಮನಿಸ್ಬೇಕು. ಹಾಗಾಗಿ ಇದು ಬಹಳ ಒಂದು ಮುಖ್ಯವಾದಂತ ಒಂದು ಕೃತಿ ಅಂತ ಹೇಳಿ. ಇನ್ನೊಂದು ಅವರು ಬಹಳ ಮುಖ್ಯವಾದಂತ ಒಂದು ಕೃತಿಗಳಲ್ಲಿ ಒಂದು, ಗಾತ್ರದಲ್ಲೂ ಕೂಡ ಬಹಳ ವಿಸ್ತಾರವಾಗಿ ಬೆಳೆದಂತ ಒಂದು ಕೃತಿ ಅಂತ ಹೇಳಿದ್ರೆ ತಿರುಪತಿ ತಿಮ್ಮಪ್ಪ. ಇದನ್ನ ಅದರ ವಿಸ್ತೃತ ಎಡಿಷನ್ ಅನ್ನ ಪಬ್ಲಿಷ್ ಮಾಡುವಂತ ಒಂದು ಸೌಭಾಗ್ಯ ಅಭಿಜ್ಞಾನಕ್ಕೆ ಬಂತು. ಅದ್ರ ಬಗ್ಗೆ ನನಗೆ ಸಂತೋಷ ಇದೆ, ಒಂದು ರೀತಿಯ ಹೆಮ್ಮೆನೂ ಇದೆ. ಆ ಒಂದು ಕೃತಿಯ ಬಗ್ಗೆ ನಾವು ಪ್ರಕಟ ಮಾಡೋದಿಕ್ಕೆ ಸಿಕ್ತು ಅಂತ ಹೇಳಿ. ಅಲ್ಲಿ ನೋಡಿ, ತಿರುಪತಿ ಅಂತ ಹೇಳಿದ ಕೂಡಲೇ ನಮ್ ಕಣ್ಣು ಮುಂದೆ ಹಲವಾರು ಸಂಗತಿಗಳು ಹೋಗುತ್ತೆ. ಈಗ ತಿರುಪತಿ ದೇವಸ್ಥಾನ, ಬೆಟ್ಟ ಇತ್ಯಾದಿಗಳೆಲ್ಲ. ಅವರು ಆರಂಭದ ಆ ಮಾತುಗಳಿವೆಯಲ್ಲ, ಅದು ಹೇಗೆ ಒಂದು ಸಂಸ್ಕೃತಿ ರೂಪುಗೊಳ್ಳುತ್ತೆ ಅನ್ನೋದನ್ನ, ಒಂದು ಸಂಸ್ಕೃತಿ ತನ್ನದಾದಂತ ಒಂದು ಭಾಷೆಯಲ್ಲಿ ಒಂದು ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದಾಗ ಅದ್ರ ವಿದ್ಯಮಾನಗಳು ಏನೆಲ್ಲ ಸೃಷ್ಟಿ ಮಾಡುತ್ತೆ, ಏನೆಲ್ಲ ಕಟ್ಟಿಕೊಡುತ್ತೆ ಸಂಸ್ಕೃತಿಯ ಪರಿಕರಗಳನ್ನ, ವಿವರಗಳನ್ನ ಅನ್ನೋದನ್ನ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರ ಮೊದಲನೇ ಮಾತೆ ನೋಡಿ, ನನಗಿದು ಬಹಳ ಇಷ್ಟವಾದಂತ ಒಂದು ಮಾತು. ಎಷ್ಟು ಇಡೀ ಪುಸ್ತಕವನ್ನ ಓದ್ಬೇಕು ಅನ್ನುವಂತ ಒಂದು ಪ್ರೇರಣೆಯನ್ನ ಕೊಟ್ಬಿಡುತ್ತೆ ಅಂತ.
ಬೆಟ್ಟಕ್ಕೊಂದು ಜೀವ ಇದೆ. ಇದು ಮೊದಲನೇ ಮಾತು. ಅಂದ್ರೆ ಇಡೀ ನಾವು ಬೆಟ್ಟ ಅಂತ ಅಷ್ಟೇ ನೋಡ್ತಾ ಇರ್ತೀವಿ. ಆದ್ರೆ ಬೆಟ್ಟದಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿ ನಮ್ಗೆ ಶ್ರದ್ಧೆ ಇರ್ಬೋದು, ಆದ್ರೆ ಅವರು ಬೇರೆನೆ ಇನ್ನೊಂದು ಆಯಾಮದಿಂದ ನೋಡ್ತಾರೆ. ಬೆಟ್ಟಕ್ಕೆ ಒಂದು ಜೀವ ಇದೆ, ಇದು ಮೊದಲನೇ ಮಾತು. ನೋಡಿ, ಬೆಟ್ಟಕ್ಕೊಂದು ಜೀವ ಇದೆ, ಅದರಲ್ಲೊಂದು ದೈವ ನೆಲೆಸಿದೆ ಎನ್ನುವ ನಂಬಿಕೆ ತುಂಬಾ ಹಳೆಯದು. ಮನುಷ್ಯ ಭೂಮಿಯ ಮೇಲೆ ಬದುಕತೊಡಗಿದಂದಿನಿಂದಲೂ ಬೆಳೆದು ಬಂದಿರುವ ಭಾವನೆ ಇದು. ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಎಲ್ಲೆಲ್ಲಿಯೂ ಇದರ ಗುರುತುಗಳನ್ನು ಕಾಣಬಹುದು. ಬೆಟ್ಟಗಳನ್ನು ದೇವತಾ ಸ್ಥಾನವೆಂದು ಅಥವಾ ದೇವತಾ ಸ್ವರೂಪವೆಂದು ತಿಳಿದು ಪೂಜೆ ಮಾಡುವ ಪದ್ಧತಿ ಎಲ್ಲ ಸಂಸ್ಕೃತಿಗಳ ಮೊದಲ ಪದರಗಳಲ್ಲಿ ಕಾಣಸಿಗುತ್ತವೆ. ಹಲವು ದೇಶಗಳಲ್ಲಿ ಇದು ಇಂದಿಗೂ ಉಳಿದು ಬಂದಿವೆ ಅಂತ ಶುರು ಮಾಡ್ತಾರೆ. ಮೊದಲನೇ ಪ್ಯಾರ ಓದಿದ ಕೂಡ್ಲೆ ನಮ್ದು ಬೇರೆ ಇನ್ನೊಂದು ಆಯಾಮಕ್ಕೆ ತಗೊಂಡು ಹೋಗ್ಬಿಡ್ತಾರೆ. ಹೇಗೆ ಕಾಳಿದಾಸ, ನಾವು ದಿನ ಮೋಡ ನೋಡ್ತಾ ಇರ್ತೀವಿ, ಆದ್ರೆ ಕಾಳಿದಾಸನಿಗೆ ಮಾತ್ರ ಅನ್ನಿಸ್ತು ಏನು ಆ ಮೋಡಕ್ಕೊಂದು ಜೀವ ಇದೆ, ಅದ್ರ ಮೂಲಕ ನಾನೊಂದು ಸಂದೇಶವನ್ನು ಕಳಿಸಬಹುದು ಅಂತೇಳಿ. ಇದು ಪ್ರತಿಭೆ. ರಾಮಚಂದ್ರಾಯರು ಹಾಗೆ ಒಂದು ಇದರಲ್ಲಿರುವಂತ ಮಾಹಿತಿ ಎಲ್ಲವೂ ಕೂಡ ಹಲವು ನೂರಾರು ಆಕಾರಗಳಲ್ಲಿರುವಂತ ಮಾಹಿತಿ ಇದು. ಆದ್ರೆ ಹೀಗಿದ್ರೂ ಕೂಡ ಇದು ರಾಮಚಂದ್ರಾಯರೇ ಸಂಶೋಧನೆಯನ್ನ ಮಾಡಿದ್ದಾರೆ ಅಂತ ಏನು ಇಲ್ಲ, ಅದು ಅವರು ಹೇಳ್ತಾರೆ. ಅದನ್ನ ಹಲವು ಮಾಹಿತಿಗಳನ್ನ ಸಂಗ್ರಹ ಮಾಡಿ ಅಚ್ಚುಕಟ್ಟಾಗಿ ಒಂದು ಕೃತಿಯನ್ನ ಅವರು ರೂಪಿಸಿದ್ರು. ಆದರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ನಮ್ಮ ಕಣ್ಣು ಮುಂದೆ ಒಂದು ರಾಶಿ ಆಕರ ಗ್ರಂಥಗಳು ಮಾಹಿತಿ ಇರಬಹುದು, ಆದ್ರೆ ಹೇಗೆ ನಾವು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಆ ಸಂಸ್ಕೃತಿಯ ಜೊತೆಗೆ ಮುಖಾಮುಖಿ ಮಾಡಿ ಆ ಸಂಸ್ಕೃತಿಯ ಪದರಗಳನ್ನ ನಾವು ನಿರ್ಮಾಣ ಮಾಡಿಕೊಂಡು ಅದು ಏನನ್ನ ಹೇಳೋದಿಕ್ಕೆ ಹೊರಟಿದೆ ಅಂತ ಒಂದು ಸಿದ್ಧಾಂತವಾಗಿ ಕಟ್ಟುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾದಂತ ಸಂಗತಿ. ಅದನ್ನ ರಾಮಚಂದ್ರಾಯರು ಬಹಳ ಅದ್ಭುತವಾಗಿ ಮಾಡ್ತಾರೆ ಅಂತ. ಅವರೆಲ್ಲ ಕೃತಿಗಳ ವಿಶೇಷತೆ ಅದು. ಅವರು ತುಂಬಾ ಜನ ಒಂದು ಆಕ್ಷೇಪವನ್ನು ಇದು ಮಾಡಿದ್ದಾರೆ, ನಾನು ಕೇಳಿದ್ದೀನಿ. ಅದು ಏನು ಅಂದ್ರೆ ರಾಮಚಂದ್ರಾಯರು ಏನು ಅವರೇ ಒಬ್ಬ ಸಂಶೋಧಕರಾಗಿ ಮೂಲಗಳನ್ನ ಹುಡುಕಿ ಆ ರೀತಿ ಅವರು ಏನು ಬರವಣಿಗೆ ಮಾಡಿದ್ದಲ್ಲ, ಅವರು ಕೆಲವೊಬ್ಬರ ಸೋರ್ಸ್ಗಳನ್ನ ಬಳಸ್ಕೊಂಡೇ ಅವರು ಬರವಣಿಗೆಗಳನ್ನ ಮಾಡಿದ್ರು ಅಂತ. ಹೌದು, ಇದು ಬಹುಪಾಲು ಮಟ್ಟಿಗೆ ನಿಜವೂ ಹೌದು, ಇಲ್ಲ ಅಂತ ಏನಿಲ್ಲ. ಆದರೆ ಅದಕ್ಕೆ ನಾನು ಹೇಳಿದ್ದು ವಿಶ್ವಕೋಶ ಅಂತ ಹೇಳಿ. ವಿಶ್ವಕೋಶ ಏನು ಮಾಡುತ್ತೆ ಅಂತ ಹೇಳಿದ್ರೆ ಆ ಮಾಹಿತಿಗಳನ್ನ ನಮಗೆ ಹೇಗೆ ಕಟ್ಟಿಕೊಡ್ಬೇಕು ಅನ್ನುವಂಥದ್ದೇ ವಿಶ್ವಕೋಶದ ಕೆಲಸ. ಇದನ್ನ ರಾಮಚಂದ್ರಾಯರು ಮಾಡಿದ್ರು ಅಂತ. ಇದಕ್ಕೆ ಹತ್ತಾರು ಸೋರ್ಸಸ್ಗಳನ್ನ ಅವರು ಉಪಯೋಗಿಸ್ಕೊಂಡಿದ್ದಾರೆ, ಇಲ್ಲ ಅಂತಿಲ್ಲ. ಆದ್ರೆ ಯಾವುದನ್ನ ಎಲ್ಲಿ ಉಪಯೋಗಿಸ್ಕೋಬೇಕು, ಅದು ಏನು ಹೇಳಕ್ ಹೊರಟಿದೆ, ಆಕರಣೆ ನಮ್ಗೇನು ಅಂತ ಹೇಳೋದಿಲ್ವಲ್ಲ, ಈ ರೀತಿ ಅವ್ರು ಕಟ್ಕೊಡುವಂತ ಕೆಲಸ. ಹಾಗಾಗಿ ಈ ಇತಿಹಾಸ ಅಕಾಡೆಮಿಯ ಹಲವರು ಸದಸ್ಯರಿಗೆ ರಾಮಚಂದ್ರರ ಕೃತಿಗಳನ್ನ ಓದೋದ್ರಿಂದ ಈ ರೀತಿಯ ಒಂದು ನೆರವು ಸಿಗಬಹುದೇನೋ ಅಂತ ಅನ್ಸುತ್ತೆ. ನಮ್ಗೆ ಆಕರವನ್ನ ನಾವು ಹೇಗೆ ಇಂಟರ್ಪ್ರಿಟ್ ಮಾಡಬೇಕು, ಅದನ್ನ ಹೇಗೆ ನಾವು ತಗೋಬೇಕು ಅನ್ನೋದಕ್ಕೆ ಬಹಳ ಒಂದು ಮಾದರಿ ಅಂತ. ಹಾಗಾಗಿ ಇದರಲ್ಲಿ ಎಷ್ಟು ವಿಷಯಗಳನ್ನ ಹೇಳ್ತಾರೆ ಅವರು. ಆ ಮಾಹಿತಿ ಇದೆ, ಆ ಮಾಹಿತಿಯನ್ನು ಇಂಟರ್ಪ್ರಿಟ್ ಮಾಡೋದಕ್ಕೆ ಒಂದು ವಿಶಿಷ್ಟವಾದಂತ ಒಂದು ಕೃತಿಯಾಗಿ ನನಗೆ ಈಗಲೂ ಕಾಣಿಸುವಂತದ್ದು ಅವರ ತಿರುಪತಿ ತಿಮ್ಮಪ್ಪ ಕೃತಿ ಅಂತ ಹೇಳಿ. ಮತ್ತೆ ಆನಂದ ಕುಮಾರಸ್ವಾಮಿ ಅವ್ರ ಬಗ್ಗೆ ಒಂದು ಸಣ್ಣ ಪುಸ್ತಕೆಯನ್ನ ಬರೆದ್ರು. ಇದರ ರಿವೈಸ್ಡ್ ಎಡಿಷನ್ ಕೂಡ ನಾವೇ ಪಬ್ಲಿಷ್ ಮಾಡಿದ್ವಿ ಅಭಿಜ್ಞಾನದಿಂದ. ಇದರಲ್ಲಿ ಅವರು ರಾಯರು ಆನಂದ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಅವ್ರ ವ್ಯಕ್ತಿತ್ವ ಎಂಥದ್ದು ಅನ್ನೋದ್ರ ಬಗ್ಗೆ ಕಟ್ಕೊಡ್ತಾರೆ ಆರಂಭದಲ್ಲಿ. ಏನು ಅಂತ ಹೇಳಿದ್ರೆ ಅದ್ರ ಹೆಸರನ್ನ ನಾವು ಇಟ್ವಿ, ಕಲಾತತ್ವ ಮಹರ್ಷಿ ಅಂತ ಇಟ್ವಿ. ಒಬ್ಬ ಋಷಿ ಸದೃಶ ವ್ಯಕ್ತಿತ್ವ ಆನಂದ್ ಕುಮಾರಸ್ವಾಮಿ ಅವ್ರದ್ದು ಅಂತ. ಹಾಗಿದ್ರೆ ಈಗ ಒಂದು ಪ್ರಶ್ನೆ ಬರುತ್ತೆ, ಏನು ಋಷಿ ಅಂತ ಹೇಳಿದ್ರೆ ಏನು, ಅವ್ರು ನಮ್ಮ ಕಾಲದಲ್ಲೇ ಇದ್ದವ್ರಲ್ವಾ ಅವರು, ಋಷಿ ಅಂತ ಹೇಳಿದ್ರೆ ಏನು, ಹಾಗೆ ಹೀಗೆ ಅಂತ ಕೆಲವೊಂದು ಆಕ್ಷೇಪಗಳು ಬರ್ಬೋದು. ಅದಕ್ಕೆ ಅವರು ಈ ಋಷಿ ಅನ್ನುವಂಥದ್ದು ಏನು, ಋಷಿ ಕಲ್ಪನೆ ಏನದು, ಋಷಿತ್ವ ಅಂದ್ರೆ ಏನು ಅನ್ನೋದನ್ನ ಬಹಳ ಅದ್ಭುತವಾಗಿ ಕಟ್ಕೊಡ್ತಾರೆ. ನಾವು ಅದನ್ನು ಓದಿದ್ರೆ ನಮ್ಮ ಒಂದು ಕಲ್ಪನೆಯಲ್ಲಿ ಇರುತ್ತೆ. ನಾವು ಟಿವಿ ಸೀರಿಯಲ್ಗಳು ನೋಡೋ ಅಥವಾ ಯಾವುದೋ ಶಿಲ್ಪಗಳೋ ಚಿತ್ರಗಳೋ ನೋಡಿ ಒಬ್ಬ ಋಷಿ ಅಂತ ಹೇಳಿದ್ರೆ ನಾವೇನೋ ಕಲ್ಪನೆ ಮಾಡ್ಕೊಳ್ತೀವಿ. ಆದ್ರೆ ವಾಸ್ತವದಲ್ಲಿ ಆ ಋಷಿತ್ವ ಅನ್ನುವಂಥದ್ದು ನಮ್ಮ ಕಣ್ಣು ಮುಂದೆ, ನಮ್ಮ ಅಕ್ಕಪಕ್ಕ ಇರ್ಬೋದು. ಆ ಋಷಿತ್ವ ಅನ್ನುವಂಥದ್ದನ್ನ ನಮ್ಮ ಪರಂಪರೆ ನೋಡಿರುವಂತ ವಿಧಾನವೇ ಬೇರೆ ಅನ್ನೋದನ್ನ ಅವ್ರು ಕುಮಾರಸ್ವಾಮಿ ಅವರನ್ನ ವರ್ಣಿಸುವ ಒಂದು ನೆಪದಲ್ಲಿ ಬಹಳ ಅದ್ಭುತವಾಗಿ ಕಟ್ಕೊಡ್ತಾರೆ ಅಂತ. ಒಂದೂವರೆ ಪುಟ ಬರೆದಿದ್ದಾರೆ. ಅದು ನನಗೆ ಬಹಳ ಇಷ್ಟವಾದಂಥದ್ದು. ಕುಮಾರಸ್ವಾಮಿ ಅವ್ರ ಬಗ್ಗೆ ಇದಕ್ಕಿಂತನೂ ಒಂದು ಒಳ್ಳೆ ಒಂದು ಪರಿಚಯ ಸಿಗೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಅದನ್ನ ಅವರು ಆ ಋಷಿತ್ವದ ಕಲ್ಪನೆಯನ್ನ ಕಟ್ಕೊಡೋದ್ರ ಮೂಲಕ ಹೇಳ್ತಾರೆ. ನೋಡಿ, 4 ಸಾಲು ಓದ್ತೀನಿ. ಋಷಿ ಎಂದರೆ ಅವರೇನು ಜಟೆ ಕಟ್ಟಿಕೊಂಡಿರಲಿಲ್ಲ, ಕಾವಿ ಬಟ್ಟೆ ಉಟ್ಟಿರಲಿಲ್ಲ, ಕಾಡಿಗೆ ಓಡಿ ಹೋಗಿರಲಿಲ್ಲ, ಅನ್ನ ನೀರು ಬಿಟ್ಟು ಒಂಟಿ ಕಾಲ ಮೇಲೆ ನಿಂತು ತಪಸ್ಸು ಮಾಡಿರಲಿಲ್ಲ. ಆದರೆ ಬದುಕನ್ನು ಒಂದು ವ್ರತದಂತೆ ನಡೆಸಿದವರು, ಅಧ್ಯಾತ್ಮದ ಬೆಳಕಿನಲ್ಲೇ ನಡೆದವರು, ಸಾಮಾನ್ಯವಾದ ಸಂಸಾರ ಧೋರಣೆಯಿಂದ ದೂರವಾಗಿದ್ದವರು, ಎಲ್ಲರ ಒಳಿತನ್ನು ಎಲ್ಲ ಕಾಲದಲ್ಲೂ ಬಯಸಿದ್ದವರು. ಅವರನ್ನು ಬಲ್ಲವರೆಲ್ಲ ಅವರಲ್ಲಿ ಗೌರವವನ್ನು ತಳೆದಿದ್ದರು, ಅವರದ್ದು ಎತ್ತರದ ಬದುಕೆಂದು ಗುರುತಿಸಿದ್ದರು. ಅವರ ಬರಹಗಳನ್ನು ಓದಿದವರೆಲ್ಲ
ಅವರ ಕಾಣ್ಕೆಯಲ್ಲಿ ಪಾಲ್ಗೊಂಡಂತೆ ಅನುಭವವನ್ನು ಪಡೆಯುವವರು. ಋಷಿಯಲ್ಲದೆ ಮತ್ತೇನು? ಅಂದ್ರೆ ನಾವು ಋಷಿ ಅಂತ ಹೇಳಿದ್ರೆ ಜಟೆ, ರುದ್ರಾಕ್ಷಿ, ವಿಭೂತಿ, ಎಲ್ಲೋದು ಹಿಮಾಲಯದಲ್ಲಿ ತಪಸ್ಸು, ಈ ರೀತಿ ಅವರು ಹೊರಗಿನ ಒಂದು ಇದರಲ್ಲೇ ನಾವು ನೋಡ್ತಾ ಇರ್ತೀವಿ. ಆದ್ರೆ ಋಷಿತ್ವ ಅನ್ನುವಂಥದ್ದು ಅದು ಅಂತರಂಗದ ಸಂಸ್ಕಾರಕ್ಕೆ ಸಂಬಂಧಪಟ್ಟದ್ದು. ಅಧ್ಯಾತ್ಮದ ಬೆಳಕಿನಲ್ಲಿ ನಡೆದ್ರು, ಸಂಸಾರ ಧೋರಣೆಯಿಂದ ದೂರವಾಗಿದ್ದು, ಬದುಕನ್ನು ವ್ರತದಂತೆ ನಡೆಸಿದ್ರು. ಇದ್ರ ಮೂಲಕ ಅವರು ಏನ್ ಕೊಟ್ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಋಷಿಯ ಡೆಫಿನೇಷನ್ ಹೇಳ್ತಿದ್ದಾರೆ. ನಾವು ಯಾರು ಋಷಿ ಅಂತ ಹೇಳಿದ್ರೆ ನಾವು ಏನೋ ಹೇಳ್ಬೋದು, ಅದಕ್ಕೊಂದು ಡೆಫಿನೇಷನ್. ಆದ್ರೆ ನಾವು ಅದಲ್ಲ, ಅದು ಋಷಿ ಅಂತ ಹೇಳಿದ್ರೆ ನಮಗೆ ನಾವು ಇವಾಗ ಹಾಗಿದ್ರೆ ನಾವು ಏನು ಒಂದು 10,000 ವರ್ಷದ ಹಿಂದೆ ಇದ್ದ ಋಷಿಗಳನ್ನ ಅಷ್ಟೇನಾ? ನಮ್ಮ ಕಾಲದಲ್ಲೂ ಋಷಿಗಳಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ಋಷಿತ್ವ ಅನ್ನುವಂಥದ್ದು ಋಷಿಯೇ ಹೊರತು ನಾವು ಏನೋ ಕಲ್ಪನೆ ಮಾಡ್ಕೊಂಡಿರ್ತೀವಲ್ಲ ಜಟೆ ಇತ್ಯಾದಿಗಳು, ಅದಲ್ಲ ಅಂತ ಹೇಳಿ ಅವರು ಸಂಸ್ಕೃತಿಯನ್ನೇ ಇಂಟರ್ಪ್ರಿಟ್ ಮಾಡ್ತಿದ್ದಾರೆ. ಸಂಸ್ಕೃತಿಯಲ್ಲಿ ಋಷಿತ್ವದ ಕಲ್ಪನೆ ಏನಿದೆ ಅದನ್ನೇ ಅವರು ನಮಗೆ ಕಾಣಿಸ್ತಾ ಇದ್ದಾರೆ ಅಂತ. ನನಗೆ ರಾಮಚಂದ್ರಾಯರು ಮುಖ್ಯವಾಗುವಂಥದ್ದು ಇಂಥ ಸಂದರ್ಭದಲ್ಲಿ. ಹೀಗೆ ಅವರು ಪ್ರತಿ ಬರಹಗಳಲ್ಲೂ ಕೂಡ ಆ ಸಂಸ್ಕೃತಿಯ ಒಂದು ಕಾನ್ಸೆಪ್ಟ್ ನ ಅವರು ಅದು ವ್ಯಕ್ತಿಗಳ ಮೂಲಕ ಅಥವಾ ತತ್ವದ ಮೂಲಕ ನಿರೂಪಣೆ ಮಾಡ್ತಾ ಇರ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಇದು ಒಂದು. ಇನ್ನೊಂದು ಪುಸ್ತಕ, ಅವರು ಬರೆದಂತ ಬಹಳ ಮುಖ್ಯವಾದಂತ ಕೃತಿಗಳಲ್ಲಿ ನನಗನ್ಸುವಂಥದ್ದು ಗೀತೆಗೊಂದು ಕೈಪಿಡಿ. ಭಗವದ್ಗೀತೆ ಬಗ್ಗೆ ಅವರು ಬರೆದಂತ ಈ ಸಣ್ಣ ಪುಸ್ತಕ ಇದೆಯಲ್ಲ, ಇದು ಭಗವದ್ಗೀತೆ ಬಗ್ಗೆ ಕನ್ನಡದಲ್ಲೇ ಸಾಕಷ್ಟು ಪುಸ್ತಕಗಳು ಬಂದಿವೆ. ಆದ್ರೆ ಎಲ್ಲಾ ಪುಸ್ತಕಗಳ ಮಧ್ಯೆನೂ ಕೂಡ ಇದು ಒಂದ್ ರೀತಿ ಒಂದು ವಿಶಿಷ್ಟವಾದಂತ ಒಂದು ಕಾರಣದಿಂದಾಗಿ ತನ್ನ ಒಂದು ಅಸ್ತಿತ್ವವನ್ನ ಉಳಿಸ್ಕೊಳ್ಳುತ್ತೆ, ಮತ್ತೆ ಇದು ಬಹಳ ಮೌಲಿಕವಾಗಿ ನಮಗೆ ಒದಗತ್ತೆ ಅಂತ ಹೇಳಿ. ಇವರು ಇಡೀ ಗೀತೆಗೆ ನಾವು ಯಾವ ರೀತಿಯ ಒಂದು ವ್ಯಾಖ್ಯಾನವನ್ನು ಮಾಡಬೇಕು ಅನ್ನುವಂತ ಒಂದು ಸಿದ್ಧವಾದಂತ ಒಂದು ಮಾದರಿ ಇದೆ ನಮ್ಮ ಕಣ್ಣು ಮುಂದೆ. ಭಗವದ್ಗೀತೆ ಅಂತ ಹೇಳಿದ್ರೆ ಅದು ಮೋಕ್ಷಶಾಸ್ತ್ರ ಅಂತ ಡಿ ವಿ ಜಿ ಅವರು ಅದನ್ನ ಹೇಳ್ತಾರೆ. ಇದು ಮೋಕ್ಷಶಾಸ್ತ್ರವಾಗಿ ನಾವು ನೋಡ್ಬೇಕಾಗಿಲ್ಲ ಅಂತಾನೆ ಹೇಳ್ತಾರೆ. ಆದ್ರೆ ಡಿ ವಿ ಜಿ ಅವ್ರು ಹೇಳೋದಕ್ಕಿಂತ ಇವರು ಇನ್ನೊಂದು ರೀತಿಯಲ್ಲೇ ಒಂದು ಆಯಾಮದಲ್ಲಿ ಹೇಳ್ತಾರೆ. ಇದು ಬಹಳ ಒಂದು ಮುಖ್ಯವಾದಂತ ಒಂದು ಸಂಗತಿ. ಹೇಗೆ ಪ್ರಸ್ಥಾನತ್ರಯದಲ್ಲಿ ಇದು ಒಂದಾಗಿ ಇದು ಕೇವಲ ಅಧ್ಯಾತ್ಮದ ಹಿನ್ನೆಲೆಗೆ ಒದಗುವಂತ ಒಂದು ಕೃತಿ ಅನ್ನುವಂಥದ್ದು ಪರಂಪರೆ ಸಾವಿರಾರು ವರ್ಷಗಳಿಂದ ಬಂದಿದೆ ಅದು. ಆದ್ರೆ ಹೇಗೆ ಇದು ಇರುವಂತದ್ದು ಸನ್ಯಾಸಿಗಳಿಗಲ್ಲ, ಇದು ಇರುವಂತದ್ದು ಸಂಸಾರಿಗಳಿಗೆ ಅನ್ನೋದನ್ನ ರಾಮಚಂದ್ರಾಯರು ಬೇರೆನೇ ರೀತಿಯಲ್ಲಿ ಹೇಳ್ತಾರೆ. ನೋಡಿ, ಒಂದ್ 4 ಸಾಲು ಓದ್ತೀನಿ, ಹೇಗೆ ಅವರು ಆ ಪೊಸಿಷನ್ನೇ ಚೇಂಜ್ ಮಾಡ್ಬಿಡ್ತಾರೆ ಅಂತ. ಇದು ಸಂಸ್ಕೃತಿಯನ್ನ ಕಟ್ಟುವಂಥದ್ದು, ಸಂಸ್ಕೃತಿಯನ್ನ ಮತ್ತೆ ಆವಿಷ್ಕಾರ ಮಾಡ್ಕೊಳ್ಳುವಂಥದ್ದು. ಒಂದ್ ರೀತಿ ಪ್ರತ್ಯಭಿಜ್ಞಾ ಅಂತ ಹೇಳಿದ್ರೆ, ಅಭಿಜ್ಞಾನ ಅಂತ ಹೇಳಿದ್ರೆ ಇದೇ ತಾನೆ, ಮತ್ತೆ ನಾವು ಕಂಡುಕೊಳ್ಳುವಂಥದ್ದು, ವಿಸ್ಮೃತಿ ಆಗಿರುವಂಥದ್ದನ್ನ ನಾವು ಕಂಡುಕೊಳ್ಳುವಂಥದ್ದು ಅಂತ. ಹಾಗೆ ಆ ಸಣ್ಣ ಸಣ್ಣ ವಿವರಗಳ ಮೂಲಕ ಈ ಸಂಸ್ಕೃತಿಯ ವಿಸ್ಮೃತಿಯ ಭಾಗಗಳೇನಿದೆ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡುವಂತ ಕೆಲಸವನ್ನ ರಾಮಚಂದ್ರಾಯರು ಮಾಡಿದ್ರು ಅಂತ. ನೋಡಿ, ಅದು ಆ ಪುಟಗಳೇ ತುಂಬಾ ಚೆನ್ನಾಗಿದೆ. ಅದು ನಾನು ಒಂದು 4-5 ಸಾಲುಗಳಷ್ಟೇ ಓದ್ತೀನಿ. ಗೀತೆಯನ್ನು ಹೇಳಿದ ಕೃಷ್ಣ, ಕೇಳಿದ ಅರ್ಜುನ, ಇಬ್ಬರು ಗೃಹಸ್ಥರೇ. ಗೃಹಸ್ಥರಾಗಿಯೇ ಉಳಿದವರು, ತೀರಿಕೊಂಡವರು. ಇಬ್ಬರೂ ಕ್ಷತ್ರಿಯರು. ಕೃಷ್ಣನಂತೂ ಮೊದಲಿಗೆ ಶೂದ್ರನಾಗಿದ್ದವನು, ಅನಂತರ ಕ್ಷತ್ರಿಯನೆಂದು ಪರಿಗಣಿತನಾದವನು. ಅವರು ಬ್ರಾಹ್ಮಣ್ಯವೆಂಬ ಸಾಮಾಜಿಕ ವ್ಯವಸ್ಥೆಗೆ ಸೇರದೆ ಇದ್ದವರು. ಹಾಗಾಗಿ ಅವರಿಗೆ ವೇದಾಧ್ಯಯನದಲ್ಲಿ, ಕರ್ಮಕಾಂಡದಲ್ಲಿ, ಬ್ರಹ್ಮಜ್ಞಾನದಲ್ಲಿ ಸಹಜವಾದ ಒಲವೇನೂ ಇದ್ದಿರಲಾರದು. ಎಂದ ಮೇಲೆ ಕೃಷ್ಣನ ಅಧ್ಯಾತ್ಮ ಉಪದೇಶ, ಅರ್ಜುನನ ಜಿಜ್ಞಾಸೆ ಎರಡೂ ಲೋಕ ವ್ಯವಸ್ಥೆಯಲ್ಲಿ ಸೋಜಿಗವಾದುದೇ. ಆದರೆ ಇಬ್ಬರು ದಿಟವಾದ ಅರ್ಥದಲ್ಲಿ ಮನುಷ್ಯರಾಗಿದ್ದರಿಂದ ಮನುಷ್ಯ ಸಹಜವಾದ ಉದಾತ್ತ ನೆಲೆಯ ಸಂವಾದ ಅವರಿಬ್ಬರ ನಡುವೆ ನಡೆಯಿತು. ಮನುಷ್ಯ ಮಾತ್ರದವರಿಗೆ ಪ್ರಸಕ್ತವಾದ ವಿಚಾರವಾಗಿ ನಡೆದಿದ್ದು ಅವರಿಬ್ಬರ ಮಾತುಕತೆ. ಮೇಲಾಗಿ ಹೇಳುವವನಿಗೆ ತಾನು ಹೇಳಿದ್ದೇ ಸರಿಯೆಂಬ ಹಠವಿರಲಿಲ್ಲ. ಕೇಳುವವನು ತಾನು ತೋರಿಸಿದ ದಾರಿಯಲ್ಲೇ ನಡೆಯಬೇಕೆಂಬ ಆಗ್ರಹವಾಗಲಿ ಹೇಳಿದವನಿಗೆ ಇರಲಿಲ್ಲ. ಗ್ರಂಥ ಮುಗಿಯುವುದು, ನಾನು ಹೇಳಿದುದೆಲ್ಲ ಚೆನ್ನಾಗಿ ವಿಚಾರ ಮಾಡಿ ನೋಡು, ನಿನಗೆ ಸರಿ ಎಂದು ತೋರಿದ ರೀತಿಯಲ್ಲಿ ನಡೆದುಕೋ ಎಂಬ ಮಾತಿನಿಂದ. ಇದು ಒಂದು ಪ್ಯಾರ ಅಷ್ಟೇ ನಾನು ಓದಿದ್ದು, ಬಹಳ ಅದ್ಭುತವಾಗಿದೆ. ನೋಡಿ, ಇಲ್ಲಿ ಎಷ್ಟು ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಕೃಷ್ಣ ಗೃಹಸ್ಥ, ಅರ್ಜುನ ಗೃಹಸ್ಥ. ಹಾಗಾಗಿ ಇದು ಮೋಕ್ಷಶಾಸ್ತ್ರ, ಇದು ಏನು ಸನ್ಯಾಸಿಗಳಿಗೆ ಅನ್ನುವಂತ ಒಂದು ನಂಬಿಕೆಯನ್ನು ಹೊಡೆದಾಕ್ಬಿಡತ್ತೆ ಆ ಮಾತು. ಆಮೇಲೆ ಇಬ್ರು ಹೋಗ್ಲಿ ಬದಲಾದ್ರೂ ಆಮೇಲಾದ್ರೂ ಅವ್ರು ಸನ್ಯಾಸ ತಗೊಂಡ್ರ? ಇಲ್ಲ, ಇಬ್ರು ಕ್ಷತ್ರಿಯರಾಗೇ ಇದ್ರು, ಗೃಹಸ್ಥರಾಗೇ ಇದ್ರು, ಹಾಗೆ ತೀರ್ಕೊಂಡ್ರು. ಆಮೇಲೆ ಇದು ಹೋಗ್ಲಿ ಯಾವುದೋ ಒಂದು ಜಾತಿಗೆ ಸೀಮಿತವಾ? ಇಲ್ಲ. ಒಬ್ಬ ಶೂದ್ರದ ಹಿನ್ನೆಲೆಯಿಂದ ಗೊಲ್ಲ ಕೃಷ್ಣ, ಇನ್ನೊಬ್ಬ ಕ್ಷತ್ರಿಯ. ಉಪದೇಶ ಮಾಡಿದವನು ಯಾರು? ಗೊಲ್ಲ.
ಅಂದ್ರೆ ಇದು ನೀವು ಬ್ರಾಹ್ಮಣ್ಯದ ಹಿನ್ನೆಲೆಯಿಂದ ನೀವು ನೋಡುವಂತದ್ದು ಒಂದು ವಿಧಾನ ಏನಿದೆ ಅದನ್ನು ಹೊಡೆದಾಕಿದ್ರು. ಆಮೇಲೆ ಹೋಗ್ಲಿ, ಇದು ಏನೋ ಒಂದು ಉದಾತ್ತವ ಯಾವುದೋ ಬೇರೆ ಆಕಾಶದ ಬೇರೆ ಯಾವುದೋ ಒಂದು ಲೋಕದಲ್ಲಿ ಇರುವಂತ ವಿಷಯ ಅಲ್ಲ. ದಿನನಿತ್ಯ ನಮ್ಮ ವ್ಯವಹಾರದಲ್ಲಿ ಬರುವಂತ ತೊಡಕುಗಳು, ಇದ್ರ ಬಗ್ಗೆ ನಡೆದಂತ ಜಿಜ್ಞಾಸೆ, ಇದು ಸರಿ. ಆದ್ರೆ ಹೇಳ್ತಾ ಇರೋನು ಇದೇ ನೀನು ಒಪ್ಪಬೇಕು ಅಂತ ಹೇಳ್ತಾ ಇದೀಯಾ? ಅದು ಇಲ್ಲ. ನಿನಗೆ ಹೇಗೆ ತೋಚುತ್ತೋ, ನಿನಗೆ ಸರಿ ಅಂದಿದ್ದನ್ನ ನೀನು ಒಪ್ಪು, ಆದಿತ್ತ ನಡ್ಕೋ ಅಂತ ಹೇಳಿ ಉಪದೇಶ ಮಾಡಿದವನು ಹೇಳ್ದ. ಹಾಗೆ ಅವನು ನಡ್ಕೊಂಡ. ಅಂದ್ರೆ ಇಷ್ಟರಲ್ಲಿ ಇಡೀ ಒಂದು ಸಂಸ್ಕೃತಿಯ ಮರುವ್ಯಾಖ್ಯಾನ, ಆಮೇಲೆ ಸಂಸ್ಕೃತಿಯ ಒಂದು ಆದರ್ಶ, ಮತ್ತೆ ಸಂಸ್ಕೃತಿಯ ಕೆಲವೊಂದು ತಪ್ಪುಗಳನ್ನ ಸರಿ ಮಾಡುವಂತ ವಿಧಾನ, ಮತ್ತೆ ಅದರ ಒಂದು ಮಾರ್ಗದರ್ಶಕವಾದಂತ ಒಂದು ನಿಲುವು, ಇಷ್ಟನ್ನು ಒಂದು 7-8 ವಾಕ್ಯಗಳೇ ಕಟ್ಕೊಡ್ಬಿಡುತ್ತೆ ಅಂತ. ಗೀತೆಯ ಒಂದು ಪೊಸಿಷನ್ ಏನಿದೆ ಅದನ್ನೇ ಒಂದು ಬೇರೆ ರೀತಿ ಕಟ್ಕೊಳ್ಬಿಡುತ್ತೆ ಅಂತ. ಬಹಳ ಅದ್ಭುತವಾದಂತ ಒಂದು ಪುಸ್ತಕ ಇದು. ಬಹಳ ಸಣ್ಣ ಪುಸ್ತಕ, ಆದ್ರೆ ನನಗೆ ಬಹಳ ಇಷ್ಟವಾದಂತ, ಇದನ್ನ ಮತ್ತೆ ನಾವು ಕೆಲವೊಂದು ಸಾಲುಗಳನ್ನ ಓದ್ತಾ ಇದ್ರೆ ಎಷ್ಟೆಲ್ಲ ನಮಗೆ ಅದು ಹೊಳಗಳನ್ನ ಬಿಟ್ಕೊಡತ್ತೆ ಅನ್ನೋದನ್ನ ನೋಡಿದ್ರೆ ನಮ್ಗೆ ಬಹಳ ಆಶ್ಚರ್ಯ ಮತ್ತೆ ಸಂತೋಷ ಆಗತ್ತೆ ಅಂತ ಹೇಳಿ. ಆಮೇಲೆ ಬಹುಶಃ 1 ಗಂಟೆ ಆಯ್ತು ಅಂತ ಅನ್ಸತ್ತೆ. ಇನ್ನೊಂದು 2-3 ಉದಾಹರಣೆಗಳು ಕೊಟ್ಟು ನನ್ನ ಮಾತನ್ನ ನಾನು ನಿಲ್ಲಿಸ್ತೀನಿ. ಆಮೇಲೆ ಅವರು ಒಂದೇ ವಿಷಯವನ್ನು ಹೇಳಬೇಕಾದ್ರೂ ಕೂಡ ಹೇಗೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ರು ಅನ್ನೋದಕ್ಕೆ ಒಂದು ನಿದರ್ಶನ ಕೊಡ್ಬೋದು. ಪುರಂದರದಾಸರ ಬಗ್ಗೆ ಅವರು ತುಂಬಾ ಬರೆದಿದ್ದಾರೆ, ಮಾತಾಡಿದ್ದಾರೆ. ಅದು ಮತ್ತೆ ಅವರು ಪುರಂದರ ಸಾಹಿತ್ಯ ದರ್ಶನ ಅಂತ ಹೇಳಿ 4 ಸಂಪುಟಗಳಲ್ಲಿ IBH ಪ್ರಕಾಶನದಿಂದ ಅನ್ಸುತ್ತೆ ಅದು ಬಂತು. ಅದಕ್ಕೆ ಅವರು ಮತ್ತೆ ಅರಾಮಿತ್ರ ಅವರು ಸೇರಿ ಅದು ಮಾಡಿದ್ದು, ಅದಕ್ಕೆ ವಿಸ್ತಾರವಾದಂತಹ ಪೀಠಿಕೆ ಬರೆದಿದ್ದು, ಇದೆಲ್ಲ ನಮಗೆ ಗೊತ್ತಿದೆ. ಅದಲ್ಲದೆ ಅವರು ಬೇರೆ ಬೇರೆ ಸಂದರ್ಭದಲ್ಲೂ ಬರೆದ್ರಲ್ವಾ, ಅಲ್ಲಿ ನೋಡಿ ಪುರಂದರದಾಸರ ಬಗ್ಗೆ ಒಂದು ಜಾಗದಲ್ಲಿ ಬರೀತಾ ಅವರು ಕಟ್ಕೊಡ್ತಾರೆ ಅವ್ರ ವ್ಯಕ್ತಿತ್ವನ. ಅಂದ್ರೆ ಪುರಂದರದಾಸರು ನಮ್ಗೆ ಹೇಗೆ ಒದಗಬೇಕು, ಸಂಸ್ಕೃತಿ ಅವ್ರನ್ನ ಹೇಗೆ ದಕ್ಕಿಸ್ಕೊಂಡಿದೆ, ಅವ್ರ ವಿಶೇಷತೆ ಏನು, ದಾಸ ಪರಂಪರೆ ಏನು, ಇಷ್ಟನ್ನು ಅವರು ಕೆಲವೊಂದು ವಾಕ್ಯಗಳಲ್ಲೇ ಆರಂಭದಲ್ಲಿ ಕಟ್ಕೊಟ್ಬಿಡ್ತಾರೆ. ಕನ್ನಡ ನಾಡಿನಲ್ಲಿ 600 ವರ್ಷಗಳ ಹಿಂದೆ ಸಣ್ಣದೊಂದು ತೊರೆಯಾಗಿ ಹರಿಯತೊಡಗಿದ ಹರಿದಾಸ ಪಂಥ ಮುಂದೆ ಮಹಾನದಿಯಾಯಿತು. ಅದರಿಂದ ಇಲ್ಲಿನ ನೆಲವೆಲ್ಲ ಫಲವತ್ತಾಯಿತು. ಕಾಲಕ್ರಮದಲ್ಲಿ ನದಿಯು ಸೀಳಾಗಿ ಒಡೆದು ನಾಡಿನ ಸಂಸ್ಕೃತಿ ಸಾಗರದಲ್ಲಿ ಸೇರಿಕೊಂಡಿತು. 400 ವರ್ಷಗಳ ಹಿಂದೆ ಪುರಂದರದಾಸರ ಕಾಲದಲ್ಲಿ ಇದು ಪ್ರವಾಹವಾಗಿಯೇ ಹರಿದಿತ್ತು. 15-16ನೇ ಶತಮಾನಗಳಲ್ಲಿ ಅದರ ಓಟವೂ ವಿಸ್ತಾರವೂ ಹಿಗ್ಗಿದವು. ಅನಂತರ ನದಿಯ ರಭಸವು ಕಡಿಮೆಯಾದರೂ ಬರಗಾಲದಲ್ಲಿಯೂ ಬತ್ತದೆ ನೆಲವನ್ನು ಬಗೆದರೆ ಹೊರಬರುವ ಝರಿಯಂತೆ ಅಲ್ಲಲ್ಲಿ ಆಗಾಗ ಅಷ್ಟಿಷ್ಟು ಉಳಿದೇ ಬಂದಿತು. ನಮ್ಮ ಕಾಲಕ್ಕೂ ಅದು ಪೂರಾ ಮರೆಯಾಗಿಲ್ಲ, ಮರೆಯಾದೀತೆಂಬ ಹೆದರಿಕೆಯೇನೋ ಇದೆ. ಹರಿದಾಸರು ಕನ್ನಡ ಹಾಡುಗಳನ್ನು ಹಾಡಿಕೊಂಡು ಕೆಲವೊಮ್ಮೆ ಭಾವಪರವಶರಾಗಿ ಕುಣಿಯುತ್ತಾ ಉಪಾದಾನಕ್ಕೆಂದು ಕೇರಿಗಳಲ್ಲಿ ಮನೆಗೆ ಬರುವುದು ಹಿಂದಿನಿಂದಲೂ ಬಂದ ಪದ್ಧತಿ. ಕಳೆದ ತಲೆಮಾರಿನವರೆಗೂ ಎಲ್ಲ ಊರುಗಳಲ್ಲಿ ಹರಿದಾಸರನ್ನು ಕಾಣಬಹುದಾಗಿತ್ತು. ನಮ್ಮ ಜನ ಇವರನ್ನು ಭಿಕ್ಷುಕರಂತೆ, ಭಿಕಾರಿಗಳಂತೆ ಪರಿಗಣಿಸಲಿಲ್ಲ. ಇವರು ಮನೆಗೆ ಬಂದರೆ ಆದರಿಸಿ ಒಳಗೊಯ್ದು ಇವರಿಂದ ಹಾಡು ಹೇಳಿಸಿ ಕೈಲಾದುದನ್ನು ಕೊಟ್ಟು ನಮಸ್ಕಾರ ಮಾಡಿ ಕಳುಹಿಸುತ್ತಿದ್ದರು. ಸಂಪ್ರದಾಯವಂತರ ಮನೆಗಳಲ್ಲಂತೂ ಹರಿದಾಸರನ್ನು ವಾರವೂ ಬರಮಾಡಿಕೊಳ್ಳುವರು. ಹೊಸ ದೇವರ ನಾಮಗಳನ್ನು ಹಾಡಿಸುವರು. ಅನುಕೂಲಕ್ಕೆ ತಕ್ಕಂತೆ ಉದಾರವಾಗಿಯೇ ಉಪಚರಿಸುವರು. ಈಚೆಗೆ ಹರಿದಾಸರು ಅಷ್ಟಾಗಿ ಕಾಣಿಸಿಕೊಳ್ಳುವುದಿಲ್ಲವೆನ್ನಿ. ನೋಡಿ, ಸಂಸ್ಕೃತಿ ಅನ್ನುವಂಥದ್ದು ಹುಟ್ಟುವಂಥದ್ದೇ ನೀರಿನ ಆಶ್ರಯದಲ್ಲಿ ಅಂತ. ನದಿಗಳ ತೀರದಲ್ಲೇ ಸಂಸ್ಕೃತಿಗಳೆಲ್ಲ, ಜಗತ್ತಿನ ಎಲ್ಲಾ ಪ್ರಾಚೀನ ಸಂಸ್ಕೃತಿಗಳು ಅರಳಿರುವಂಥದ್ದು. ಈಗಲೂ ನಾವು ನೀರನ್ನು ಆಶ್ರಯಿಸಿಯೇ ನಮ್ಮ ಜೀವನ ಇರುವಂಥದ್ದು, ನಮ್ಗೆಲ್ಲ ಗೊತ್ತಿರುವಂತ ಸಂಗತಿ. ಅದನ್ನ ಒಂದು ಉಪಮೆಯಾಗಿ ತಗೊಂಡು ಈ ಹರಿದಾಸ ಪರಂಪರೆ ಅನ್ನುವಂಥದ್ದು, ದಾಸ ಪರಂಪರೆ ಅನ್ನುವಂಥದ್ದು ಹೇಗೆ ಒಂದು ಸಂಸ್ಕೃತಿಯಾಗಿ ಬೆಳೀತು ಅನ್ನೋದನ್ನ ನೋಡಿ ಅವರು ಎಷ್ಟು ಚೆನ್ನಾಗಿ ಅದನ್ನ ಹೇಳ್ತಾರೆ. ಒಂದು ತೊರೆ, ಒಂದು ನದಿ, ಒಂದು ಸಾಗರ, ಅದು ಹೀಗೆ ಅದನ್ನ ಎಷ್ಟು ಚೆನ್ನಾಗಿ ಬೆಳೆಸ್ತಾರೆ ಅಂತ ಹೇಳಿದ್ರೆ ನಮ್ಗದೊಂದು ಜೀವಂತವಾಗಿ ಕಟ್ಕೊಡ್ಬಿಡುತ್ತೆ ಅಂತ. ಹೀಗೆ ಅವ್ರು ಇನ್ನೊಂದು ಸಂದರ್ಭದಲ್ಲೂ ಬರೆದ್ರು. ಅದನ್ನ ಅವ್ರು ಇನ್ನೊಂದು ಬೇರೆನೇ ರೀತಿಯಲ್ಲಿ ಅಲ್ಲಿ ಪುರಂದರದಾಸರ ಬಗ್ಗೆ ಅವರು ಆರಂಭ ಮಾಡ್ತಾರೆ ಅನ್ನುವಂಥದ್ದು ಬಹಳ ಒಂದು ನಾವು ಗಮನಿಸ್ಬೇಕಾದಂತ ಒಂದು ಸಂಗತಿ. ನೋಡಿ, ಅಲ್ಲಿ ಪರಮಾರ್ಥದ ಸಾಕ್ಷಾತ್ಕಾರಕ್ಕೆ
ಜ್ಞಾನ ಕರ್ಮಗಳಿಗಿಂತ ಭಕ್ತಿ ಹೆಚ್ಚು, ಪ್ರಶಸ್ತವಾದ ದಾರಿ ಎಂಬ ಅರಿವು ನಮ್ಮ ನಾಡಿನಲ್ಲಿ ಮೂಡಿದಂತೂ ಭಕ್ತರ, ಭಾವುಕರ, ಸಂತರ ದೊಡ್ಡದೊಂದು ಪ್ರವಾಹವೇ ಹರಿಯಿತು. ದಕ್ಷಿಣ ಪಥದಲ್ಲಿ ತಮಿಳುನಾಡಿನ ವೈಷ್ಣವ ಸಂತರು, ಕನ್ನಡ ದೇಶದ ಹರಿದಾಸರು, ವೀರಶೈವ ಸಂತರು, ಮಹಾರಾಷ್ಟ್ರದ ವಾರಕರಿ ಸಂತರು ಈ ಪ್ರವಾಹದಲ್ಲಿ ಬಂದವರೇ. 8-9ನೆಯ ಶತಮಾನದ ಸುಮಾರಿಗೆ ಆರಂಭವಾದ ಈ ಮನೋವೃತ್ತಿ 17-18ನೆಯ ಶತಮಾನದವರೆಗೆ ಸಾಗಿ ಬಂದಿತ್ತು. 11ನೇ ಶತಮಾನದಲ್ಲಿ ರಾಮಾನುಜಾಚಾರ್ಯರು ಮುಖ್ಯವಾಗಿ ಭಕ್ತಿಯ ಜಾಡನ್ನೇ ಹಿಡಿದು ಭಕ್ತನು ಪ್ರಸನ್ನನಾಗುವವರೆಗೆ, ದಾಸನಾಗುವವರೆಗೆ ಭಗವತ್ ಪ್ರೀತಿಯಾಗದೆಂದು ನಿರೂಪಿಸಿದರು. ಈ ನಿರೂಪಣೆಯನ್ನೇ 13ನೆಯ ಶತಮಾನದಲ್ಲಿ ಬಂದ ಮಧ್ವಾಚಾರ್ಯರು ಎತ್ತಿ ಹಿಡಿದು ಹರಿಸರ್ವೋತ್ತಮ ತತ್ವವನ್ನು, ಜೀವದ ಪಾರತಂತ್ರ್ಯವನ್ನು ಪ್ರತಿಪಾದಿಸಿ ಭಕ್ತಿಯ ಅಗತ್ಯವನ್ನು ಪ್ರಚಾರ ಮಾಡಿದರು. ಅವರ ತಾತ್ವಿಕ ನಿಲುವನ್ನು ಪರಿಗ್ರಹಿಸಿ ಭಕ್ತಿಯನ್ನೇ ಬೆಳೆಸಿಕೊಂಡು ಭಗವಂತನನ್ನು ನಿತ್ಯ ಜೀವನದಲ್ಲಿ ನಿಲ್ಲಿಸಿಕೊಳ್ಳಲು ಉದ್ಯುಕ್ತರಾದ ಗೃಹಸ್ಥರು ಹರಿದಾಸರು ಎನ್ನಿಸಿಕೊಂಡರು. ಹಲವು ಹರಿದಾಸರು ಸಂಘಟಿತರಾದಂದು ದಾಸಕೂಟವೆಂಬ ಸಂಸ್ಥೆ ರೂಪುಗೊಂಡಿತು. ಇದೆಲ್ಲ ಹೇಳಿ ಹರಿದಾಸರೆಲ್ಲ ಮಾಧ್ವ ಮತದವರು ಎನ್ನಬೇಕಾಗಿಲ್ಲ. ಅವರಿಗೆ ಭಗವತ್ ಭಕ್ತಿ, ನೀತಿ, ಶ್ರದ್ಧೆಗಳು ಪ್ರಮುಖವಾದವು. ಹೀಗೆ ಕಟ್ಕೊಂಡು ಹೋಗ್ತಾರೆ. ಅಂದ್ರೆ ಅಲ್ಲಿ ಅವರು ನಿರೂಪಿಸಿದ ಕ್ರಮಕ್ಕೂ ಇಲ್ಲಿ ನಿರೂಪಿಸಿದ ಕ್ರಮಕ್ಕೂ ಬೇರೆನೆ ಒಂದು ಆಯಾಮ ಬಂದ್ಬಿಟ್ಟಿದೆ. ಅಂದ್ರೆ ನಾವು ಒಂದು ಜಾಡಿಗೆ ಬಿದ್ದು ಬಿಡ್ತೀವಿ. ಆದ್ರೆ ಎಷ್ಟೆಲ್ಲ ಆಯಾಮಗಳಿಂದ ಒಂದೇ ವಿಷಯವನ್ನ ನೋಡ್ಬೇಕು ಅನ್ನೋದಕ್ಕೂ ಕೂಡ ರಾಮಚಂದ್ರಾಯರು ನಮ್ಗೆ ಆದರ್ಶವಾಗಿ ನಿಲ್ತಾರೆ ಅಂತ. ಅವ್ರು ಇನ್ನೊಂದು ಸಂದರ್ಭದಲ್ಲಿ ಬರಿಬೇಕಾದ್ರೆ ಇನ್ನೊಂದು ಬೇರೆನೆ ಒಂದು ಆಯಾಮವನ್ನ ತೋರಿಸಿರ್ತಾರೆ. ಹೀಗೆ ಅದು ಬಹಳ ಒಂದು ಮುಖ್ಯವಾದಂತ ಒಂದು ಸಂಗತಿ. ಮತ್ತೆ ಅವರು ಅಣ್ಣಪ್ಪ ದೈವ ಅನ್ನುವಂತ ಒಂದು ಕೃತಿ ಇದೆ. ಅದನ್ನು ನಾವು ಅಭಿಜ್ಞಾನದಿಂದ ರೀಪ್ರಿಂಟ್ ಆದಂತ ಒಂದು ಇದಿದೆ. ಆದ್ರೆ ಅವರ ಸಂದರ್ಭದಲ್ಲಿ ಹೇಳಿದ್ರು ನನಗೊಂದು ಮಾತು, ನಾನು ಬಹಳ ಬಲವಂತ ಮಾಡಿದೆ. ಇದು ನನಗೆ ವೈಯಕ್ತಿಕವಾಗಿ ಬಹಳ ಇಷ್ಟವಾದಂತ ಒಂದು ಕೃತಿ, ತುಂಬಾ ಚೆನ್ನಾಗಿದೆ. ಇದೊಂದು ಕಾದಂಬರಿ ರೀತಿಯಲ್ಲಿ ಏನು ಧರ್ಮಸ್ಥಳದಲ್ಲಿರುವಂತ ಅಣ್ಣಪ್ಪ ದೈವ, ಅಲ್ಲಿನ ದೈವಗಳು, ಇದ್ರ ಬಗ್ಗೆ ಎಲ್ಲ ಬಹಳ ಅದ್ಭುತವಾದಂತ ಶೈಲಿಯಲ್ಲಿ ಬರೆದಿದ್ದಾರೆ. ನನಗೆ ಇದು ಬಹಳ ನನಗೆ ವೈಯಕ್ತಿಕವಾಗಿ ಇಷ್ಟ ಆಗಿ ಸರ್ ಪ್ರಕಟ ಮಾಡೋಣ ಅಂತ ಹೇಳಿ ತಗೊಂಡ್ರೆ ಅವ್ರು ಹೇಳಿದ್ರು, ನಿನ್ನ ಪ್ರಕಟ ಮಾಡಬೇಡ, ಯಾರು ತಗೊಳ್ಳೋದಿಲ್ಲ, ಇದನ್ನ ಯಾರಿಗೂ ಇಷ್ಟವಾಗೋದಿಲ್ಲ, ಇದು ಈ ತರದ ಪುಸ್ತಕಗಳೆಲ್ಲ ಹೋಗೋದಿಲ್ಲ ಅಂತ ಅವರು ಅಷ್ಟು ತಮ್ಮ ಗ್ರಂಥಗಳ ಬಗ್ಗೆ ಒಂದು ವ್ಯಾಮೋಹನ ಇಟ್ಕೊಳ್ತಾ ಇರ್ಲಿಲ್ಲ. ಅವ್ರಿಗದು ಇತ್ತು, ಜನಕ್ಕೆ ಇದೆಲ್ಲ ಇದಿಸೋದಿಲ್ಲಪ್ಪ, ಇದು ಬೇಡ ಅಂತಾನೆ ಹೇಳಿದ್ರು. ನಾನು ಹಠ ಮಾಡಿ ಮಾಡಿದೆ, ಆದ್ರೆ ಅವ್ರ ಮಾತೆ ಸತ್ಯ ಆಯ್ತು, ಅದ್ ಬೇರೆ ಪ್ರಶ್ನೆ. ಆದ್ರೆ ಇದು ಬಹಳ ಒಂದು ವಿಶಿಷ್ಟವಾದಂತ ಒಂದು ಕೃತಿ. ಇದು ಒಂದು ಜಾನಪದ ಅಧ್ಯಯನ, ಮತ್ತೆ ಜಾನಪದ ಮತ್ತೆ ಒಂದು ಮಿತ್ ಅಂತ ಏನ್ ಹೇಳ್ತೀವಿ, ಆ ಮಿತ್ ಹಿಂದೆ ಇರುವಂತ ಕಲ್ಪನೆಗಳು ಹೇಗೆಲ್ಲ ಕಟ್ಕೊಡತ್ತೆ, ಮತ್ತೆ ಅದು ಹೇಗೆ ಒಂದು ಸಂಸ್ಕೃತಿಯನ್ನ ರೂಪಿಸುತ್ತೆ, ಇದನ್ನೆಲ್ಲ ಬಹಳ ಅದ್ಭುತವಾಗಿ ಕಟ್ಕೊಡತ್ತೆ. ಈ ಕೃತಿ ಬಗ್ಗೆ ಬಹಳ ವಿಶೇಷವಾಗಿ ಒಂದು ಪ್ರೀತಿಯನ್ನ, ಇದ್ರ ಮಹತ್ವವನ್ನ ಹೇಳಿ ನನಗೆ ಇದ್ರ ಬಗ್ಗೆನೆ ನಾನೊಂದು ಪುಸ್ತಕ ಬರೀತೀನಿ, ಒಂದು ಭಾಷಣ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಂತ ಇನ್ನೊಬ್ಬ ನಮ್ಮ ಕಾಲದ ಒಬ್ಬ ದೊಡ್ಡ ವಿದ್ವಾಂಸರು ಅಂತ ಹೇಳಿದ್ರೆ ರಾ ಸತ್ಯನಾರಾಯಣ ಅವರು ವೈಯಕ್ತಿಕವಾಗಿ ಬಹಳ ಇಷ್ಟಪಟ್ಟಂತ ಕೃತಿ ಇದು. ಎಷ್ಟೆಲ್ಲ ಹೊಳಗಳು ಕಾಣಿಸಿದಾರಪ್ಪ, ಆದ್ರೆ ಜನರಿಗೆ ಗಮನಕ್ಕೆ ಬರೋದಿಲ್ವಲ್ಲ, ಅಷ್ಟು ಅದ್ಭುತವಾದಂತ ಕೃತಿ ಇದು ಅಂತ ಹೇಳ್ತಾ ಇದ್ರು. ಹೀಗೆ ಬಹಳ ಒಂದು ವಿಶಿಷ್ಟವಾದಂತ ಒಂದು ಕೃತಿ ಇದು ಅಂತ ಹೇಳಿ. ಹೀಗೆ ರಾಮಚಂದ್ರಾಯರು ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸವನ್ನ ಮಾಡಿದ್ರು. ಆಮೇಲೆ ನನಗೆ ಇನ್ನೊಂದು ಬಹಳ ಮುಖ್ಯವಾದಂತ ಒಂದು ಪುಸ್ತಕ ಅಂತ ಅನ್ಸೋದು ಅಂತ ಹೇಳಿದ್ರೆ ಅವರು ಶಂಕರ ಅಧ್ಯಾಸ ಭಾಷ್ಯ ಅಂತ ಹೇಳಿ. ಇದು ಯಾಕೆ ಮುಖ್ಯ ಆಗತ್ತೆ ಅಂತ ಹೇಳಿದ್ರೆ, ಶಂಕರರ ಒಟ್ಟು ಅವರ ಗ್ರಂಥಗಳಲ್ಲಿ ಎಲ್ಲವನ್ನೂ ಕೂಡ ನಮ್ಗೆ ಬಹಳ ಮುಖ್ಯ ಅಂತ ನೀವು ಯಾವ್ದಾದ್ರು ಹೇಳೋದು ಅಂತಿದ್ರೆ ಅದು ಅಧ್ಯಾಸ ಭಾಷ್ಯ ಅನ್ನೋದನ್ನ ಅವರು ಬಲವಾಗಿ ಪ್ರತಿಪಾದನೆ ಮಾಡಿ, ಅದಕ್ಕೆ ಇರುವಂತ ಇನ್ನು 2 ಭಾಷ್ಯಗಳನ್ನ ಸಂಗ್ರಹ ಮಾಡಿ ಅದರ ಅನುವಾದಗಳನ್ನೆಲ್ಲ ಮಾಡಿ ಬಹಳ ಒಂದು ಅದ್ಭುತವಾದಂತ ಒಂದು ಕೃತಿಯನ್ನ ನಿರೂಪಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಂತ ಒಂದು ಮಾತಿದೆಯಲ್ಲ, ಅದು ನಮ್ಗೆ ಬಹಳ ಪ್ರಸ್ತುತ ಅಂತ. ಆ ಕಾರಣಕ್ಕೆ ನಾನು ಈ ಪುಸ್ತಕದ ಉಲ್ಲೇಖವನ್ನ ನಾನು ಮಾಡಿದೆ. ಏನದು ಅಂತ ಹೇಳಿದ್ರೆ, ಇವಾಗ್ಲೂ ಅದು ನಡೀತಾ ಇದೆ. ಈಗಷ್ಟೇ ನನಗೆ ಇವತ್ತು ಬೆಳಿಗ್ಗೆ ಕೂಡ ಗೊತ್ತಾಯ್ತು, ಯಾರೋ ಕಿಡಿಗೇಡಿಗಳು ಏನೇನೋ ಈ ತರ ಉಪದ್ವ್ಯಾಪಗಳು ಮಾಡ್ತಾನೆ ಇರ್ತಾರೆ. ಈ ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಏನೇನೋ ಮಾಡ್ತಿರ್ತಾರೆ. ಏನೋ ಶಂಕರಾಚಾರ್ಯರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅಥವಾ ಮಧ್ವಾಚಾರ್ಯರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ಅವ್ರಿಗೆ ಪಾಂಡಿತ್ಯ ಅಂತ ಹೇಳಿದ್ರೆ ಇದೇ ಆಗ್ಬಿಡುತ್ತೆ, ಕಿಡಿಗೇಡಿತನವೇ ಪಾಂಡಿತ್ಯ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ರಾಮಚಂದ್ರಾಯರು ಈ ಎಲ್ಲರ ಬಗ್ಗೆನೂ ಹೇಗೆ ಒಂದು ಸಮನ್ವಯದಿಂದ ನೋಡ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾಗಿ ಮಾತಾಡ್ತಿದ್ರು. ಅವರು ಅದೊಂದು ಕೃತಿಯನ್ನ ಅವರು ಸಿದ್ಧ ಮಾಡಿಟ್ಟಿದ್ರು, ಆದ್ರೆ ಅದು ಪ್ರಕಟ ಆಗ್ಲಿಲ್ಲ. ಅದು ಮಾಡೋಣ ಅಂತ ಅವರು ಹೇಳ್ತಿದ್ರು. ಏನದು ಅಂತ ಹೇಳಿದ್ರೆ, ನೋಡಿ, ಇವಾಗ ಪ್ರಧಾನವಾಗಿ ನಾವು 3 ಆಚಾರ್ಯರನ್ನ ತಗೊಂಡ್ರೆ, ಶಂಕರರು, ರಾಮಾನುಜರು ಮತ್ತೆ ಮಧ್ವರು, ಅವರಲ್ಲಿ ವ್ಯತ್ಯಾಸವಾಗಿ ಕಾಣುವಂಥದ್ದು ಕೆಲವೊಂದು ಸಂಗತಿಗಳ ಬಗ್ಗೆ 3 ಜನರಲ್ಲೂ ಸ್ವಲ್ಪ ವ್ಯತ್ಯಾಸಗಳು ಕಾಣುತ್ತೆ ಅಲ್ವಾ? ಆದ್ರೆ ಈ 3 ಜನ ಒಪ್ಪಿಕೊಂಡಂತ ತತ್ವಗಳನ್ನ ನೋಡಿದ್ರೆ ಅದು ಹೆಚ್ಚು ಸಾಮ್ಯ ಇದೆ. ನಾವು ಯಾರು ಕೂಡ ಒಪ್ಪಿಕೊಂಡ ಭಾಗಗಳ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ ಅಂತ. ಸಣ್ಣ ವ್ಯತ್ಯಾಸಗಳಿರೋದ್ರ ಬಗ್ಗೆ ನಾವು ಹೆಚ್ಚು ಹಿಡ್ಕೊಂಡು ನಾವು ಪರಸ್ಪರ ಮುಖಾಮುಖಿ ಮಾಡಿ ಅವ್ರ ಬಗ್ಗೆ ಇವರು ಮಣ್ಣೆರ್ಚೋದು, ಇವ್ರ ಬಗ್ಗೆ ಅವ್ರು ಮಣ್ಣೆರ್ಚೋದು, ಇದನ್ನ ಮಾಡಿ ಒಂದು ವಿಕೃತ ಆನಂದವನ್ನೇ ನಾವು ಪಾಂಡಿತ್ಯ, ಒಂದು ಪ್ರತಿಭೆ ಅಂತ ಹೇಳಿ ಹಾರಾಟ ಮಾಡ್ತಾ ಇದ್ದೀವಲ್ಲ. ಇದ್ರ ಬಗ್ಗೆ ಎಲ್ಲ ರಾಮಚಂದ್ರಾಯರಿಗೆ ಬಹಳ ಆಕ್ರೋಶ ಇತ್ತು.
ಅವರು ಈ 3 ಜನ ಆಚಾರ್ಯರು ಅಷ್ಟೇಕೆ ಇಡೀ ನಮ್ಮ ಪರಂಪರೆಯಲ್ಲೇ ಎಲ್ಲವೂ ಒಂದು ಸಮನ್ವಯ ಇದೆಯಲ್ಲ, ಆ ಸಮನ್ವಯದಿಂದ ಯಾರು ಯಾಕೆ ನೋಡೋದಿಲ್ಲ ಅನ್ನೋದ್ರ ಬಗ್ಗೆ ಬಹಳ ಅವರು ಸಂಕಟದಿಂದ ಹೇಳ್ತಿದ್ರು. ಅದಕ್ಕೆ ಅವರು ಈ 3 ಜನ ಆಚಾರ್ಯರ ಬಗ್ಗೆ ಒಂದು ಕೃತಿಯನ್ನ ತಯಾರು ಮಾಡ್ತಿದ್ರು. ಏನದು ಅಂತ ಹೇಳಿದ್ರೆ, ಇವ್ರು 3 ಜನ ಆಚಾರ್ಯರಿಗೆ ಎಲ್ಲೆಲ್ಲಿ ಸಮ್ಮತ ಇದೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ, ಅದನ್ನ ಬರವಣಿಗೆಯಲ್ಲೂ ತರ್ತಾ ಅವ್ರೊಂದ್ ಮಾತು ಹೇಳಿದ್ರು. ನೋಡಿ, 3 ಜನಕ್ಕೂ ವೇದಾಂತಕ್ಕೆ ಪ್ರವೇಶ ಅಂತ ಹೇಳಿರೋದ್ರಲ್ಲಿ 3 ಜನಕ್ಕೂ ಸಮಾನವಾದಂತ ಒಂದು ಸಾಮ್ಯ ಇದೆ. ಎಲ್ಲರೂ ಒಂದು ಪ್ರತಿಪಾದನೆಯನ್ನು ಮಾಡ್ತಾರೆ, ಅದನ್ನ ಯಾರು ಗಮನಿಸೋದೇ ಇಲ್ಲ. ಅದು ಏನದು ಅಂತ ಹೇಳಿದ್ರೆ ಸಾಧನ ಚತುಷ್ಟಯ. ಅಂದ್ರೆ ನೀವು ವೇದಾಂತಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಮೊದಲು ನಿನ್ನ ವ್ಯಕ್ತಿತ್ವ ಶುದ್ಧವಾಗ್ಬೇಕು ಅನ್ನೋದ್ರ ಬಗ್ಗೆ 3 ಜನ ಆಚಾರ್ಯರು ಒಂದೇ ಅಭಿಪ್ರಾಯ ಹೇಳಿರೋದು, ಏಕಾಭಿಪ್ರಾಯವನ್ನೇ ಹೇಳಿರೋದು. ನೀನ್ ಬ್ರಹ್ಮ ಜಿಜ್ಞಾಸೆ ಮಾಡ್ಬೇಕು ಅಂತ ಹೇಳಿದ್ರೆ ನಿನ್ನ ಈ ಅಯೋಗ್ಯತನವನ್ನೆಲ್ಲ ಬಿಡಬೇಕು ಅಂತಾನೆ ಪಟ್ಟಿ ಮಾಡಿದ್ದಾರೆ. ಅದ್ರ ಬಗ್ಗೆ 3 ಜನರಿಗೆ ಏಕಾಭಿಪ್ರಾಯ ಇದೆ, ಆದ್ರೆ ಅದನ್ನ ಯಾರು ನೋಡ್ತಾನೆ ಇಲ್ವಲ್ಲ ಅಂತ ಹೇಳಿ ಅವ್ರು ಹೇಳ್ತಿದ್ರು. ಹೀಗೆ ಈ ರೀತಿ ಈಗ ನಮಗೆ ಹೆಚ್ಚು ಅನಿವಾರ್ಯ ಇರುವಂತದ್ದು ಈ ರೀತಿಯ ಒಂದು ವಿದ್ವಾಂಸರು ಈ ರೀತಿ ಒಂದು ಸಮನ್ವಯವನ್ನ ಮಾಡಿ ಈ ರೀತಿ ಸಮಾಜದಲ್ಲಿ ಒಂದು ಸೌಹಾರ್ದದ ನೆಲೆಯಲ್ಲಿ ಒಂದು ಸಂಸ್ಕೃತಿಯನ್ನ ಕಟ್ಟುವಂತ ಕೆಲಸ ಮಾಡೋದಿದೆಯಲ್ಲ, ಇದು ಮಾಡೋದು ಹೇಗೆ ಅನ್ನೋದನ್ನ ರಾಮಚಂದ್ರರು ಮಾಡಿ ತೋರಿಸಿದ್ರು ಅಂತ. ಆ ಕೃತಿ ಬಂದಿದ್ರೆ ಬಹಳ ಒಂದು ವಿಶಿಷ್ಟವಾದಂತ ಒಂದು ಕೊಡುಗೆ ಆಗ್ತಿತ್ತು. ಆದ್ರೆ ಅವ್ರ ಅಷ್ಟರೊಳಗಡೆ ಅನಾರೋಗ್ಯ ಬಂತವ್ರಿಗೆ. ಅದು ಯಾವ ಹಂತದಲ್ಲಿದೆ ಅದು ಗೊತ್ತಿಲ್ಲ ನನಗೆ. ಅವರ ಮನೆಯಲ್ಲಿ ಅದು ಯಾವ ಸಿದ್ಧತೆ ಇಲ್ಲ, ಮ್ಯಾನುಸ್ಕ್ರಿಪ್ಟ್ ಇದೆ ಇತ್ಯಾದಿಗಳನ್ನು ನೋಡಿದ್ರೆ ಗೊತ್ತಾಗ್ಬೋದು. ಬಹಳ ಒಂದು ವಿಶಿಷ್ಟವಾದಂತ ಒಂದು ಈ ರೀತಿ ಅವರು ಸಂಕಟವನ್ನ ಅವರು ಪಡ್ತಿದ್ರು. ಈ ತರ ಜಗಳಗಳಾಡಿ ಈ ಸಂಸ್ಕೃತಿಯ ಒಂದನ್ನು ಕೆಡಿಸ್ತಾ ಇದಾರಲ್ಲ ಅನ್ನುವಂತ ಒಂದು ಖೇದ ಅವರಲ್ಲಿ ಇತ್ತು ಅಂತ ಹೇಳಿ. ಮತ್ತೆ ಅವರು ಅಭಿನವ್ ಗುಪ್ತರ ಬಗ್ಗೆ ಮಾತಾಡಿದ್ರ ಬಗ್ಗೆ ನಾನು ಹೇಳಿದೆ. ನಮಗೆ ಪಾಠವನ್ನು ಮಾಡಿದ್ರು ಅವರು ಶಿವಸೂತ್ರದ ಬಗ್ಗೆ. 1.5 ವರ್ಷ ಒಂದೊಂದು ಸೂತ್ರವನ್ನು ಅವರು ವಿಸ್ತಾರವಾಗಿ ಪಾಠ ಮಾಡಿದ್ದು. ನಂತರ ಆ ಪುಸ್ತಕ ಬರೆದಿದ್ದ ಸಂದರ್ಭ ಅಂದ್ರೆ ಕಾಶ್ಮೀರ ಶೈವದ ಬಗ್ಗೆ ನೀವು ನೋಡಿ. ಇವಾಗ ನಾವು ಈಗ ಕಾಶ್ಮೀರದ ಸಂದರ್ಭ ಅದು ರಾಜಕೀಯವಾಗಿ ಮತ್ತೆ ಈ ದೇಶದ ಇತಿಹಾಸದ ದೃಷ್ಟಿಯಿಂದ ಈಗ ನಡೆದಿರುವಂತ ಬದಲಾವಣೆಗಳು, ಸಾವಿರಾರು ವರ್ಷಗಳಲ್ಲಿ ಕಾಶ್ಮೀರ ಒಂದು ಭಾರತೀಯ ಸಂಸ್ಕೃತಿಯ ಶಾರದಾ ಪೀಠ ಅಂತೆಲ್ಲ ಇತ್ತು. ಎಲ್ಲಾ ಶಾಸ್ತ್ರಗಳಲ್ಲೂ ವಿಪುಲವಾಗಿ ಸಾಧನೆಯನ್ನ ಕೊಡುಗೆಯನ್ನ ಕೊಟ್ಟಂತ ಒಂದು ಕ್ಷೇತ್ರ, ಸರ್ವಜ್ಞ ಪೀಠ ಅಂತಲ್ಲೇ ಇದ್ದಿದ್ದು ಇತ್ಯಾದಿಗಳೆಲ್ಲ ನಮ್ಗೆ ಗೊತ್ತು. ಆದ್ರೆ ಅಲ್ಲಿ ಒಂದು ಪ್ರಧಾನ ಧಾರೆಯಾಗಿ ಬಂದಂತ ಒಂದು ಅಧ್ಯಾತ್ಮದ ಒಂದು ದಾರಿ ಏನಿದೆ, ಅದ್ರ ಶಾಸ್ತ್ರ ಪರಂಪರೆ ಏನಿದೆ, ಇದ್ರ ಬಗ್ಗೆ ನಮ್ಗೆ ಮಾತಾಡುವಂತವ್ರ ಸಂಖ್ಯೆನೇ ಇಲ್ಲ, ಮಾತಾಡುವವರೇ ಇಲ್ಲ ವಿದ್ವಾಂಸರು ಅಂತ. ಇದ್ರ ಮಧ್ಯೆ ಅವರು ಕಾಶ್ಮೀರ ಶೈವವನ್ನ ತಮ್ಮ ಸ್ವಂತ ಆಸಕ್ತಿಯಿಂದ ಓದಿ ಅದ್ರ ಬಗ್ಗೆ ಪಾಠ ಮಾಡಿ ಅದು ಒಂದು ರೀತಿಯಲ್ಲಿ ಮತ್ತೆ ಜನಕ್ಕೆ ತಲುಪುವಂತ ಒಂದು ಕೆಲಸವನ್ನ ಅವರು ಶುರು ಮಾಡಿದ್ರು ಅಂತ. ನಾವು ಅವರ ಅಭಿನವ್ ಗುಪ್ತ ಈ ಕೃತಿಯನ್ನ ಪ್ರಕಟ ಮಾಡಿದಾಗ, ಇದು 2ನೇ ಸಲ ಬಂದಿದ್ದು. 1ನೇ ಸಲ ನಾವು ಮಾಡಿದಾಗ ಅಭಿನವ್ ಗುಪ್ತ ಪುಸ್ತಕ ಬಂದಿದೆ ಅಂತ ಹೇಳಿದ್ರೆ ಏನ್ ವಿಷಯ ಅಂತ ಕೇಳ್ತಿದ್ರು ಜನ. ಅಭಿನವ್ ಗುಪ್ತ ಅಂದ್ರೆ ಏನದು ಅಂತ. ಅಂದ್ರೆ ಅಭಿನವ್ ಗುಪ್ತ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ದಾರೆ, ನಮ್ಮ ಭಾರತೀಯ ಸಂಸ್ಕೃತಿಗೆ ಅಭಿನವ್ ಗುಪ್ತರ ಕೊಡುಗೆ ಆ ಮಟ್ಟದಲ್ಲಿದೆ ಅನ್ನುವಂಥದ್ದು ಒಂದು ತಿಳುವಳಿಕೆ ಇಲ್ಲದೆ ಇರುವಂತ ಒಂದು ಸ್ಥಿತಿ. ಹೀಗೆ ಅವ್ರು ಎಷ್ಟೋ ವಿಷಯಗಳನ್ನ ನೋಡಿ. ಅವರು ಕಾವ್ಯ ಮೀಮಾಂಸೆ ಸಂದರ್ಭದಲ್ಲಿ ಇನ್ನೊಂದು ಒಂದು ಅದ್ಭುತವಾದಂತ ಒಂದು ಸಂಗತಿಯನ್ನ, ಅಂದ್ರೆ ಕಾಶ್ಮೀರ ನೆಲೆಯ ಶೈವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಆ ವಿಜ್ಞಾನ ಭೈರವಕ್ಕೂ ಮತ್ತೆ ಕಾವ್ಯ ಮೀಮಾಂಸೆಗೂ ಇರುವಂತ ಒಂದು ಸಂಬಂಧದ ಬಗ್ಗೆ ಅವ್ರು ಹೇಳಿದ್ರು. ಇದು ಹೊಸ ಸಂಗತಿ, ಇದುವರೆಗೂ ಯಾರು ಕೂಡ ಆ ರೀತಿ ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ. ಈ ರೀತಿ ಹಲವು ವಿಷಯಗಳನ್ನ ಅವರು ಕಾಣಿಸುವಂತ ಒಂದು ಕೆಲಸವನ್ನು ಮಾಡಿದ್ರು. ಇದೆಲ್ಲವನ್ನು ಕೂಡ ನಾವು ಅವ್ರ ಕೃತಿಗಳನ್ನ ಆಳವಾಗಿ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ. ಹಾಗಂತೇಳಿ ಅವರು ಕೃತಿಗಳಲ್ಲಿ ಅಥವಾ ಇದರಲ್ಲಿ ಏನು ಕೊರತೆನೆ ಇರ್ಲಿಲ್ವಾ ಅಂತ ಹೇಳಿದ್ರೆ ಏನಿಲ್ಲ, ಇತ್ತದು. ಈಗ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟೋ ವಿಷಯಗಳಲ್ಲಿ ಆ ರೆಫರೆನ್ಸ್ಗಳಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ, ಅಥವಾ ಕೆಲವೊಂದು ಜಾಗದಲ್ಲಿ ರಿಪಿಟೇಷನ್ ಆಗಿ ಕಾಣುತ್ತೆ. ಹೀಗೆ ಏನೇನೋ ಇದೆ, ಸಮಸ್ಯೆಗಳಿದೆ. ಅದು ಯಾವ ಒಬ್ಬ ವಿದ್ವಾಂಸನು ಏನು ಬರ್ದಿದ್ದೆಲ್ಲ ಚಿನ್ನ ಅನ್ನೋ ರೀತಿಯಲ್ಲಿ ಇಲ್ಲ. ಎಲ್ಲಾ ವಿದ್ವಾಂಸರಲ್ಲೂ ಕೊರತೆ ಇರೋ ತರನೇ ಇಲ್ಲೂ ಕಾಣುತ್ತೆ. ಆದ್ರೆ ಇದ್ರ ಮಧ್ಯೆ ಆ ಕೊರತೆಯ ಭಾಗಕ್ಕೂ ಅವರು ಕೊಟ್ಟ ಕೊಡುಗೆ ಭಾಗಕ್ಕೂ ಹೋಲಿಸಿದ್ರೆ ಅವ್ರು ಕೊಟ್ಟಂತ ಕೊಡುಗೆ ಬಹಳ ದೊಡ್ಡದು ಅಂತ. ಇದನ್ನ ನಾವು ಗಮನಿಸ್ಬೇಕು. ಅವರು ಆರಂಭದಲ್ಲಿ ಬರೆದ ಬರವಣಿಗೆಗಳಿಗೂ ನಂತರ ಬರೆದ ಬರವಣಿಗೆಗಳು ವ್ಯತ್ಯಾಸ ಇದೆ. ಆರಂಭದಲ್ಲಿ ಅವರು ತುಂಬಾ ಶಾಸ್ತ್ರೀಯ ರೀತಿಯಲ್ಲಿ ಅಕಾಡೆಮಿಕ್ ಸ್ಟ್ರಕ್ಚರ್ ಅಲ್ಲಿ ಬರೀತಾರೆ. ಶಂಕರ ಸೈಕಲಾಜಿಕಲ್ ಸ್ಟಡಿ, ಆಮೇಲೆ ಸೈಕಾಲಜಿ ಮತ್ತೆ ಇಂಡಿಯನ್ ಇದು ಫಿಲಾಸಫಿಗೆ ಇರುವಂತ ಸಂಬಂಧಗಳ ಬಗ್ಗೆ ಬರೆದಂತ ಕೃತಿಗಳು ಅದೆಲ್ಲ ಏನಿದೆ ಬಹಳ ಒಂದ್ ರೀತಿ ಅಕಾಡೆಮಿಕ್ ಸ್ಟ್ರಕ್ಚರ್ ಅಲ್ಲಿ ಬರೀತಾರೆ. ಆದ್ರೆ ನಂತರ ಅವರು ಬಹಳ ಅದನ್ನ ಸರಳ ಮಾಡ್ಕೊಂಡು ಒಂದ್ ರೀತಿ ಪಾಪ್ಯುಲರ್ ಅನ್ನೋ ರೀತಿಯಲ್ಲಿ ಬರಿತಾ ಹೋಗ್ತಾರೆ ಅಂತ. ಎಷ್ಟೋ ಸಂದರ್ಭದಲ್ಲಿ ಅದನ್ನ ಧ್ವನಿಪೂರ್ಣವಾಗಿ ಅವ್ರು ಸೂಚಿಸಿದ್ದಾರೆ. ಯಾಕೆ ಆತರ ಮಾಡಿದೀನಿ ನನ್ಗೊಂದು ಕುತೂಹಲ ಇತ್ತು. ನಾನು ಎಷ್ಟೋ ಸಂದರ್ಭದಲ್ಲಿ ನೇರ ತುಂಬಾ ವಿಷಯಗಳ ಅವ್ನು ಕೇಳೋದಕ್ಕೆ ನಮ್ಗೆ ಹೆದರಿಕೆ ಆಗ್ತಿತ್ತು. ಅವ್ರ ಹತ್ರ ಮಾತಾಡೋದಕ್ಕೆ ಒಂದ್ ರೀತಿ ಹೆದರಿಕೆ ಪಡ್ತಿದ್ರು. ಆದ್ರೆ ನಾವು ಎಷ್ಟೋ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನಾನು ಕೂಡ ಒಂದು ಸಲಿಗೆ ಕೊಟ್ಟಿದ್ರು. ಎಷ್ಟೋ ಸಂದರ್ಭದಲ್ಲಿ ನಾನು ಅದನ್ನ ಬಳಸ್ಕೊಂಡು ಅವ್ರನ್ನ ಧ್ವನಿಪೂರ್ಣವಾಗಿ ಕೇಳ್ತಿದ್ದೆ, ಯಾಕಿದು ವ್ಯತ್ಯಾಸ ಅಂತ ಹೇಳಿ. ಅವರಲ್ಲಿ ಒಂದು ಖೇದ ಇತ್ತದು. ಅದು ಈಗಲೂ ಕೂಡ ಪ್ರಸ್ತುತ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ. ನಮ್ಮಲ್ಲಿ ಗಂಭೀರವಾಗಿ ಒಂದು ವಿಷಯವನ್ನ ಹಿಡಿದು ಅಧ್ಯಯನ ಮಾಡುವಂತವರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ. ಯಾರಿಗೂ ಆ ಮೇಲ್ಮಟ್ಟದ ಒಂದು ಪ್ರದರ್ಶನವೇ ಬಹಳ ಮುಖ್ಯವಾಗ್ತಾ ಇದೆ. ಆಳಕ್ಕೆ ಹೋಗಿ ಒಂದು ವಿಷಯವನ್ನ ಹಿಡಿಬೇಕು ಅನ್ನುವಂತ ನಿಲುವೆ ಹೋಗ್ತಿದೆ. ಇದ್ರ ಮಧ್ಯೆ ನಾವು ಏನ್ ಮಾಡಿದ್ರು ನಿಲ್ತಾ ಇಲ್ವಲ್ಲ ಅಂತ ಹೇಳಿ.
ಹಾಗಾಗಿ ಅವರಿಗೆ ಅವ್ರ ಬರವಣಿಗೆಗಳಿಗೂ ಅವ್ರು ಪಾಠ ಮಾಡ್ತಾ ಇದ್ದಿದ್ದಕ್ಕೂ ಬಹಳ ವ್ಯತ್ಯಾಸ ಇದೆ. ಅವ್ರ ಪಾಠವನ್ನ ನಾವು ಕೇಳ್ಬಿಟ್ಟು ಆ ಬರವಣಿಗೆಗಳು ಓದಿದ್ರೆ ನಮ್ಗೆ ಬೇರೆನೆ ಒಂದು ಅದೇ ಒಂದು ಲೋಕ ಇದೇ ಒಂದು ಲೋಕ, ಅಷ್ಟು ವ್ಯತ್ಯಾಸವಾಗಿತ್ತು ಅಂತ ಹೇಳಿ. ಅಂದ್ರೆ ಅವರಿಗೆ ಆಸಕ್ತರು ಸಿಕ್ಕಿದ್ರೆ ಆ ವಿಷಯವನ್ನ ಹೇಳೋದಿಕ್ಕೂ ಇದರಲ್ಲಿ ಆಸಕ್ತಿಯಿಂದ ಓದುವಂತವರೇ ಕಡಿಮೆ ಆಗಿದಾರಲ್ಲ ಅನ್ನುವಂತ ಒಂದು ಖೇದದಿಂದ ಬರೆಯೋದಿಕ್ಕೂ ಒಂದು ವ್ಯತ್ಯಾಸ ಇರುತ್ತೆ. ಅದು ಅವರ ಎಷ್ಟೋ ಬರವಣಿಗೆಗಳಲ್ಲಿ ಆ ಕೊರತೆಗಳಿಗೆ ಕಾರಣ ಅದು ಅನ್ಸುತ್ತೆ. ಅವ್ರಿಗೆ ಇಷ್ಟು ಸಾಕು ಅನ್ನುವಂತ ಒಂದು ನಿಲುವಿಗೆ ಬರ್ತಾ ಇದ್ರೇನೋ ಅನ್ನುವಂಥದ್ದು ಉಂಟು. ಇದು ನಾವು ಗಮನಿಸ್ಬೇಕಾಗಿರುವಂಥದ್ದು. ಮತ್ತೆ ನೋಡಿ, ಇವಾಗ ನಾವು ಎಷ್ಟೋ ವಿಷಯಗಳ ಬಗ್ಗೆ ಮಾತಾಡೋರೇ ಇಲ್ಲ, ಹೆಸರುಗಳು ಕೂಡ ಹೇಳುವಂತವ್ರಿಲ್ಲ. ಇಂಥ ಸಂದರ್ಭದಲ್ಲಿ ಅವರು ಮೀಮಾಂಸಕರ ಬಗ್ಗೆ, ಶಬರ ಸ್ವಾಮಿಗಳ ಬಗ್ಗೆ, ಕುಮಾರಿಲ ಭಟ್ರ ಬಗ್ಗೆ ಎಷ್ಟೆಲ್ಲ ಅದ್ಭುತವಾಗಿ ಮಾತಾಡ್ತಿದ್ರು. ಆ ಹೊಳುಗಳನ್ನ ಅವ್ರು ಕಾಣಿಸಿ ನಿಜವಾಗ್ಲೂ ಕೂಡ ನಾವೆಲ್ಲರೂ ಅನುಸರಿಸ್ತಾ ಇರುವಂತದ್ದು ಮೀಮಾಂಸವೇ ಅನ್ನೋದನ್ನ ಅವ್ರು ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದ್ರು. ಮೀಮಾಂಸದ ಪ್ರಭಾವ ಹೇಗೆ ಶಂಕರರ ಮೇಲಿದೆ ಇದನ್ನೆಲ್ಲ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದ್ರು. ಆದ್ರೆ ಅವರು ಅದ್ರ ಬಗ್ಗೆ ನೇರ ಬರವಣಿಗೆ ಮಾಡ್ಲಿಲ್ಲ, ಆದ್ರೆ ಅವರು ಮಾತಾಡ್ಬೇಕಾದ್ರೆ ಅದನ್ನ ಕಾಣಿಸ್ತಾ ಇದ್ರು. ಆಮೇಲೆ ನಾಗಾರ್ಜುನನ ಬಗ್ಗೆ ಬಹಳ ವಿಶೇಷವಾದಂತ ಅಧ್ಯಯನ ಮಾಡಿದ್ರು. ನಮಗೆ ಅವರು ನಾಗಾರ್ಜುನನ ಬಗ್ಗೆ ಪಾಠವನ್ನ ಶುರು ಮಾಡೋದಕ್ಕೆ ಹೊರಟಿದ್ರು. ನಾವು ಇದೆಲ್ಲ ಆದ್ಮೇಲೆ ನಾಗಾರ್ಜುನನ್ನ ಶುರು ಮಾಡೋಣ ಅಂತ ಹೇಳಿದ್ರು ಅವರು. ಆದ್ರೆ ಅಷ್ಟರೊಳಗಡೆ ಅದು ವಿಧಿಯ ಒಂದು ಆಟ ಬೇರೆನೆ ಇತ್ತು, ಅದು ಆಗ್ಲಿಲ್ಲ. ಆದ್ರೆ ಅವ್ರು ಇನ್ನೂ ಮಾಡ್ಬೇಕು ಅನ್ನುವಂಥದ್ದು ಕೆಲಸ ಎಷ್ಟೋ ಇತ್ತು. ಮಿಲರೇಪನ ಬಗ್ಗೆ ಮೊದಲು ಬರ್ದಂಥವ್ರೆ ಅವರು. ಆಗಷ್ಟೇ ಇಂಗ್ಲಿಷ್ ನಲ್ಲಿ ಕೆಲವೊಂದು ಪುಸ್ತಕಗಳು ಬಂತು, ಅದನ್ನೆಲ್ಲ ಅವ್ರು ಹಿಡಿದು, ಅವ್ರಿಗೆ ಟಿಬೇಟು ಬರ್ತಿದ್ದಿದ್ರಿಂದ ಆ ತರದ ಟಿಬೇಟನ್ ಭಾಷೆಗಳ ಮೂಲಕ ಎಲ್ಲ, ಮತ್ತೆ ಅಲ್ಲಿನ ಒಬ್ಬರ ಲಾಮ ಸಂಪರ್ಕ ಅವ್ರಿಗೆ ಬಂದ್ಮೇಲೆ ಅವ್ರ ಜೀವನದಲ್ಲಿ ಆದಂತ ಒಂದು ವಿಶೇಷ ಸಂಗತಿ. ಇದ್ರ ಬಗ್ಗೆ ನಾನೇನು ಹೆಚ್ಚು ಹೇಳಕ್ ಹೋಗೋದಿಲ್ಲ. ಆದ್ರೆ ಅವ್ರಿಗೆ ಸಂಪರ್ಕ ಬಂದಿದ್ರಿಂದ ಅದನ್ನ ಹಿಡಿದು ಮಿಲರೇಪನ್ ಬಗ್ಗೆ ಬರೆದ್ರು. ಅವರು ಅನಾರೋಗ್ಯದಲ್ಲಿದ್ದಾಗ ಅವ್ರಿಗೆ ದಿನ ನಾವು ಕೆಲವರು ಅವ್ರಿಗೆ ಇಷ್ಟವಾದಂತ ಪುಸ್ತಕಗಳನ್ನ ಓದ್ತಿದ್ವಿ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಆ ಮಿಲರೇಪನನ್ನ ಪುಸ್ತಕವನ್ನ ಇನ್ನೂ ವಿಸ್ತಾರ ಮಾಡಿ ಎಲ್ಲ ಸಿದ್ಧ ಮಾಡಿ ಅಲ್ಲಿ ಇಟ್ಟಿದ್ದೀನಿ, ಇದೆಲ್ಲ ಸ್ವಲ್ಪ ಆರೋಗ್ಯ ಬಂದ್ಮೇಲೆ ಅದನ್ನೆಲ್ಲ ಸೇರಿಸಿ ಒಂದು ಪುಸ್ತಕ ಮಾಡೋಣ ಅಂತ ಹೇಳ್ತಿದ್ರು. ಅಂದ್ರೆ ಕೊನೆವರೆಗೂ ಅವರು ಅದೇ ಒಂದು ಇದ್ರಲ್ಲಿ ಇರ್ತಿದ್ರು. ಒಂದು ವಿಷಯವನ್ನ ನೋಡಿ, ತಿರುಪತಿ ತಿಮ್ಮಪ್ಪ ಒಂದು ಸಣ್ಣ ಪುಸ್ತಕವಾಗಿ ಬಂದಿದ್ದು, ಆಮೇಲೆ 600 ಪುಟಗಳಾಯ್ತು. ಚಂದ್ರಶೇಖರ ಭಾರತಿಗಳ ಬಗ್ಗೆ ಒಂದು 30-40 ಪುಟಗಳ ಒಂದು ಲೇಖನವಾಗಿದ್ದು, ನಂತರ ಒಂದು ವಿಸ್ತಾರವಾದಂತ ಒಂದು ಗ್ರಂಥ ಆಯ್ತು. ಹೀಗೆ ನಿರಂತರವಾಗಿ ಅವ್ರ ಮಾಹಿತಿಯನ್ನ ಸಂಗ್ರಹ ಮಾಡಿ ಅದನ್ನ ಒಂದು ಒಪ್ಪುವಾಗಿ ಅದನ್ನ ಹೊಂದಾಣಿಕೆ ಮಾಡಿ ಆ ರೀತಿ ಒಂದು ಅದನ್ನು ಬೆಳೆಸುವಂತದ್ದು ಒಂದು ಕ್ರಮ ಇದೆಯಲ್ಲ, ಅದು ವಿಶಿಷ್ಟವಾದಂಥದ್ದು. ಹಾಗಾಗಿ ಅವರ ಮೊದಲನೇ ಎಡಿಷನ್ಗೂ ನಂತರ ಬಂದ ಎಡಿಷನ್ಗಳು ಬಹಳ ವ್ಯತ್ಯಾಸ. ಆ ರೀತಿ ಅವರು ನಿರಂತರವಾಗಿ ಈ ಪುಸ್ತಕ ಬರೆದು ಬಿಟ್ಟೆ ಇಲ್ಲಿಗೆ ನಿಲ್ಸ್ಬಿಡೋಣ ಅಂತಲ್ಲ, ಅದ್ರ ಬಗ್ಗೆ ಬಂದಿದ್ದನ್ನ ಅವ್ರು ಸಂಗ್ರಹ ಮಾಡಿ ಅದನ್ನ ಹೇಗ್ ನೋಡ್ಬೋದು ಅನ್ನುವಂಥದ್ದು ನೋಡಿ ಅದನ್ನ ಸೇರಿಸ್ತಾ ಅವ್ರ ಪ್ರತಿ ಪುಸ್ತಕದಲ್ಲೂ ಇದೆ. ಶ್ರೀ ಸೂಕ್ತ ಇರ್ಬೋದು, ಆನಂದ್ ಕುಮಾರ್ ಸ್ವಾಮಿ ಅಂತ ಒಂದು ಸಣ್ಣ ಪುಸ್ತಕ ಇರ್ಬೋದು, ಯಾವುದೂ ಕೂಡ ಅದು ಒಂದು ಇವತ್ತು ಬರೆದಿದ್ದು ನಾಳೆಗೆ ಅಂತ ಹೇಳಿದ್ರೆ ಅದು ಇನ್ನೂ ವಿಸ್ತಾರವಾಗ್ತಿತ್ತು. ಈ ರೀತಿಯ ಒಂದು ಆ ಪಾಂಡಿತ್ಯದ ಒಂದು ನಿರಂತರ ಆ ಒಂದು ಅನುಶೀಲ ಒಂದು ಸ್ವಭಾವ ಅನ್ನುವಂಥದ್ದೇನಿದೆ ಅದನ್ನ ಅವರು ರೂಢಿಸ್ಕೊಂಡಿದ್ದವರು. ಹೀಗೆ ಗುರುಗಳ ಬಗ್ಗೆ ಮಾತಾಡ್ತಿದ್ರೆ ನನಗೆ ಸಾಕಷ್ಟು ಸಂಗತಿಗಳು ಏನೇನೋ ನೆನಪಿಗೆ ಬರುತ್ತೆ. ಅವ್ರ ವೈಯಕ್ತಿಕವಾದ ಒಡನಾಟದ ಕೆಲವೊಂದು ಸ್ವಾರಸ್ಯಗಳು ಇದೆಲ್ಲ ಹೇಳಬೇಕು ಅನ್ನುವಂತ ಒಂದು ಒತ್ತಡ ಬರುತ್ತೆ. ಆದ್ರೆ ಹೆಚ್ಚು ಇಲ್ಲಿ ಸಮಯ ಇಲ್ಲ, ಈಗಾಗ್ಲೇ 1 ಗಂಟೆ ಆಗಿರೋದ್ರಿಂದ ನಾನು ಇಲ್ಲಿಗೆ ನಿಲ್ಲಿಸ್ಬೋದು ಅಂತ ಹೇಳಿ ಅನ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಮತ್ತೇನಾದ್ರೂ ಪ್ರಶ್ನೆಗಳು ಆ ರೀತಿಯ ಚರ್ಚೆಗಳು ಏನಾದ್ರು ಇದ್ರೆ ತಗೋಬಹುದು ಅಂತ ಅನ್ಸತ್ತೆ. ನಾನು ಎಷ್ಟು ಮಾತಾಡಿದ್ದು ಒಂದು ಸಾಂಗತ್ಯದಲ್ಲಿ ಇತ್ತೋ ಏನೋ ನನಗೆ ಗೊತ್ತಿಲ್ಲ. ಆದ್ರೆ ಗುರುಗಳ ಬಗ್ಗೆ ಮಾತಾಡ್ತಾ ಯಾವ್ದೋ ಒಂದು ಹಂತದಲ್ಲಿ ಒಂದ್ ರೀತಿ ಎಮೋಷನಲ್ ಕೂಡ ಆಗ್ಬಿಡ್ತೀನಿ. ಆ ರೀತಿಯ ಒಂದು ಒಡನಾಟ ಇತ್ತು. ಅವರ ಸ್ಮರಣೆ ನನಗೆ ನಿಜಕ್ಕೂ ಕೂಡ ಒಂದು ಸಂತೋಷದಾಯಕವಾದಂತ ಶಕ್ತಿಯನ್ನು ಕೊಡುವಂತ ಒಂದು ವಿಶಿಷ್ಟವಾದಂತ ಒಂದು ತಂಪು, ಅದು ವಿದ್ವತ್ತಿನ ಒಂದು ತಂಪದು. ಈ ರೀತಿಯ ಒಂದು ವಿದ್ವತ್ತಿನ ತಂಪಿನ ಬಗ್ಗೆ ಮಾತಾಡೋದಕ್ಕೆ ಈ ತಂಪಿನ ಸಮಯದಲ್ಲಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಅಕಾಡೆಮಿಯ ಎಲ್ಲಾ ಸದಸ್ಯರಿಗೂ ಮತ್ತೆ ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ತುಂಬಾ ಧನ್ಯವಾದ ಪಂಡಿತ್ ಅವರೇ. ತುಂಬಾ ಆವೇಶ ಅನ್ನೋ ಪದ ನಮ್ಮಲ್ಲಿ ಬರ್ತಾನೆ ಇರುತ್ತೆ. ಕಾಶ್ಮೀರ ಶೈವದಲ್ಲೂ ಒಂದು ಟರ್ಮಿನಾಲಜಿ, ಅದು ತುಂಬಾನೇ ವಿಶಿಷ್ಟವಾದ ಒಂದು ಇದು ನಿಮ್ಮ ಉಪನ್ಯಾಸ ಆಗಿತ್ತು. ತುಂಬಾ ಪ್ರತಿಕ್ರಿಯೆನೂ ಬರ್ತಾ ಇವೆ ಫೇಸ್ಬುಕ್ ಲೈವ್ ಅಲ್ಲಿ, ನನಗೆ ಕಳಿಸ್ತಾ ಇದ್ದಾರೆ ಅವರು. ಒಬ್ಬರಂತೂ ಕೃಷ್ಣ ಇಲ್ಲಿ ಗುರುಗಳಿಗೆ ತಂದ ಅತ್ಯಮೂಲ್ಯ ಗುರುದಕ್ಷಿಣೆ ನೀವು ಮಾಡ್ತಿರೋ ಈ ಉಪನ್ಯಾಸ ಅಂತ ಪದ್ಮಜ ಅವ್ರು ಹೇಳ್ತಾ ಇದ್ದಾರೆ. ಕೆಲವು ಪ್ರಶ್ನೆಗಳು ಬರ್ತಾ ಇವೆ. ಪ್ರಶ್ನೆಗಳಿಗಿಂತ ಮುಂಚೆ ನೀವು ಕೊನೆಯಲ್ಲಿ ಹೇಳಿದ್ದು ತುಂಬಾನೇ ಈ ಇತಿಹಾಸ ಅಕಾಡೆಮಿ ವತಿಯಿಂದ ಆಗ್ತಿರೋ ಕಾರ್ಯಕ್ರಮ ಆದ್ರಿಂದ ಸ್ವಲ್ಪ ಅದು ರೆಲೆವೆಂಟ್ ಆಗಿ ಇರೋದು. ಈ ಒಂದು ಪಾಪ್ಯುಲರೈಸ್ಡ್ ಸ್ಕಾಲರ್ಶಿಪ್ ಅಂತ ಹೇಳ್ತಾರಲ್ವಾ,
ಅದು ತುಂಬಾನೇ ಮುಖ್ಯ ಆಗುತ್ತೆ ಅನ್ಸುತ್ತೆ, ಎಸ್ಪೆಷಲಿ ಸೋಷಿಯಲ್ ಸೈನ್ಸಸ್ ಅಲ್ಲಿ. ಈ ರಿಸರ್ಚ್, ಹಾರ್ಡ್ಕೋರ್ ರಿಸರ್ಚ್ ಮಾಡೋದು ಎಷ್ಟು ಮುಖ್ಯನೋ ಅದು ಜನಗಳಿಗೆ ತಲುಪಬೇಕಾಗಿರೋದು ಅಷ್ಟೇ ಮುಖ್ಯ. ಯಾಕೆಂದ್ರೆ ಈ ಇತಿಹಾಸ ಪ್ರಜ್ಞೆ ಅಥವಾ ಕಾಳಜಿ ಅದು ನ್ಯಾರೇಟಿವ್ ಬಿಲ್ಡಿಂಗ್, ಅದು ಒಂದು ನಿರೂಪಣೆಯ ಶಕ್ತಿ, ನಿರೂಪಣೆ ಶೈಲಿ, ಅದು ಅಷ್ಟೇ ಮುಖ್ಯ ಆಗುತ್ತೆ. ಸೊ ಅದನ್ನ ಸಾಕರು ರಾಮಚಂದ್ರಾಯರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರ ಜೀವನದಲ್ಲಿ. ಅವರ ಆಮೇಲೆ ಅದಕ್ಕೆ ಹೇಗೆ ಅದ್ರ ಒತ್ತು ಕೊಟ್ರು. ಈ ನಡುವೆ ಅಂತೂ ಒಂದು 20 ವರ್ಷದಿಂದ ಈ ಹಿಸ್ಟರಿ, ಇತಿಹಾಸದ ಬಗ್ಗೆ ನರೇಟಿವ್ ಹಿಸ್ಟ್ರಿನೇ ತುಂಬಾ ಪಾಪ್ಯುಲರ್ ಆಗಿದೆ. ಅದರಿಂದ ಜನರಿಗೆ ಇತಿಹಾಸದ ಬಗ್ಗೆ ಜಾಸ್ತಿ ಕುತೂಹಲ ಬಂದಿದೆ. ಅದರಿಂದ ತಿರುಗಿ ಸ್ಕಾಲರ್ಶಿಪ್ಗೆ ಒಂದು ಸ್ಫೂರ್ತಿನೂ ಸಿಗ್ತಾ ಇದೆ. ಸೊ ಒಂದು ಅವಿನಾಭಾವ ಸಂಬಂಧ ಇದೆ, ಕಾಂಪ್ಲಿಮೆಂಟರಿ ಇದೆ. ಸೊ ನಿಮ್ದು ತುಂಬಾ ಒಳ್ಳೆ ಪಾಯಿಂಟ್ ನೀವು ಹೇಳಿದ್ರಿ. 1-2 ಪ್ರಶ್ನೆ ಬಂದಿವೆ, ಅದನ್ನ ನಾನು ನಿಮ್ಮ ಹತ್ರ ಹೇಳಿ, ನಿಮ್ಮ ಪ್ರಕಾಶ್ ಚೆನ್ನಪ್ಪನವರ ಒಂದು ಪ್ರತಿಕ್ರಿಯೆ, ಗುರುಗಳಿಗೆ ಸಂಧ್ಯಾ ಅತ್ಯಮೂಲ್ಯ ಗುರುದಕ್ಷಿಣೆ. ನಿಮ್ಮ ಇಂದಿನ ಪ್ರವಚನ ಬಹಳಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟು ರಾಯರ ಬಗ್ಗೆ ಬಹಳ ಕುತೂಹಲವನ್ನು ಹುಟ್ಟಿಸಿತು, ಧನ್ಯವಾದಗಳು ಅಂತ ಪ್ರಕಾಶ್ ಚೆನ್ನಪ್ಪನವರು ಹೇಳಿದ್ದಾರೆ. ಒಂದು ಪ್ರಶ್ನೆ ಸ್ಮಿತಾ ರೆಡ್ಡಿ ಅವರು ಕೇಳ್ತಾ ಇದ್ದಾರೆ. ವಿಜಯನಗರದ ಅರಸರ ಕಾಲದಲ್ಲಿದ್ದ ಅಣ್ಣಪ್ಪ ದಂಡನಾಯಕನ ತನ್ನ ಜನಪರ ಕಾರ್ಯಗಳಿಂದಾಗಿ ಮುಂದೆ ಜನಮನದಲ್ಲಿ ಅಣ್ಣಪ್ಪ ದೈವನಾಗಿ ರೂಪುಗೊಂಡ ಎಂಬ ಅಭಿಪ್ರಾಯ ಇದೆ. ಇದರ ಬಗ್ಗೆ ಶ್ರೀಯುತ ರಾಮಚಂದ್ರಾಯರು ಏನಾದರೂ ಬೆಳಕು ಚೆಲ್ಲಿದ್ದಾರೆಯೇ ಅಂತ ಕೇಳಿದ್ದಾರೆ. ಇದ್ರ ಬಗ್ಗೆ ನೀವು ಏನಾದ್ರು ಪ್ರತಿಕ್ರಿಯೆ ನೀಡ್ತೀರಾ ಅಥವಾ ಇನ್ನೊಂದು ಪ್ರಶ್ನೆ ತಗೊಂಡು ಇದು ಹೇಳ್ಬಿಡ್ಲಾ? ನಾನು ಇದು ಏನು ಅಂತ ಹೇಳಿದ್ರೆ ಬಹಳ ಹಿಂದೆನೆ ನಾನು ಇದು ಓದಿರೋದ್ರಿಂದ ನನಗೆ ಆ ಡೀಟೇಲ್ಸ್ ಮರ್ತ ಹೋಗಿದೆ ನನಗೂನು. ಈ ಮತ್ತೊಮ್ಮೆ ನಾನು ಇವತ್ತು ಏನು ಮತ್ತೆ ಓದಕ್ಕೆ ಆಗ್ಲಿಲ್ಲ. ಆದ್ರೆ ನನಗೆ ನೆನಪಿರೋ ತರ ಇವರು ಆ ತರದ ಒಂದು ಇದನ್ನ ಮಾಡ್ತಾರೆ ಅಂತಿಲ್ಲ. ಇವರು ಆ ಮತ್ಸ್ಯೇಂದ್ರನಾಥ ಆಮೇಲೆ ದೈವವಾಗಿ ಏನಿದೆ, ದೈವದ ಒಂದು ಕಲ್ಪನೆ, ಆ ಹಿನ್ನೆಲೆಯಲ್ಲಿ ಬಂದಿರುವಂತ ಒಂದು ಸ್ವರೂಪ ಇರಬಹುದು ಅನ್ನೋ ರೀತಿಯಲ್ಲಿ ಇವರು ಹೇಳ್ತಾರೆ. ಅದಕ್ಕೆ ನಾಥ ಪರಂಪರೆ ಅಂದ್ರೆ ಗೋರಕ್ಷನಾಥ ಇದೇ ಸಂಬಂಧಗಳು ಈ ರೀತಿದೆಲ್ಲ ತಗೊಂಡು ಅವರು ಹೇಳ್ತಾರೆ. ನಾಥ ಮತ್ತೆ ಬೌದ್ಧ ಸಂಪ್ರದಾಯಗಳು ಈ ಹಿನ್ನೆಲೆಯಲ್ಲಿ ಮತ್ತೆ ದೈವದ ಹಿನ್ನೆಲೆ ಏನು, ನಾವು ಈ ದೈವಗಳ ಆರಾಧನೆ ನಾವು ದಕ್ಷಿಣ ಕನ್ನಡದಲ್ಲಿ ಇದ್ರೆಲ್ಲ ಏನ್ ನೋಡ್ತೀವಿ, ಆ ಹಿನ್ನೆಲೆಯಲ್ಲಿ ಕಟ್ಕೊಡುವಂತ ಒಂದು ಕೆಲಸವನ್ನ ಅವರು ಮಾಡ್ತಾರೆ. ಅದು ನನಗೆ ಈ ವಿಜಯನಗರದ ಈ ಹಿನ್ನೆಲೆಯಲ್ಲಿ ಇರುವಂತದ್ದು ಇಲ್ಲ. ಅಂದ್ರೆ ಇದು ಹೆಚ್ಚು ಆ ತುಳಿನಾಡಿನ ದೈವಗಳ ಹಿನ್ನೆಲೆಯಲ್ಲೇ ಇದು ಇದೆ ಅನ್ನುವಂಥದ್ದು ನನಗೆ ನೆನಪು. ಅವರು ಬಹುಶಃ ಈ ಕೃತಿಯನ್ನ ನೋಡಿದ್ರೆ ಅವ್ರಿಗೆ ಇನ್ನೊಂದಷ್ಟು ವಿಷಯಗಳು ಸಿಗ್ಬೋದೇನೋ ಅಂತ ಅನ್ಸುತ್ತೆ. ನನಗೆ ತಕ್ಷಣಕ್ಕೆ ಆ ಹೆಸರು ಬಂದಿದೆಯೋ ಇಲ್ವೋ ನನಗೆ ನೆನಪಿನಲ್ಲಿ ಇಲ್ಲ, ಕ್ಷಮಿಸಿ. ನನಗೆ ಬಹಳ ವರ್ಷದ ಹಿಂದೆ ನಾನು ಓದಿದ್ದು, ಹಾಗಾಗಿ ನನಗೆ ತಕ್ಷಣಕ್ಕೆ ನೆನಪಲ್ಲಿ ಬರ್ತಿಲ್ಲ ಅದು. ಇನ್ನೊಂದು ಪ್ರಶ್ನೆ ಪ್ರಾಯಶಃ ನಿಮ್ಮ ಸದ್ಯದ ಒಂದು ಆಸಕ್ತಿ ಕ್ಷೇತ್ರ. ಇದು ಶಿಲ್ಪಶಾಸ್ತ್ರ ಬಗ್ಗೆ ವಿವರಣೆ ನೀಡಿದ್ದಾರೆ ರಾಯರು. ಆದರೆ ಅವರು ಅದಕ್ಕೆ ಮೂಲ ಆಕಾರಗಳ ಗ್ರಂಥಗಳಾದ ಆಗಮಗಳನ್ನ ಎಲ್ಲಿಂದ ಸಂಗ್ರಹಿಸಿದರು ಅಂತ ಪದ್ಮಜಾ ದೇಸಾಯಿ. ಆಗಮಗಳನ್ನ ಎಲ್ಲಿಂದ ಸಂಗ್ರಹ ಮಾಡಿದ್ರು ಅದು ಗೊತ್ತಿಲ್ಲ, ಅವ್ರು ಎಲ್ಲಿಂದ ಗ್ರಂಥಗಳು ಸಂಪಾದನೆ ಮಾಡ್ತಿದ್ರು ಗೊತ್ತಿಲ್ಲ. ಆದ್ರೆ ನನಗೆ ರಾಮಚಂದ್ರನೇ ನಾನು ಕೇಳ್ತಿದ್ದೆ, ಸರ್ ನಾವು ಇನ್ನೂ ಆರಂಭದಲ್ಲಿ ಅವ್ರ ಮನೆಗೆ ಹೋಗ್ತಿದ್ದಾಗ, ಸರ್ ನಿಮ್ಮ ಹತ್ರ ತುಂಬಾ ದೊಡ್ಡ ಲೈಬ್ರರಿ ಇರ್ಬೋದಲ್ವಾ ಅಂತ ನಾನು ಕೇಳಿದ್ದೆ ಅವ್ರನ್ನ. ಅವ್ರಿನ್ನೂ ನಾವು ತುಂಬಾ ಮನೆ ಒಳಗಡೆ ಹೋಗುವಂತ ಒಂದು ಎದೆಗಾರಿಕೆ ನಮಗ್ ಬಂದಿರ್ಲಿಲ್ಲ ಆ ಸಮಯದಲ್ಲಿ. ಅದಕ್ಕೆ ಅವ್ರು ಹೇಳ್ತಿದ್ರು, ಇಲ್ಲಪ್ಪ ನನ್ನ ಹತ್ರ ತುಂಬಾ ಸಂಗ್ರಹ ಏನಿಲ್ಲ, ಅವರು ತುಂಬಾ ಬಡತನದ ಹಿನ್ನೆಲೆಯಲ್ಲಿ ಬಂದವರು, ನನಗೆ ಪುಸ್ತಕಗಳನ್ನೆಲ್ಲ ತಗೊಳ್ಳೋಂತ ಸಾಮರ್ಥ್ಯವೂ ಇರ್ಲಿಲ್ಲ, ನಾನು ಲೈಬ್ರರಿಗಳಲ್ಲಿ ಓದ್ತಿದ್ದೆ, ಆಮೇಲೆ ಯಾರಾದ್ರೂ ಪರಿಚಯದವರು ಕೊಡ್ತಾ ಇದ್ರು, ಅವ್ರು ನನ್ನ ಆಸಕ್ತಿ ಆ ತರದವ್ರು ಒಂದು ಸಂಪರ್ಕ ಇದ್ದಿದ್ರಿಂದ ಸಿಗ್ತಾ ಇತ್ತು ಅಂತ ಹೇಳ್ತಿದ್ರು. ಹಾಗಾಗಿ ಎಲ್ಲವನ್ನೂ ಅವ್ರು ಸಂಗ್ರಹ ಮಾಡಿದ್ರು ಅಂತ ಹೇಳುವಂತದ್ದು ಕಷ್ಟ. ಎಷ್ಟೊನ್ನ ಅವರು ಹೀಗೆ ಸಂಪಾದನೆ ಮಾಡಿ ಓದಿರುವಂತದ್ದು ಹೀಗೆಲ್ಲ ಉಂಟು. ಅವ್ರು ಎಲ್ಲಿಂದ ಸಂಪಾದನೆ ಮಾಡಿದ್ದಾರೆ ಅದು ಕಷ್ಟ. ಯಾಕೆಂದ್ರೆ ಅವ್ರು ಕೇಳಿರುವಂತದ್ದು ಒಂದು ಪ್ರಶ್ನೆ ನನಗೆ ಒಂದು ಧ್ವನಿ ಸಿಗ್ತಾ ಇದೆ, ಆಗಮ ಗ್ರಂಥಗಳನ್ನ ನಾವು ಸಂಪಾದನೆ ಮಾಡೋದೇ ಬಹಳ ಕಷ್ಟ. ಈಗಲೂ ಕೂಡ ಇಷ್ಟೆಲ್ಲ ನಮ್ಗೆ ಸೌಲಭ್ಯ ಇರುವಂತ ಸಂದರ್ಭಗಳಲ್ಲೂ ಕೂಡ ಆಗಮ ಮತ್ತೆ ತಂತ್ರ ಗ್ರಂಥಗಳನ್ನ ಸಂಗ್ರಹ ಮಾಡುವಂತದ್ದು ಕಷ್ಟ. ನನಗೂ ಗೊತ್ತಿಲ್ಲ ಅವ್ರು ಎಲ್ಲಿಂದ ಇದ್ ಮಾಡಿದ್ರು ಅಂತ. ಕಾಶ್ಮೀರ ಶೈವದ ಗ್ರಂಥಗಳೆಲ್ಲ ಅವ್ರ ಹತ್ರ ಮೂಲ ಗ್ರಂಥಗಳು ಇತ್ತದು, ಅದು ನನಗೆ ಗೊತ್ತಿದೆ. ಅದು ಹಿಂದೆ ಅಲ್ಲಿನ ಮಹಾರಾಜರು ಅದನ್ನ ಪಬ್ಲಿಷ್ ಮಾಡಿದ್ರು, ಆ ಕೃತಿಗಳನ್ನ ಅವರು ಇಟ್ಕೊಂಡಿದ್ರು. ಶಿಲ್ಪಶಾಸ್ತ್ರದ ಬಗೆಗಿನ ಯಾವ ಕೃತಿಗಳು ಲಭ್ಯವಿದೆ ಅಂದ್ರೆ ನೇರ ಶಿಲ್ಪಶಾಸ್ತ್ರದ ಬಗ್ಗೆನೆ ಅವರು ಬರೆದಂತ ಕೃತಿಗಳು
ಯಾವ್ದು ಇವಾಗ ರೀಪ್ರಿಂಟ್ ಅಲ್ಲಿ ಇದೆ ಗೊತ್ತಿಲ್ಲ. ಒಂದು ಮೂರ್ತಿ ಶಿಲ್ಪ ನೆಲೆ ಹಿನ್ನೆಲೆ ಅನ್ನುವಂಥದ್ದು, ಇದಕ್ಕೆ ಅವ್ರಿಗೆ ಅಕಾಡೆಮಿ ಅವಾರ್ಡ್ ಕೂಡ ಬಂತು. ಇದು ರೀಪ್ರಿಂಟ್ ಆಗಿದೆ ಈಗ, ಅಂದ್ರೆ ಅವರು ಟ್ರಸ್ಟ್ ಏನಿದೆ ಆ ಟ್ರಸ್ಟ್ ವತಿಯಿಂದನೇ ಇದು ರೀಪ್ರಿಂಟ್ ಆಗಿದೆ. ಪ್ರಾಯಶಃ ಇದು ಕೃತಿ ಇದು ಸಿಗತ್ತೆ. ಇದು ಬಹಳ ದೊಡ್ಡ ಕೃತಿ. ಇದೊಂದು ನೋಡಿದ್ರೆ ಅವರ ಸಾಕಷ್ಟು ಬರಹಗಳ ಒಂದು ಸಾರವನ್ನ ಇಲ್ಲಿ ನಮಗೆ ಕಾಣಿಸುತ್ತೆ ಅಂತ ಅನ್ಸುತ್ತೆ. ಇದಲ್ಲದೆ ಅವರು ಪ್ರತಿಮಾ ಕೋಶ ಅಂತ ಹೇಳಿ 6 ಸಂಪುಟಗಳಲ್ಲಿ ಇಂಗ್ಲಿಷ್ ಅಲ್ಲಿ ಮಾಡಿದ್ರು. ಅದು ಈಗ 3 ಸಂಪುಟಗಳಲ್ಲಿ ಒಬ್ರು ಪಬ್ಲಿಷರ್, ಡೆಲ್ಲಿ ಪಬ್ಲಿಷರ್ ಒಬ್ರು ಅದನ್ನ ರೀಪ್ರಿಂಟ್ ಮಾಡಿದ್ದಾರೆ. ಅದು ಎನ್ಸೈಕ್ಲೋಪಿಡಿಯಾ ಆಫ್ ಇಂಡಿಯನ್ ಐಕನಾಗ್ರಫಿ ಅಂತ ಅದ್ರ ಟೈಟ್ಲ್. ಈಗ ಪ್ರತಿಮಾ ಕೋಶ ಅಂತ ಹೇಳಿದ್ರು ಗೊತ್ತಾಗುತ್ತೆ. ಅದು 3 ಸಂಪುಟಗಳಲ್ಲಿ ಮಾಡಿದ್ದಾರೆ. ಪ್ರಾಯಶಃ ಅದು ಈಗಲೂ ಸಿಗ್ತಾ ಇರ್ಬೋದು. ಅದು ಬಹಳ ದೊಡ್ಡ 3 ವಾಲ್ಯೂಮ್ಗಳದು ಇಂಗ್ಲಿಷ್ ಅಲ್ಲಿ. ಸರ್, ಇಲ್ಲಿ ವಿಠಲ್ ಪೋದ್ದಾರ್ ಅವ್ರು ಕೇಳ್ತಾ ಇದ್ದಾರೆ, ಕ್ಯಾನ್ ಯು ನೇಮ್ ಎನಿ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಆರ್ ವರ್ಕ್ ಆಫ್ ಪ್ರೊಫೆಸರ್ ರಾಮಚಂದ್ರ ರಾವ್ ಇನ್ ದ ಸ್ಟಡಿ ಆಫ್ ಇಂಡಿಕ್ ಸ್ಟಡೀಸ್ ಇನ್ ಮಾಡರ್ನ್ ಟೈಮ್ಸ್? ಇದನ್ನ ನೀವು ಅವಾಗಲೇ ಸ್ವಲ್ಪ ಕವರ್ ಮಾಡಿದ್ದೀರಾ, ಏನಾದ್ರು ಬಿಟ್ಟು ಹೋಗಿದ್ರೆ ಅದಕ್ಕೆ ಸೇರ್ಸ. ಇನ್ ದಿ ಸ್ಟಡಿ ಆಫ್ ಇಂಡಿಕ್ ಸ್ಟಡೀಸ್, ಇನ್ ದಿ ಏರಿಯಾ ಆಫ್ ಇಂಡಿಕ್ ಸ್ಟಡೀಸ್, ಇಂಡಿಕ್ ಸ್ಟಡೀಸ್ ಬಗ್ಗೆನೇ ಅಲ್ವಾ ಅವ್ರು ಮಾಡಿರೋದು. ಒಟ್ಟು ಎಲ್ಲಾ ಕೆಲ್ಸವೂ ಅದೇ, ಎಲ್ಲ ಮಾಡಿರೋದೆಲ್ಲ ಅವ್ರು ಅದೇ. ಅಂದ್ರೆ ಭಾರತೀಯ ಸಂಸ್ಕೃತಿ ಏನಿದೆ, ನಾವೇನು ಇಂಡಿಕ್ ಸ್ಟಡೀಸ್ ಅಂತ ಒಂದು ವ್ಯಾಪಕವಾಗಿ ಬಳಸ್ತೀವಿ, ಅದರ ಒಂದು ಛತ್ರಿ ಕಡೆಗಡೆ ಬರುವಂತ ಎಲ್ಲಾ ವಿಷಯಗಳನ್ನೇ ಅವ್ರು ಎಲ್ಲಾ ಬರವಣಿಗೆಗಳನ್ನು ಅದರ ಅಡಿಯಲ್ಲೇ ಅವ್ರು ಮಾಡಿರುವಂತದ್ದು. ಆಧುನಿಕವಾಗಿ ಒಂದ್ ರೀತಿ ಆಧುನಿಕವಾಗಿ ಬೇರೆ ಒಂದು ಡಿಬೇಟ್ ನಡೀತಾ ಇದೆಯಲ್ಲ, ಈ ದೃಷ್ಟಿಯಿಂದ ಅಂತ ಅವ್ರು ಏನಾದ್ರು ಪ್ರಶ್ನೆ ಕೇಳಿದ್ರೆ ಅವರು ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಎಲ್ಲಾ ಗ್ರಂಥಗಳಲ್ಲೂ ಈ ಆಧುನಿಕವಾಗಿ ಬಂದಂತ ಒಂದು ಪ್ರಶ್ನೆಯನ್ನ ಅವರು ಒಂದ್ ರೀತಿ ತಗೊಂಡೇ ಅದಕ್ಕೆ ಉತ್ತರವಾಗಿ ಕೊಡ್ತಾ ಇರ್ತಾರೆ. ಅವ್ರ ಹಲವು ಕೃತಿಗಳಲ್ಲಿ ಅದು ಬಂದಿದೆ. ಇವಾಗ ಉದಾಹರಣೆಗೆ ಬೌದ್ಧ ದರ್ಶನದ ಬಗ್ಗೆ ರಾಹುಲರ ಎಷ್ಟೋ ಅಭಿಪ್ರಾಯಗಳನ್ನ ಅವ್ರು ಒಪ್ಪಲ್ಲ, ಅದನ್ನ ತಮ್ಮ ಗ್ರಂಥಗಳಲ್ಲಿ ತರ್ತಾರೆ ಅವರು. ಇವಾಗ ಇದನ್ನೇ ನೋಡಿದ್ವಿ ನಾವು, ಏನು ಪುರಂದರದಾಸನ ನೋಡುವಂತ ಒಂದು ಕ್ರಮವೇ ಒಂದ್ ಬೇರೆ ರೀತಿ ಕಟ್ಕೊಡ್ತಾರೆ ಅವರು. ಹೀಗೆ ಅದು ಈಗ ಭಕ್ತಿ ಮತ್ತೆ ಜ್ಞಾನ ಅನ್ನುವಂಥದ್ದು ಪರಸ್ಪರ ವಿರೋಧ ಅನ್ನುವಂಥದ್ದು ಒಂದು ಈ ಸಂದರ್ಭ ಬಂದಿರುತ್ತೆ, ಅದನ್ನ ಅವರು ಬೇರೆ ರೀತಿ ಒಂದು ಉತ್ತರ ಕೊಡ್ತಾ ಇರ್ತಾರೆ. ಹೀಗೆ ಈ ಆಧುನಿಕ ಕಾಲದ ಡಿಬೇಟ್ಗಳೇನಿದೆ ಅದನ್ನ ಅವರು ಪ್ರಾಸಂಗಿಕವಾಗಿ ಎಲ್ಲಾದ್ರೂ ಒಂದು ಸ್ಪರ್ಶ ಮಾಡ್ತಲೇ ಇರ್ತಾರೆ. ಹಾಗಾಗಿ ಅವ್ರ ಎಲ್ಲಾ ಕೃತಿಗಳು ನನ್ನ ಪ್ರಕಾರ ಇಂಡಿಕ್ ಸ್ಟಡೀಸ್ಗೆ ಒದಗುವಂಥದ್ದು. ಸರ್, ನಮ್ ಜೊತೆ ಇವಾಗ ಸಾಯಿ ಗಣೇಶ್ ಅವರು ಉಪಸ್ಥಿತರಿದ್ದಾರೆ. ಸಾಯಿ ಗಣೇಶ್ ಅವರು ಕರ್ನಾಟಕ ಸಂಗೀತದಲ್ಲಿ ಆಳವಾದ ಅಧ್ಯಯನ ನಡೆಸ್ತಾ ಇದ್ದಾರೆ. ಅವರು ಕಚೇರಿಗಳನ್ನು ನೀಡ್ತಾರೆ. ಸಂಗೀತ ಶಾಸ್ತ್ರವಲ್ಲದೆ ಬೇರೆ ಶಾಸ್ತ್ರ, ತತ್ವಶಾಸ್ತ್ರ, ಕಲೆ ಬಗ್ಗೆನೂ ಆಸಕ್ತಿ ಹೊಂದು ಅಧ್ಯಯನ ನಡೆಸ್ತಾ ಇದ್ದಾರೆ. ಸ್ವಾಗತ ಸಾಯಿ ಗಣೇಶ್ ಅವರೇ. ಸರ್, ನಮಸ್ಕಾರ. ಸರ್, ನನಗೆ ವಿಶೇಷ ಅಂತ ಅನ್ಸಿದ್ದು ಅಂದ್ರೆ ಒಂದು ಪ್ರಶ್ನೆ ಇತ್ತು ನಿಮ್ಮಲ್ಲಿ. ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಹಾ. ರಾಮಚಂದ್ರ ರಾಯರು ಚಂದ್ರಶೇಖರ್ ಭಾರತಿಗಳನ್ನ ಸ್ವತಃ ಗುರುಗಳು ಅಂತ ಭಾವಿಸ್ಕೊಂಡವರು. ಹಾಗೆ ಬೌದ್ಧ ದರ್ಶನವನ್ನ ಒಂದು ರೀತಿ ವಿದ್ಯಾರ್ಥಿಯಾಗಿ ಒಂದು 8 ವರ್ಷಗಳ ಕಾಲ ಶ್ರೀಲಂಕಾದ ಭಿಕ್ಷುಗಳ ಬಳಿ ಕಲಿತಿದ್ದಾಗ್ಲಿ, ಮಹಾಯಾನದ ಟೆಕ್ಸ್ಟ್ ಗಳನ್ನ ಅವರು ಪ್ರವೇಶ ಪಡ್ಕೊಂಡಿದ್ದಾಗ್ಲಿ, ಅಥವಾ ಟಿಬೇಟ್ ಬುದ್ಧಿಸಂ ನ ಅವರು ಕಲಿತಿದ್ದಾಗ್ಲಿ, ಇದನ್ನೆಲ್ಲ ನೋಡಿದಾಗ ನಮಗೆ ಒಂದ್ ರೀತಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ಅಥವಾ ಹಿಂದೆನೂ ಕೂಡ ಕಾಣುವಂತಹ ಒಂದು ಈ ಶಾಂಕರ ಬುದ್ಧ ಅನ್ನೋ ಆಪೋಸಿಟ್ ಪೇರ್ ನೆರೆಟಿವ್ ಏನಿದೆ, ಅದಕ್ಕೆ ವಿರುದ್ಧವಾಗಿ ರಾಮಚಂದ್ರಾಯರ ಭಾರತೀಯ ದರ್ಶನದ ಕಾನ್ಸೆಪ್ಟ್ಸ್ ಇತ್ತ. ಈ ಒಂದು ನೆಲೆಯಲ್ಲಿ ಅವರ ಭಾರತೀಯ ದರ್ಶನದ ಕುರಿತಾಗಿ ಅವ್ರಿಗಿದ್ದಂತಹ ಒಂದು ಗ್ರಹಿಕೆ ಯಾವ ತರದ್ದು, ಆ ಸಮನ್ವಯ ದೃಷ್ಟಿ ಎಂಥದ್ದು ಅನ್ನೋದ್ರ ಬಗ್ಗೆ ಕೆಲವು ಮಾತುಗಳನ್ನ ತಿಳಿಸ್ಕೊಡ್ಬೋದಾ ಅಂತ. ಖಂಡಿತ, ಅದು ಒಳ್ಳೆಯ ಪ್ರಶ್ನೆ. ಈಗಿನ ಕಾಂಟೆಕ್ಸ್ಟ್ ದೃಷ್ಟಿಯಿಂದ ಕೂಡ ಈ ಬೌದ್ಧ ಮತ್ತೆ ಅಧ್ಯಾತ್ಮ, ಐ ಮೀನ್ ವೇದಾಂತ, ಶಂಕರ ಸಿದ್ಧಾಂತ, ಇದು ಒಂದ್ ರೀತಿ ಪರಸ್ಪರ ವಿರೋಧ ಅನ್ನೋ ರೀತಿಯಲ್ಲಿ ಹೊಂದಿರುವಂಥದ್ದು. ಎರಡನೇದು ಬುದ್ಧ ಅನ್ನುವಂಥದ್ದು ಒಂದು ವೈದಿಕ ಪರಂಪರೆಗೆ ವಿರುದ್ಧ ಅನ್ನುವಂತ ಒಂದು ಹಿನ್ನೆಲೆಯ ಚರ್ಚೆ ಹೆಚ್ಚು ನಮ್ಗೆ ಕಾಣಿಸುತ್ತೆ. ರಾಮಚಂದ್ರಾಯರಿಗೆ ಎರಡರ ಬಗ್ಗೆನೂ ಒಪ್ಪಿಗೆ ಇರಲಿಲ್ಲ. ಅವರು ವೈಯಕ್ತಿಕವಾಗಿ ಒಂದು ಹಂತದಲ್ಲಿ ಅವರು ಬೌದ್ಧ ಭಿಕ್ಷುವಾಗಿ, ಬೌದ್ಧ ದರ್ಶನದ ಹಿನ್ನೆಲೆಯಲ್ಲಿ, ಅಂದ್ರೆ ಬೌದ್ಧ ಹಿನ್ನೆಲೆಯಲ್ಲೇ ಸನ್ಯಾಸವನ್ನು ತಗೊಳ್ಳೋದಕ್ಕೆ ಅವರು ಹೊರಟಿದ್ರು. ಬುದ್ಧ ಅಷ್ಟು ಪ್ರಭಾವ. ಆಮೇಲೆ ಆಚಾರ್ಯ ಶಂಕರರ ಬಗ್ಗೆನೂ, ಅವರು ಆಚಾರ್ಯರು ಅಂತ ಹೇಳಿದ್ರೆ ಶಂಕರರ ಬಗ್ಗೆನೇ ಹೇಳ್ತಾ ಇದ್ದಿದ್ದು. ಅವರು ಹುಟ್ಟಿನಿಂದ, ಇದು ಇಲ್ಲಿ ಒಂದು ಸಾಂಸ್ಕೃತಿಕ ಹಿನ್ನೆಲೆಗೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ಅವ್ರ ಹುಟ್ಟಿನಿಂದ ಮಧ್ವ ಸಿದ್ಧಾಂತಕ್ಕೆ ಸೇರಿದವರು, ಆ ಒಂದು ಕೌಲಿಗೆ ಸೇರಿದವರು. ಆದ್ರೆ ಅವ್ರ ಆಚಾರ್ಯರು ಅಂತ ಪ್ರತಿಪಾದನೆ ಮಾಡ್ತಾ ಇದ್ದಿದ್ದು ಶಂಕರರ ಬಗ್ಗೆ. ಶಂಕರರು ಆಚಾರ್ಯರು ಅಂತ ಹೇಳಿದ್ರೆ ಅವ್ರು ಶಂಕರರೇ. ಇಷ್ಟರ ಮಟ್ಟಿಗೆ ಅವ್ರ ಶಂಕರರ ಜೊತೆನೂ ತಾದಾತ್ಮ್ಯ ಇತ್ತು, ಬುದ್ಧನ ಬಗ್ಗೆನೂ ಇತ್ತು. ಇದು ಒಂದು ಅವರ ವ್ಯಕ್ತಿತ್ವದಲ್ಲಿ ಅದು ಎರಡು ಪ್ರಬಲವಾದಂತ ಒಂದು ಪ್ರಭಾವಗಳು.
ಇದಲ್ಲದೆ ಅವರು ತಾತ್ವಿಕವಾಗೂ ಕೂಡ ಅದನ್ನು ಬಹಳಷ್ಟು ಸಲ ಹೇಳ್ತಾ ಇದ್ರು, ಒಂದು ಇನ್ನೊಂದಕ್ಕೆ ವಿರೋಧ ಅಲ್ಲ ಅಂತ ಹೇಳಿ. ಉದಾಹರಣೆಗೆ ಇದು ಬಹಳ ವಿಸ್ತಾರವಾಗುತ್ತೆ, ನಾನು ಹೆಚ್ಚು ಹೇಳೋದಿಕ್ ಹೋಗೋದಿಲ್ಲ. ಮಾಂಡಿಕ್ಯ ಕಾರಿಕೆಗಳ ಬಗ್ಗೆನೆ ಪಾಠ ಹೇಳಬೇಕಾದ್ರೆ ನಮ್ಗೆ ಕಾಣಿಸ್ತಾ ಇರೋದು ಹೇಗೆ ಬೌದ್ಧ ದರ್ಶನದ ಪ್ರಮೇಯಗಳು ಅದ್ವೈತ ದರ್ಶನದ ಪ್ರಮೇಯಗಳು ಒಂದೇ ಅಂತ. ಅದನ್ನ ಅವರು ಬಹಳ ಪ್ರತಿಪಾದನೆ ಮಾಡ್ತಿದ್ರು. ಈ ಕಾರಣದಿಂದ ಕೋಸಂಬಿ, ಆಮೇಲೆ ಚಟ್ಟೋಪಾಧ್ಯಾಯರು, ಇವರ ಸಿದ್ಧಾಂತಗಳ, ರಾಹುಲರು, ಇವ್ರ ಸಿದ್ಧಾಂತಗಳನ್ನೆಲ್ಲ ಅವರು ಖಂಡಿಸ್ತಾ ಇದ್ರು, ಅವರು ಒಪ್ತಾ ಇರ್ಲಿಲ್ಲ. ಅದು ಬುದ್ಧ ವೈದಿಕ ದರ್ಶನವನ್ನೇ, ಉಪನಿಷತ್ತಿನ ದರ್ಶನವನ್ನೇ ಇನ್ನೊಂದು ರೀತಿಯಲ್ಲಿ ಪ್ರತಿಪಾದನೆ ಮಾಡಿದ್ದು ಅವರು ಹೇಳ್ತಾ ಇದ್ದಂತ ಕ್ರಮ. ಹಾಗೆ ಅದು ನಾಗಾರ್ಜುನನಲ್ಲಿ ಹೆಚ್ಚು ಸ್ಪಷ್ಟವಾಗತ್ತೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಿದ್ರು. ಹಾಗಾಗಿ ನಾಗಾರ್ಜುನ, ಅಭಿನವಗುಪ್ತ ಮತ್ತೆ ಶಂಕರ, ಇವರು 3 ಜನ ಭಾರತೀಯ ಸಂಸ್ಕೃತಿಯ ಶಿಖರಗಳು ಅಂತ ಹೇಳ್ತಾ ಇದ್ರು. ನೀವು ಬೌದ್ಧ ದರ್ಶನದ ಮೂಲ ಗ್ರಂಥಗಳನ್ನೇ ನೋಡಿದ್ರೆ ಇದಕ್ಕೆ ವಿರುದ್ಧವಾಗಿರುವಂತ ಸಂಗತಿಗಳು ಬಹಳ ಕಡಿಮೆ ಇದೆ ಅಂತ. ನೀವು ಯಾವ್ದೋ ಕೆಲವೊಂದು ಅಂಶಗಳನ್ನ ಹಿಡಿದು ಇದು ವೈದಿಕ ದರ್ಶನಕ್ಕೆ ವಿರುದ್ಧ ಅಂತ ಬುದ್ಧನನ್ನ ಹೇಳ್ತಾ ಇದ್ದೀರಲ್ವಾ. ಬುದ್ಧ ವೈದಿಕರನ್ನ ಟೀಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಶಂಕರರೇ ಟೀಕೆ ಮಾಡಿದ್ದಾರೆ. ಶಂಕರರಿಗೆ ಬಹುಪಾಲು ಪೂರ್ವ ಪಕ್ಷದವರೆಲ್ಲರೂ ಕೂಡ ವೈದಿಕರೇ. ಸಾಂಖ್ಯರು ಅವ್ರ ವೇದಗಳನ್ನು ಒಪ್ತಾರೆ, ಆದ್ರೆ ಶಂಕರರು ಸಾಂಖ್ಯರನ್ನ ಟೀಕೆ ಮಾಡ್ತಾರೆ. ಬುದ್ಧನನ್ನ ಟೀಕೆ ಮಾಡುವಂಥದ್ದು, ಬುದ್ಧನನ್ನ ಪೂರ್ವ ಪಕ್ಷವಾಗಿ ತಗೊಂಡಿರುವಂತದ್ದು 2 ಸೂತ್ರಗಳಲ್ಲಿ ಮಾತ್ರವೇ. ಹೀಗಾಗಿ ಬುದ್ಧನನ್ನ ಶಂಕರರು ನಿರಾಕರಣೆ ಮಾಡಿದ್ರು ಅಥವಾ ಶಂಕರರು ಬಂದ ಮೇಲೆ ಇವರು ಓಡಿಸ್ಬಿಟ್ರು ಅನ್ನುವಂತ ಈ ಅಪಪ್ರಥೆಗಳೆಲ್ಲ ಏನಿದೆ ಅದ್ರ ವಿರುದ್ಧ ಎಲ್ಲ ಅವರು ಹೇಳ್ತಾ ಇದ್ರು. ಭಾಷಣಗಳಲ್ಲಿ ಸಾಕಷ್ಟು ಅವ್ರು ಮಾತಾಡಿದ್ದಾರೆ. ಅದು ಬರವಣಿಗೆಗಳಲ್ಲಿ ಕಡಿಮೆ ಬಂದಿರುವಂತದ್ದು. ಯಾಕೆಂದ್ರೆ ಅವರು ಅದ್ರ ಬಗ್ಗೆನೆ ಬರಿಬೇಕು ಅಂತೆಲ್ಲ ಇದ್ರು, ನಾಗಾರ್ಜುನನ್ ಬಗ್ಗೆ ಬರಿಬೇಕು ಅಂತಿದ್ರು, ಇತ್ಯಾದಿಗಳೆಲ್ಲ ಇತ್ತು. ಆದ್ರೆ ಅವರ ನಿಲುವು ಇದಿತ್ತು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸಮನ್ವಯ ಬೇಕು. ಯಾವುದೋ ಕೆಲವೊಂದು ವಿಷಯಗಳು ಯಾವುದೋ ಕಾಲದಲ್ಲಿ ಒಂದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿರತ್ತೆ, ಇನ್ನೊಂದನ್ನ ಸ್ವಲ್ಪ ಪಕ್ಕಕ್ಕೆ ಇಟ್ಟಿರತ್ತೆ. ನಮ್ಮ ಕಾಲಕ್ಕೆ ತಕ್ಕ ರೀತಿಯಲ್ಲಿ ಅದನ್ನ ನಮ್ಮ ಸಾಮರಸ್ಯದಿಂದ, ಸೌಹಾರ್ದದಿಂದ ನಾವು ನಮ್ಮ ಜೀವನಕ್ಕೆ ಬೇಕಾದ ರೀತಿಯಲ್ಲಿ ಅದನ್ನ ರೂಪಿಸ್ಕೋಬೇಕಾದಂತ ಒಂದು ಹೊಣೆಗಾರಿಕೆ, ಇದು ಬಹಳ ಮುಖ್ಯವಾದಂತ ಶಬ್ದ. ಆ ಹೊಣೆಗಾರಿಕೆ, ಒಂದು ಸಾಂಸ್ಕೃತಿಕ ಹೊಣೆಗಾರಿಕೆ ನಮ್ಮ ಮೇಲಿದೆ ಅನ್ನೋ ನಿಲುವಿನಿಂದ ಅವರು ಮಾತಾಡ್ತಿದ್ರು. ಸರ್, ತುಂಬಾ ಒಳ್ಳೆ ಚರ್ಚೆ ಆಯ್ತು ಇವತ್ತು ಸಾಯಿ ಗಣೇಶ್ ಅವರ ಪ್ರಶ್ನೆಯಿಂದ. ಪಂಡಿತರೇ, ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ಇತಿಹಾಸ ಅಕಾಡೆಮಿ ಪರವಾಗಿ ಅನಂತ ಧನ್ಯವಾದಗಳು ಅಂತ ಹೇಳೋ ಒಂದು ಫಾರ್ಮಾಲಿಟಿ, ಒಂದು ಅವಕಾಶ ಕೊಡಬೇಕು. ಕೇಳಿಗರು ತುಂಬಾನೇ ಆಕ್ಟಿವ್ ಆಗಿ ಪ್ರಶ್ನೆ ಕೇಳಿದ್ದಾರೆ, ಪ್ರತಿಕ್ರಿಯೆ ನೀಡಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಯುತ್ತೆ. ಧನ್ಯವಾದಗಳು. ತಿರುಗಿ ಭೇಟಿ ಆಗೋಣ. ಆಯ್ತು, ನಮಸ್ಕಾರ ಎಲ್ರಿಗೂ, ಮತ್ತೊಮ್ಮೆ ನಮಸ್ಕಾರ.